ಕಾಲ್ ಸೆಂಟ್ರಿಗೆ ಬಂದಿದ್ದಂಥ ಒಂದು ಹುಡುಗಿ ನನಗೆ ಪರಿಚಯ ಆಗಿ ಆ್ಯಂಕರ್ ಆದೆ, ಆರ್ ಜೆ ಆದೆ. ಆಮೇಲಿಂದ ಯಾರೋ ಮಾಡಬೇಕಾಗಿತ್ತು ಶೋ, ಅವತ್ತು ಬರದೇ ಇದ್ದಿದ್ದ ಕಾರಣ ನನ್ನ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಫೋನ್ ಮಾಡಿಬಿಟ್ಟು ಅರ್ಜೆಂಟಾಗಿ ಬಂದು ಇದು ಮಾಡಿಕೊಡು ಅಂತಂದರು. ಸೊ ಅಲ್ಲೇ ಪಕ್ಕದಲ್ಲಿ ಚಿತ್ರಕಲಾ ಪರಿಷತ್ತಿಂದ ವಸಂತ ನಗರ ಎಷ್ಟು ಮಹಾ ದೂರ ಅಲ್ಲ, ಸರಿ ಹೋಗಿ ಮಾಡಿಕೊಡೋಣ ಅಂತ ಹೋದೆ. ಆವಾಗ ಯುಗ ಡೈರೆಕ್ಟರ್ ನನ್ನ ನೋಡಿಬಿಟ್ಟು ಕಾಸ್ಟ್ ಮಾಡಿ, ನೀವು ನಂಬಲ್ಲ, ಕ್ರೇಜಿ ಸ್ಟಾರ್ ಅಂದರೆ ಒಂದು ನಮ್ಮೆಲ್ಲರ ತಲೆಯಲ್ಲೂ ಒಂದು ಒಂದು ಐಡಿಯಾ ಇದೆ, ರೊಮ್ಯಾಂಟಿಕ್ ಹೀರೋ, ರೊಮ್ಯಾನ್ಸು, ಲವ್ವು, ಮೋಜು, ಮಸ್ತಿ. ಬಟ್ ನಾನು ಉಪನಿಷತ್ ಕಲ್ತಿದ್ದು ಮೊದಲು, ಅಂದರೆ ಉಪನಿಷತ್ ಓದೋಕ್ಕೆ ಶುರು ಮಾಡಿದ್ದು ಕ್ರೇಜಿ ಸ್ಟಾರ್ ಅವರ ಮಂಜಿನ ಹನಿ ಸಿನಿಮಾದ ಒಂದು ಅಳವಡಿಕೆಗೋಸ್ಕರ. ಅದು ಹೇಳ್ತಾರಲ್ಲ, ಒಂದು ರೋಡಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆಗ್ತದೆ, ಆ ರೋಡಲ್ಲಿ ಹೆಚ್ಚು ನಿಮಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸಲ್ಲ. ನಾವೇ ಕೆಲಸ ಮಾಡಿದಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹುಳ ಇದ್ದಿದ್ದು ಊಟನ ಕೊಡ್ತಾ ಇದ್ವಿ. ತುಂಬ ಓಪನ್ ಆಗಿ ಉದಾಹರಣೆ ಕೊಡ್ತೀನಿ, ಕಹಿ ಸತ್ಯ ಇಷ್ಟ ಆಗುತ್ತೆ ಇಲ್ಲ ಒಂದು ಹೆಣ್ಣು ಹುಡುಗಿ ಯಾರದೋ ಮನೆಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಎಲ್ಲೋ ಒಂದು ಎಲ್ಲೋ ಒಂದು ಮನೆ ಬಾಕಿ ಅಥವಾ ನಮಗೂ ಒಂದು ಮುಜುಗರ ಆಗುತ್ತೆ. ಗಂಡು ಮಕ್ಕಳಿಗೆ ಮನೆ ಎಲ್ಲದರಲ್ಲೂ ಸಮಾಜ ಸುಧಾರಣೆ ಆಗುತ್ತೆ ಅಂತ ನೋಡೋ ಹಾಗಿದ್ರೆ ಬಿಗ್ ಬಾಸ್ ಅಲ್ಲೂ ಕೂಡ ಮನುಷ್ಯ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ಕೂಡ ಹೇಳ್ಕೊಡ್ತದೆ. ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ತುಂಬಾ ವೇಟ್ ಲಾಸ್ ಮಾಡಿದ್ದಾರೆ ಯಾಕೆ ಅಂತ ಕೇಳಬಹುದಾ? ಅಯ್ಯೋ, ಯಾರು ಅಂದ್ರೆ ವಿದ್ಯಾಶ್ರೀ ಬಿಟಿ. ವಿದ್ಯಾಶ್ರೀ ಅವರೇ, ಸ್ಯಾಮ್ ಪ್ರದೀಪ್ ವ್ಲಾಗ್ ಅನ್ನೋರು ಅವರ ಲೈಫ್ ಅಂಡ್ ಲವ್ ಬಗ್ಗೆ ಆನ್ಸರ್ ಪ್ಲೀಸ್ ಅಂತ ಹೇಳಿ. ಐ ಲವ್ ಮೈ ಲೈಫ್. ಫೆಬ್ರವರಿಯಲ್ಲಿ ಮದುವೆ ಆಗೋಣ ಅಂತ ಇದೆ. ಸ್ಯಾಮ್ ಕೃಷ್ಣ ಅನ್ನೋರು ಒಬ್ರು ಮಾಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೇಳಿ. ಆಲ್ರೆಡಿ ಇದನ್ನ ಟಚ್ ಮಾಡಿದ್ದೀನಿ ನಾನು, ಯಾಕಂದ್ರೆ ನಾನು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ, ನಾವು ಏನು ಅಂದ್ಕೊಂತೀವಿ, ನಾವು ಏನು ಸ್ನೇಹಿತರೆ ನಮಸ್ತೆ, ಆರ್ ಕೆ ಎನ್ ಸ್ಟುಡಿಯೋಸ್ಗೆ ನಿಮಗೆಲ್ಲ ಸ್ವಾಗತ. ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ಜೊತೆ ಯಾರಿದ್ದಾರೆ ಅಂತ. ಹಾಗೆ ನಿಮಗೆ ಮತ್ತೊಂದು ಅಪ್ಡೇಟ್ ಕೊಡಬೇಕಿತ್ತು. ತುಂಬ ಸತಿ ನಾನು ಪಾಡ್ಕಾಸ್ಟ್ ಮಾಡಿದಾಗ ಅದಾದಮೇಲೆ ತುಂಬ ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಬರುತ್ತೆ. ಸೊ ಆ ಪ್ರಶ್ನೆಗಳಿಗೆ ಮುಂಚಿತವಾಗಿ ನಾನು ಯಾರು ಬರ್ತಾರೆ ಅಂತ ಪೋಸ್ಟ್ ಹಾಕಿರ್ತೀನಿ, ಅದಕ್ಕೆ ನೀವು ಒಂದಷ್ಟು ಪ್ರಶ್ನೆಗಳು ಕೇಳ್ಬೋದು. ಹಾಗೆ ಒಂದು 3-4 ಜನ ಹೊಸ ಪಾಡ್ಕಾಸ್ಟ್ ಆಗಿರೋದ್ರಿಂದ ಅದಕ್ಕೆ ಪ್ರಶ್ನೆಗಳನ್ನು ಕೇಳಿದರೆ ಅವೆಲ್ಲದಕ್ಕೂ ಉತ್ತರವನ್ನು ಕೊಡ್ತೀವಿ. ಒಂದು ಮತ್ತೊಂದು, ಇದು ಕಂಟಿನ್ಯೂಸ್ ಆಗಿ ಒಂದು 1 ಅವರೋ ಅಥವಾ ಅರ್ಧ ಗಂಟೆನೋ ಅಥವಾ 2 ಅವರ್ಸು ನಡೆಯುವಂಥ ಒಂದು ಪಾಡ್ಕಾಸ್ಟ್ ಆಗಿರೋದ್ರಿಂದಾಗಿ ಸೊ ಒಂದೊಂದು ಎಪಿಸೋಡ್ ಬೈ ಎಪಿಸೋಡಾಗಿ ನಾನು ಹಾಕ್ತೀನಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ ಬಂದಿರುತ್ತೆ. ಯಾವ ಎಪಿಸೋಡಾಗಿ ಬಂದಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿದ್ರೆ ನಾವು ಹಾಕೋ ಪೋಸ್ಟು ಅಥವಾ ನಮ್ಮ ಏನು ಪಾಡ್ಕಾಸ್ಟ್ ಯಾರು ಬರ್ತಾರೆ ಅವೆಲ್ಲವೂ ಸಹ ನಿಮಗೆ ತಿಳಿಯುತ್ತೆ. ದಯವಿಟ್ಟು ಆ ನಿಮ್ಮ ಪ್ರಶ್ನೆಗಳನ್ನು ಪಾಡ್ಕಾಸ್ಟ್ ಮುಗಿಯೋಕ್ಕೂ ಮುಂಚೆನೇ ಹಾಕಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ಜೊತೆ ಕಾವ್ಯ ಶಾಸ್ತ್ರಿ ಅವರಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾವ್ಯ ಶಾಸ್ತ್ರಿ ಅವರೇ, ನಮಸ್ಕಾರ. ರಜನಿ ಅಂತ ಕರೆಯೋದಾ, ಪಚ್ಚಿ ಅಂತ ಕರೆಯೋದಾ ಗೊತ್ತಿಲ್ಲ ನನಗೆ. ರಜನಿ ಅಂತ ಇವತ್ತಿನ ತನಕ ನೀವು ಕರೆದಿಲ್ಲ. ಯಾವಾಗಲೂ ಫೋನ್ ಮಾಡ್ರೆ ಹೇಳಿ ಪಚ್ಚಿ ಅಂತಾನೆ ಕರಿತೀನಿ ಅಂತಾನೆ ಇದು ಮಾಡ್ತೀರಾ. ಸೊ ಅದೊಂದು ಖುಷಿ ಇದೆ, ಅಂದರೆ ಪಾತ್ರದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ತುಂಬ ಜನ, ಎಷ್ಟೋ ಜನಕ್ಕೆ ಕಾವ್ಯಶಾಸ್ತ್ರಿ ಅವರ ಹೆಸರು ಗೊತ್ತಿದೆ, ಆದರೂ ಇವತ್ತಿಗೂ ಶ್ರದ್ಧಾ ಟೀಚರ್ಗೆ ಬಹಳ ಪ್ರೀತಿ ಇವತ್ತಿಗೂ ಜನ ಕೊಡ್ತಾರೆ. ಹೌದು, ತುಂಬ ಇದೆ. ಅದೊಂದು ಒಳ್ಳೆಯ ಜರ್ನಿ. ಹೌದು. ಇದೆಲ್ಲದಕ್ಕೂ ಮೊದಲಾಗಿ ನೀವು ಯಾಕೆ ಕಲಾವಿದರಾಗಿ ಬಂದ್ರಿ ಅಥವಾ ಹೇಗೆ ಬಂದ್ರಿ, ಮೂಲ ಎಲ್ಲಿ? ಓಕೆ, ಸೊ ನಾನು ಹೇಗೆ ಅಂದರೆ, ಇವತ್ತಿನ ದಿನಕ್ಕೂ ಕೂಡ ನಾನು ಪಾರ್ಲರ್ಗೆ ಹೋಗೋ ಹುಡುಗಿ ಅಲ್ಲ, ಆಯಿತಾ. ಸೊ ನನಗೆ ಈ ಐಬ್ರೋ ಅಂದರೆ ಏನು, ಮತ್ತು ಮೇಕಪ್ ಅಂದರೆ ಏನು, ಅಥವಾ ಬಟ್ಟೆಗಳು ಯಾವ ರೀತಿ ಹಾಕೋಬೇಕು ಯಾವುದೂ ತಿಳಿಯದಂತಹ ವಯಸ್ಸಿನಲ್ಲಿ ನನಗವಾಗ 15 ಮುಗ್ದಿತ್ತು. ಅವಾಗಷ್ಟೇ ಕಾಲೇಜಿಗೆ ಸೇರಿದ್ದೆ. ಬಟ್ ನನಗೇನಂದರೆ ಏನಾದರೂ ಮಾಡಬೇಕು, ದುಡಿಬೇಕು ಅನ್ನೋ ಒಂದು ಹಸಿವಿತ್ತು. ಯಾಕಂದರೆ ಅದು ಹಸಿವು ಅನ್ನೋದ ಅನಿವಾರ್ಯ ಅನ್ನೋದ ಗೊತ್ತಿಲ್ಲ. ಹಾಗಾಗಿ ನಾನು ಕಾಲೇಜಲ್ಲಿ ಓದ್ತಿದ್ದಾಗ, ಚಿತ್ರಕಲಾ ಪರಿಷತ್ತಲ್ಲಿ ಓದ್ತಿದ್ದಾಗ, ನನ್ನ ಅಲ್ಲಿನ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ನನ್ನ ಮೂರು ಬಂಗಾರಪೇಟೆ, ಈ ಪಾನಿಪುರಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಬಂಗಾರಪೇಟೆ. ಸೊ ಟ್ರೈನಲ್ಲಿ ಪ್ರತಿದಿನ ಟ್ರಾವೆಲ್ ಮಾಡ್ತಿದ್ದೆ ನಾನು. ಬೆಳಗ್ಗೆ 4:15 ಮನೆ ಬಿಡ್ತಿದ್ದೆ, ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತಿದ್ದೆ. ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ಬೆಂಗಳೂರಲ್ಲಿ ಇದ್ದು ಉಳ್ಕೊಂಡು ಮಾಡುವಷ್ಟು ಸ್ಥಿತಿವಂತರು ನಾವು ಅವಾಗ ಆಗಿರಲಿಲ್ಲ ಈ ಕಾರಣದಿಂದ. ಸೊ ಆ ಇದರಲ್ಲಿ ಟ್ರೈನಲ್ಲಿ ನನಗೊಬ್ರು ಪರಿಚಯ ಆಗಿ,
ಈ ರೀತಿ ಒಂದು ಕಾಲ್ ಸೆಂಟರ್, ಅವಾಗ ಕಾಲ್ ಸೆಂಟರ್ ಫುಲ್ ಬೂಮಲ್ಲಿದೆ ಟೈಮ್. ಅದು ಕಾಲ್ ಸೆಂಟರ್ ಇದೆ ನೋಡಿ, 2004 2005 2006 ಆ ಟೈಮಲ್ಲಿ ಕಾಲ್ ಸೆಂಟ್ರಲ್ಲಿ ಒಂದು ಓಪನಿಂಗ್ ಇದೆ, ನೀನು ಮಾಡ್ತೀಯಾ ನೋಡು. ಸೆಮಿಸ್ಟರ್ ಹಾಲಿಡೇಸ್ ಇತ್ತು ಇವಾಗ ನಂಗೆ ಅವಾಗ 3 months ಹಾಲಿಡೇಸ್ ಇತ್ತು. ಆ ಟೈಮಲ್ಲಿ ಯಾಕೆ ದುಡಿಬಾರ್ದು, ಅಪ್ಪ ಅಮ್ಮಗೆ ಒಂಚೂರು ಅನುಕೂಲ ಆಗುತ್ತೆ ಅಂತ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. 2 ರೌಂಡಲ್ಲಿ ಸೆಲೆಕ್ಟ್ ಆಯಿತು. 3ನೇ ರೌಂಡ್ ಇತ್ತು. ಸೊ 3ನೇ ರೌಂಡ್ಗೆ ನೆಕ್ಸ್ಟ್ ಇನ್ನೊಂದು ದಿನ ಬರಬೇಕಾಗಿತ್ತು. ಅಲ್ಲಿ ಕಾಲ್ ಸೆಂಟ್ರಿಗೆ ಬಂದಿದ್ದಂಥ ಒಂದು ಹುಡುಗಿ ನನಗೆ ಪರಿಚಯ ಆಗಿ ಅವಳು ಹೇಳಿದ್ಲು, ನನಗೆ ಈ ರೀತಿ ಉದಯ ಟಿ ವಿಯಲ್ಲಿ ಒಂದು ಇಂಟರ್ವ್ಯೂ ಇದೆ, ನನಗೆ ಆಡಿಷನ್ ಇದೆ, ನೀನು ನನ್ನ ಜೊತೆಗೆ ಬರ್ತೀಯಾ. ಅಲ್ಲೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲೇ ನನ್ನ ಟ್ರೈನು 5:45 ಟ್ರೈನ್ ಇತ್ತು ಸಂಜೆ. ಸೊ ಆಲ್ಮೋಸ್ಟ್ 3-4 hours ಟೈಮ್ ಇತ್ತು. ಇನ್ನೇನು ಮಾಡೋದು, ಸರಿ ಆಯಿತು ಬರ್ತೀನಿ ಬಾ ಅಂತಂದ್ಬಿಟ್ಟು ಹೋದೆ. ಅಲ್ಲಿ ಹೋದಾಗ ರಿಸೆಪ್ಷನಿಸ್ಟ್ ಸುವರ್ಣ ಅಂತ ಇನ್ನೂ ಅವ್ರ ಜೊತೆಗೆ ನಾನು ಟಚ್ಚಲ್ಲಿದ್ದೀನಿ, ನೀವು ಆಡಿಷನ್ ಕೊಡ್ತೀರಾ ಅಂತ ಕೇಳಿದ್ರು. ನನಗೆ ಹುಡುಗಾಟ ಕೊಡೋಣ ಅದಕ್ಕೇನಂತೆ ಅಂತ ಹೋದೆ, ಆಡಿಷನ್ ಕೊಟ್ಟೆ. ನಾನು ಸೆಲೆಕ್ಟ್ ಆದೆ, ಪಾಪ ಆ ಹುಡುಗಿ ಸೆಲೆಕ್ಟ್ ಆಗಲಿಲ್ಲ. ಅನಂತರ ಬಹಳ ಸಲ ಪ್ರಯತ್ನ ಪಟ್ಟೆ. ಬಹುಶಃ ಆಕೆ ಪರ್ಪಸ್ ಇಷ್ಟೇ ಆಗಿತ್ತು ಅನಿಸುತ್ತೆ, ನನ್ನನ್ನು ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಮಾಡೋದು. ಆ್ಯಂಕರ್ ಆದೆ, RJ ಆದೆ. ಆಮೇಲಿಂದ ಯಾರೋ ಮಾಡಬೇಕಾಗಿತ್ತು ಶೋ, ಅವತ್ತು ಬರದೇ ಇದ್ದಿದ್ದ ಕಾರಣ ನನ್ನ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಫೋನ್ ಮಾಡಿಬಿಟ್ಟು ಅರ್ಜೆಂಟಾಗಿ ಬಂದಿದ್ದು ಮಾಡಿಕೊಡು ಅಂತಂದರು. ಸೊ ಅಲ್ಲೇ ಪಕ್ಕದಲ್ಲಿ ಚಿತ್ರಕಲಾ ಪರಿಷತ್ತಿಂದ ವಸಂತ ನಗರ ಎಷ್ಟು ಮಹಾ ದೂರ ಅಲ್ಲ, ಸರಿ ಹೋಗಿ ಮಾಡಿಕೊಡೋಣ ಅಂತ ಹೋದೆ. ಆವಾಗ ಯುಗ ಡೈರೆಕ್ಟರ್ ನನ್ನ ನೋಡಿಬಿಟ್ಟು ಕಾಸ್ಟ್ ಮಾಡಿದ್ರು. ಈ ರೀತಿ ಎಲ್ಲ ಮಜಲುಗಳನ್ನು ನೋಡಿಕೊಂಡು ಬಂದು ಈಗ ಇಲ್ಲಿದ್ದೀನಿ ಅಷ್ಟೇ. ಯುಗ ಅಂತ ಒಂದು ಪಿಕ್ಚರ್ ಬಗ್ಗೆ ಹೇಳಿದ್ರೆ, ನಾನು ನಿಮ್ಮ ಹತ್ರಕ್ಕೆ ಒಂದ್ಸತಿ ಮಾತಾಡಿದ್ದೆ, ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ನಾನು ಕಾವಾ ಕಾಲೇಜಲ್ಲಿ ಓದ್ತಾ ಇದ್ದ ಕಾಲ ಅದು. ಆ ಟೈಮಲ್ಲಿ ದೊಡ್ಡ ಒಂದು ನ್ಯೂಸು, ಯುಗ ಪಿಕ್ಚರ್ ಹೀರೋಯಿನ್ನು ನಮ್ಮ ಕಾಲೇಜಿಗೆ ಬಂದ್ಬಿಟ್ಟಿದ್ದಾರೆ ಅಂತ. ಹೌದಾ, ಯಾರದು ಅಂತ. ಇವರು ಮೇಲ್ಗಡೆಯಿಂದ ನಾನು ಬಂದರೆ ಇವರು ಸ್ಕಲ್ಪ್ಚರ್ ಏನೋ ಇದನ್ನ ಇದು ಮಾಡ್ತಾ ಇದ್ರು, ಪ್ರಿಂಟ್ ಮೇಕಿಂಗ್ ಇದಕ್ಕೆ ಇದು ಮಾಡ್ತಾ ಇದ್ರು. ಇವ್ರು ಹೀರೋಯಿನ್, ನಾ ಇನ್ನು ಇಂಡಸ್ಟ್ರಿಗೆ ಬಂದಿರಲಿಲ್ಲ ಆ ಟೈಮಲ್ಲಿ. ಇವರು ಆಲ್ರೆಡಿ ಹೀರೋಯಿನ್. ನಮ್ಮ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ನ್ಯೂಸು, ಯುಗ ಪಿಕ್ಚರ್ ಹೀರೋಯಿನ್ ಬಂದ್ಬಿಟ್ಟಿದ್ದಾರೆ. ಯುಗ ಪಿಕ್ಚರ್ ಇನ್ನೂ ಮೇ ಬಿ ಶೂಟ್ ಆಗಿತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ, ಬಟ್ ಅನೌನ್ಸ್ಮೆಂಟ್ ಅಂತೂ ಆಗಿತ್ತು. ಇವರು ಹೀರೋಯಿನ್ ಅಂತ ಅನ್ನೋದು ತುಂಬ ಜನಕ್ಕೆ ಗೊತ್ತಿತ್ತು. ಸೊ ನಾವು ಬಂದು ನೋಡಿದ್ವಿ, ಇವರಾ, ಸರಿ ಬಿಡಪ್ಪ, ನಮಗೇನು ಆಲ್ರೆಡಿ ದೊಡ್ಡ ಹೀರೋಯಿನ್, ನಾ ಇನ್ನೂ ಇಂಡಸ್ಟ್ರಿಗೆ ಬಂದಿಲ್ಲ. ದೊಡ್ಡ ಹೀರೋಯಿನ್ ಅಲ್ಲ, ಅದು ಫಸ್ಟ್ ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಬಂತು ನೋಡಿ, ಇವ್ರು ಹೀರೋಯಿನ್ ಅಂತ ಕರೆಕ್ಟಾಗಿ ಹೇಳಿದ್ರಿ. ಆ ಕ್ಷಣಕ್ಕೆ ನಮ್ಗೆ ಹಂಗ ಅನ್ಸಿತ್ತು ಮೇಡಮ್, ಇವ್ರು ಹೀರೋಯಿನ್ನ, ಸರಿ ಬಿಡಪ್ಪ ಅಂತ. ಆಮೇಲೆ ಒಂದಿನ ಅವೆಲ್ಲ ಮುಗೀತು. ಅದಾದ್ಮೇಲೆ ನನ್ನ ಜರ್ನಿ ಬೇರೆ ಆಯಿತು. ಹಾಗೆ ನಾನು ಥಿಯೇಟ್ರಿಗೆ ಬಂದು ಅಲ್ಲಿಂದ ಸಿನಿಮಾ ಮತ್ತು ಸೀರಿಯಲ್ಲು ಈಗ ಮಾಡ್ಕೊಂಡು ಬಂದೆ. ಬಟ್ ಒಂದು ಫೈನ್ ಡೇ ಇವ್ರ ಜೊತೆ ಆ್ಯಕ್ಟ್ ಮಾಡೋ ಅಂತ ಇದು ಬಂತು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಯುಗ ಪಿಕ್ಚರ್ ನಿಮಗೆ ಸಿಕ್ತು, ಅದಾದ ನಂತರದ ಸಿನಿಮಾಗಳು ಹೇಗೆ ಬಂತು? ಯುಗ ಸಿನಿಮಾಗೂ ಕೂಡ ನಾನು ನಾಯಕಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಮಾಡಲ್ಲ ಅಂತಲೇ ಹೇಳಿದ್ದೆ. ಸರಿ, ಒಂದು ಸಣ್ಣ ಪಾತ್ರ ಇದೆ ಮಾಡು ಅಂತ ಹೇಳಿದ್ರು. ಆ ಸಣ್ಣ ಪಾತ್ರ ನಾಯಕಿಯ ಪಾತ್ರ ಅಂತ. ಆಮೇಲೆ ನಾನು ಪ್ರೆಸ್ ಮೀಟಿಗೆ ಹೋದಾಗ ನನಗೆ ಗೊತ್ತಾಯಿತು. ಅದು ಬಿಟ್ಟರೆ ನನಗೆ ಆ್ಯಕ್ಟಿಂಗ್ನ ಗಂಧ ಗಾಳಿ ಕೂಡ ಗೊತ್ತಿಲ್ಲದಂತಹ, ಏನಂದರೆ ಏನೋ ಗೊತ್ತಿಲ್ಲದಂತಹ ಟೈಮಲ್ಲಿ ನನಗೆ ಇಡೀ ಸಿನಿಮಾ ಮುಗಿದ ಮೇಲೂ ಕೂಡ ಸಿನಿಮಾ ಕತೆ ಗೊತ್ತಿರಲಿಲ್ಲ. ಅಷ್ಟು ನೈವಾಗಿದ್ದಾಗ ಮಾಡಿದಂತಹ ಸಿನಿಮಾ ಅದು. ಹೀಗಾಗಿ ಅಷ್ಟೇನೂ ಒಳ್ಳೆಯ ಅನುಭವಗಳು ಆಗದಂತಹ ಸಿನಿಮಾ ಆದ ಕಾರಣ ಅದನ್ನ ನಾನು ಅಷ್ಟಾಗಿ ನೆನೆಸ್ಕೊಳ್ಳೋದು ಇಲ್ಲ. ಅದಾದ ನಂತರ ಯಾವ ಸಿನಿಮಾಗಳು ಬಂತು? ಅದಾದ ನಂತರ ನನಗೆ ಅವಾಗ ಅದು ಹೇಳ್ತಾರಲ್ಲ, ಒಂದು ರೋಡಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆಗ್ಬಿಟ್ರೆ ಆ ರೋಡಲ್ಲಿ ಹೆಚ್ಚು ನಿಮಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಸಲ್ಲ, ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಭಯ ಹುಟ್ಕೊಂಡ್ಬಿಡುತ್ತೆ. ಹೀಗಾಗಿ ಸಿನಿಮಾಗಳನ್ನು ನಾನು ಅಷ್ಟು ಆಯ್ಕೆ ಮಾಡಿಕೊಂಡೇ ಇಲ್ಲ. ತುಂಬ ಆಫರ್ಸ್ ಏನೋ ಬಂತು, ಯಾಕಂದರೆ ಒಂದು ದೊಡ್ಡ ಸಿನಿಮಾ, ಅದು ದೊಡ್ಡ ಮಟ್ಟದ ಹೆಸರು ಮಾಡಿದಂತಹ ಸಿನಿಮಾ ಅದು. ಬಟ್ ಅವಾಗ ನನಗೆ ಓದಬೇಕು, ಮಾಡಬೇಕು ಅಂತಲೇ ಇತ್ತು. ಅದಾದ ನಂತರ ಅನುವಲ್ಲಿ ಒಂದು ಸಣ್ಣ ಒಂದು ದಿನದ ಪಾತ್ರ ಅಂತ ಕೇಳಿದ್ರು, ನನ್ನ ಪರಿಚಯದವರೇ ಆಗಿದ್ರನ್ನ ಸರಿ ಅಂತಂದೆ. ಆಮೇಲೆ ಚೆಲುವೆಯ ನಿನ್ನ ನೋಡಲು ಅಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಟ್ರಾವೆಲ್ ಮಾಡುವಂಥ ಒಂದು ಸಣ್ಣ ಪಾತ್ರ. ಸೊ ಅದು ಓಕೆ, ಬಿಕಾಸ್ ನನಗೆ ಮೇಯ್ನಾಗಿ ನಾನು ಲೀಡ್ ಕಾನ್ಸಂಟ್ರೇಟೇ ಮಾಡಿರಲಿಲ್ಲ, ಆ್ಯಕ್ಟಿಂಗ್ ಅನ್ನೋದನ್ನು ನಾನು ಕಾನ್ಸಂಟ್ರೇಟ್ ಮಾಡೇ ಇರಲಿಲ್ಲ. ಹೀಗಾಗಿ ನಾನು ಅಷ್ಟಾಗಿ ಸಿನಿಮಾಗಳ ಆಯ್ಕೆ ಮಾಡ್ಕೊಂಡಿಲ್ಲ. ಇವತ್ತಿನ ದಿನಕ್ಕೂ ಕೂಡ ಒಳ್ಳೆಯ ಪಾತ್ರ, ಈಗ ನನಗೆ ಸಿನಿಮಾ ಅಂದರೆ ಏನು, ಆ್ಯಕ್ಟಿಂಗ್ ಅಂದರೆ ಏನು ಅಂತ ಗೊತ್ತಿರೋದ್ರಿಂದ ಪಾತ್ರಕ್ಕೆ ಒತ್ತನ್ನು ಕೊಡ್ತೇನೆ ಹೊರತು, ಅಂದರೆ ಪಾತ್ರದ ಪ್ರಾಮುಖ್ಯತೆಗೆ ಒತ್ತನ್ನು ಕೊಡ್ತೇನೆ ಹೊರತು ಇವತ್ತಿಗೂ ನನಗೆ ಲೀಡ್ನ ವ್ಯಾಮೋಹ ಇಲ್ಲ. ಓಕೆ, ನೀವು ಆಗಲೇ ಹೇಳಿದ್ರಿ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಅದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅಲ್ಲಿ ಸ್ವಲ್ಪ ಒಂದು ಹಿಂಜರಿಕೆ ಇರುತ್ತೆ. ಅಂದರೆ ಆ ಸಿನಿಮಾದಲ್ಲಿ ನಿಮ್ಗೆ ಏನಾರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ನಿಮಗೆ ಆ ಅನುಭವ ಆಯ್ತಾ ಅಥವಾ ಯಾವ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಪುಣ್ಯಕ್ಕೆ ಏನಪ್ಪ ಅಂದರೆ, ನನಗೆ ಇಷ್ಟು ವರ್ಷದಲ್ಲಿ ಯಾವುದೇ ರೀತಿಯ ಕಾಸ್ಟಿಂಗ್ ಕೌಚ್ ಆಗಿರ್ಬೋದು ಅಥವಾ ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು, ಆ ಥರದ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ಆಗಿಲ್ಲ.
ಬಹುಶಃ ನಾನು ನಡ್ಕೊಳ್ಳೋ ರೀತಿನೋ ಅಥವಾ ಅವ್ರು ನನ್ನ ನೋಡೋ ರೀತಿನೋ ಗೊತ್ತಿಲ್ಲ, ನನಗೆ ಆ ಥರದ್ದು ಯಾವತ್ತೂ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಬಟ್ ಯಾ ಅನುಭವಗಳು ಎಮೋಷ್ನಲಿ ನನ್ನನ್ನು ಬಹಳ ಕುಗ್ಸುವಂತಹ ಸಾಕಷ್ಟು ವಿಚಾರಗಳು ಆ ಸಿನಿಮಾದಲ್ಲಿ ನನಗಾಗಿತ್ತು. ಹೀಗಾಗಿನೇ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ. ಅದಾದ ನಂತರ ನೀವು ಸೀರಿಯಲ್ ಇಂಡಸ್ಟ್ರಿಗೆ ಹೇಗೆ ಬಂದಿದ್ದು? ಅದಾದ ನಂತರ ಹಾಗೆ ಮಾಡ್ತಿದ್ದೆ. ನಾನು ಮೊದಲು ಮಾಡಿದಂತಹ ಸೀರಿಯಲ್ಲು ನಾನು ಮತ್ತು ಅಕುಲ್ ಬಾಲಾಜಿ ತೆಲುಗುಲ್ಲಿ ಪೆಳ್ಳಿ ನಾಟಿ ಪ್ರಮಾಣಾಲು ಅಂತ ಒಂದು ಸೀರಿಯಲ್ಲು ಅರ್ಕಾ ಮೀಡಿಯಾ ಅವ್ರ ಕಡೆಯಿಂದ ನಾನು ಅಕುಲ್ಲು ತೆಲುಗುಲ್ಲಿ ಸೀರಿಯಲ್ ಮಾಡಿದ್ದು. ನಾನು ಇಲ್ಲಿ ಆ್ಯಂಕರಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ತೆಲುಗು ಸೀರಿಯಲ್ ಮಾಡಿ ಅದು ಸೂಪರ್ ಡೂಪರ್ ಹಿಟ್ ಸೀರಿಯಲ್. ನಮ್ಮ ಪೇರ್ ಇವತ್ತಿಗೂ ಕೂಡ ಅಭಿಭೂಮಿ ಅಂತಂದರೆ ಶ್ರದ್ಧಾ ಭುವನ್ ಅಂತ ಏನು ಜನ ಕರೀತಾರೆ ಅದರಷ್ಟೇ ಇವತ್ತಿಗೂ ಆಲ್ಮೋಸ್ಟ್ 15 ವರ್ಷ ಆಯಿತು ಅನಿಸುತ್ತೆ, ಇವತ್ತಿಗೂ ಜನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಆ ಥರದೊಂದು ಸೀರಿಯಲ್ ಮಾಡಿದೆ. ಅದಾದ ನಂತರ ಒಂದು ರಾಣಿವಾಸಂ ಅಂತ ಒಂದು ಸೀರಿಯಲ್ ಮಾಡಿದೆ, ಮತ್ತು ಮೂಡು ಮುಳ್ಳ ಬಂಧಂ ಅಂತ ಒಂದು ಸೀರಿಯಲ್ ಮಾಡಿದೆ. ಇದೆಲ್ಲ ತೆಲುಗುವಲ್ಲಾಯಿತು. ಆಮೇಲೆ ಆ್ಯಂಕರಿಂಗ್ ಮಾಡ್ತಿದ್ದೆ, ಕಾರ್ಪೊರೇಟ್ ಶೋಸು ನಂದು ಅದು ಇದು ಎಲ್ಲ ನಡೀತಾ ಇತ್ತು. ಅದರ ಜೊತೆಗೇ ಶುಭ ವಿವಾಹ ಸೀರಿಯಲ್ಗೆ ಅರುಣ್ ಜಗದೀಶ್ ಅವರು ಅಪ್ರೋಚ್ ಮಾಡಿದ್ರು. ಕನ್ನಡದಲ್ಲಿ ನನ್ನ ಮೊದಲನೇ ಸೀರಿಯಲ್ ಶುಭ ವಿವಾಹ. ಅದರಲ್ಲಿ ಶ್ರದ್ಧಾ ಟೀಚರ್ ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರಿ. ಸೊ ಆ ಫೇಮಸ್ಸಿಂದಾಗಿ ನನಗೂ ಒಂಚೂರು ಹೆಸರು ಬರ ಅಂತ ಒಂದು ಹಾಗೇನಿಲ್ಲ, ನೀವು ಅತ್ಯದ್ಭುತವಾದಂಥ ಪರ್ಫಾರ್ಮರ್. ಯಾಕಂದರೆ ದೇವಿ ಸೀರಿಯಲ್ನಿಂದನೂ ಕೂಡ ಜನ ನಿಮ್ಮನ್ನು ಗುರುತಿಸಿದ್ರು. ಬಟ್ ನಮ್ಮ ಕಾಂಬೋ ಚೆನ್ನಾಗಿ ವರ್ಕ್ ಆಯಿತು ಅದರಲ್ಲಿ ಅಂತ ಹೇಳ್ಬೋದು. ಸೊ ಅದು ನನ್ನಿಂದ ಅಥವಾ ಯಾರಿಂದನೂ ಒಬ್ಬ ಕಲಾವಿದ ಬೆಳೆಯೋದಿಲ್ಲ, ಅದು ಅವರಲ್ಲಿರುವಂಥ ಸತ್ವದಿಂದ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಇಲ್ಲ, ಅದರಿಂದ ಆಚೆ ನನ್ನ ಅನುಭವದಲ್ಲಿ ನಾನು ಹೇಳಬೇಕು ಅನ್ನೋದಾದರೆ, ಒಂದಷ್ಟು ಕಡೆ ನಾವು ರಿಯಾಕ್ಟ್ ಮಾಡ್ತೀವಿ. ಅದು ರಿಯಾಕ್ಷನ್ಗೆ ಆ ಕಡೆಯಿಂದ ಮತ್ತೆ ಪ್ರತಿಕ್ರಿಯೆ ಬರಬೇಕು. ಬರಲಿಲ್ಲ ಅಂತಂದ್ರೆ ಅದು ಆಗಲ್ಲ. ಹಾಗೆ ಇದು ಒಟ್ಟಾರೆ ಕೂಡ್ಕೊಂಡು ಬಂದಿದ್ರಿಂದಾಗಿ ಅದೊಂದು ದೊಡ್ಡ ಸೀರಿಯಲ್ ಆಗಿ ಹಿಟ್ ಆಗಿ ಖಂಡಿತ ಹೌದು. ಯಾಕಂದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು. ಎಂಥದ್ದೇ ಒಂದು ಡಮ್ಮಿ ಸೀನ್ ಅಂತ ಅನಿಸ್ಕೊಳ್ಳುವಂಥ ಸೀನ್ ಇದ್ರು ಕೂಡ ಅದನ್ನ ಫಸ್ಟ್ ಶ್ರೀನಿಧಿ ಅವ್ರು ಬರೀತಾ ಇದ್ರು. ಆಗ ಅದ್ಭುತವಾದ ಡೈಲಾಗ್ಸ್ ಇಂದ ಅವ್ರು ಎತ್ಬಿಡ್ತಿದ್ರು. ಇಲ್ಲಾಂದ್ರೆ ಅರುಣ್ ಜಗದೀಶ್ ಅವರು ಅಷ್ಟೇ ಅತ್ಯದ್ಭುತವಾದಂಥ ಡೈರೆಕ್ಟರ್ ಅವರು. ಸೊ ಅವರು ಕೂಡ ಅಷ್ಟೇ ಎಂಥದ್ದೇ ಸಪ್ಪೆ ಅನ್ಸುವಂಥ ಸೀನ್ ಇದ್ರು ಕೂಡ ಅದನ್ನ ಎಲಿವೇಟ್ ಮಾಡ್ಬಿಡ್ತಿದ್ರು. ಅನಂತರ ಪಾತ್ರಗಳಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಚೌಕಟ್ಟು ಗೊತ್ತಿದ್ರಿಂದ ಕೊಡೋದು ತಗೊಳ್ಳೋದು ಅಂತ ನೀವೇನು ಹೇಳಿದ್ರಿ ಅದು ಅದ್ಭುತವಾಗಿ ಆಗ್ತಾ ಇತ್ತು. ಆ ಸೀರಿಯಲಲ್ಲಿ ಏನೋ ಒಂದು ಮ್ಯಾನರಿಸಮ್ ಮಾಡ್ಬಿಡ್ತಿದ್ರಿ, ಅದಕ್ಕೆ ಇನ್ನೇನೋ ಒಂದು ನಾನು ರಿಯಾಕ್ಟ್ ಮಾಡ್ತಿದ್ದೆ, ಅಥವಾ ನಾನೇನೋ ಒಂದು ಬೈತಿದ್ದೆ ಅದಕ್ಕೆ ನೀವು ಇನ್ನೊಂದು ಏನೋ ರಿಯಾಕ್ಟ್ ಮಾಡ್ಬಿಡ್ತಿದ್ರಿ. ಸೊ ಆ ರೀತಿಯ ಎಲ್ಲ ಪಾತ್ರಗಳು ಅಷ್ಟೇ ಒಂದು ದಾಹ ಇದ್ದಂಥ ಹಸುವಿದ್ದಂಥ ಪಾತ್ರಗಳೇ ಆಗಿತ್ತು ಅದರಲ್ಲಿ. ಎಲ್ಲ ಕಲಾವಿದರು ಅಷ್ಟೇ, ಅಲ್ಲಿ ಯಾರೋ ದುಡ್ಗೋಸ್ಕರ ಕೆಲಸ ಮಾಡ್ತಿಲ್ಲ, ದುಡ್ಡು ಬೇಕು ಆಫ್ಕೋರ್ಸ್, ಬಟ್ ಅದಕ್ಕೂ ಮೀರಿ ಇವತ್ತು ನಾನು ಚೆನ್ನಾಗಿ ಮಾಡಬೇಕು ಗುರು ಅಂತ ಅಂದ್ಕೊಂಡು ಬರ್ತಿದ್ವಿ ನಾವು. ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ರಲ್ಲ ಇವತ್ತು ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಿದ್ವಿ ಅಂತ. ಆ ಥರದ್ರಲ್ಲಿ ನನಗೊಂದು ಸೀನ್ ಇವತ್ತಿಗೂ ನೆನಪಿದೆ. ಕಂಬಳ ನಡೀತಾ ಇತ್ತು. ಅದರಲ್ಲಿ ಪಚ್ಚಿ ಅನ್ನೋ ಪಾತ್ರ ಶ್ರದ್ಧಾ ಟೀಚರ್ಗೆ ಡವ್ ಹೊಡಿತಾ ಹಿಂಗೆ ಹೋಗ್ತಾ ಇರುತ್ತೆ. ಈ ಥರದ ಒಂದು ಸಿಚುವೇಶನ್ ಬಂದಾಗ ಮೇಡಮ್ ಅವರು ಎದುರುಗಡೆ ಇದ್ದರು, ನಾನು ಆ್ಯಕ್ಟ್ ಮಾಡಬೇಕು. ಸೊ ಆ್ಯಕ್ಟ್ ಮಾಡಿದ್ವಿ, ಮುಗೀತು. ಏನು ಡೈಲಾಗ್ ಇತ್ತು ಅದನ್ನ ಹೇಳಿದ್ವಿ, ಮುಗಿಸಿದ್ವಿ. ಅದಾದಮೇಲೆ ಈ ನಮ್ಮಿಬ್ಬರ ಕಾನ್ವರ್ಸೇಷನ್ನ ಮತ್ತೊಬ್ಬರು ಅಲ್ಲಿ ನಿಂತು ನೋಡ್ತಾರೆ. ನಾವು ಮಾಡೋ ಕುಚೇಷ್ಟೆಗಳು ಹೆಂಗಿರುತ್ತೆ ಅನ್ನೋದಕ್ಕೆ ಮೇಡಮ್ ನೆನಪಿದೆಯಲ್ಲೋ ಗೊತ್ತಿಲ್ಲ, ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬೋದು. ಕುಚೇಷ್ಟೆಗಳು ಮಾಡ್ತಾ ಇರ್ತೀವಿ. ಅಲ್ಲಿ ನಮ್ಮದು ಏನಂದರೆ ನಾವು ಮಾತಾಡೋ ಮಧ್ಯದಲ್ಲಿ ನಮ್ಮದು ಮ್ಯೂಟ್ ಆಗಿರುತ್ತೆ, ಆಪೋಸಿಟ್ ಕ್ಯಾರೆಕ್ಟರ್ ಫೋಕಸಲ್ಲಿರುತ್ತೆ. ಈ ಥರ ಮೇಡಮ್ ಅವರು ಇಲ್ಲ ಪಚ್ಚಿ ನೀವು ಹಾಗೆಲ್ಲ ತಿಳ್ಕೊಬೇಡಿ, ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೀಗೆ ಒಂದು ತಾಳಿ ಎತ್ತು ತೋರಿಸ್ತಾರೆ. ಇದು ಸೀನು. ಆ ಸೀನ್ ನೋಡಿರೋರಿಗೆ ಒಂದಷ್ಟು ಜನ ಗೊತ್ತಾಗುತ್ತೆ. ಅದು ಆ್ಯಕ್ಟ್ ಏನು ಮಾಡಬೇಕು ಮಾಡಾಗೋಗಿದೆ. ಬಟ್ ನಾವು ಹೇಗಿದ್ರು ಔಟ್ ಆಫ್ ಫೋಕಸಲ್ಲಿದ್ದೀವಿ ಅಂತ ನನಗೂ ಗೊತ್ತು, ಮೇಡಮ್ ಅವ್ರಿಗೂ ಸಹ ಗೊತ್ತು. ಅಲ್ಲಿ ಅಪೋಸಿಟ್ ಕ್ಯಾರೆಕ್ಟ್ರು ಒಂದು ನೋಡ್ತಾ ಇದ್ದೆ, ಅವ್ರ ಮೇಲೆ ಫೋಕಸ್ ಇದೆ ಅನ್ನೋದು ತುಂಬ ಚೆನ್ನಾಗಿ ಮೇಡಮಿಗೆ ಗೊತ್ತು. ಮೇಡಮ್ ನೀನಂತ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಏನು ಒರಿಜಿನಲ್ ಡೈಲಾಗ್ ಇತ್ತು, ಆ ಒರಿಜಿನಲ್ ಡೈಲಾಗ್ ಹೇಳ್ತಾ ಇಲ್ಲ. ನೀವು ನನಗೆ ಗೋಬಿ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಕೊಡಿಸ್ಲಿಲ್ಲ ಅಂತ. ಮೇಡಮ್ ನಾನೆಲ್ಲ ಗೋಬಿ ಕೊಡಿಸ್ತೀನಿ ಅಂತ, ನಾನು ಹೇಳಿದ್ದು ಗೋಬಿ ಅಲ್ಲ, ನಾನು ಹೇಳಿದ್ದು ಚಿಕನ್ ಬಿರಿಯಾನಿ ಅಂತ. ಈ ಥರ ಏನೋ ಹಿಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನೋಡಿ ನಾನು ಹಾಕಿರೋ ತಾಳಿ ಅಂತಬಿಟ್ಟು ಹಿಂಗೆ ತೋರಿಸ್ತಾರೆ. ಒರಿಜಿನಲ್ ಸೀನ್ ಇದೆ. ಆಫ್ ದ ಸ್ಕ್ರೀನ್ ಔಟ್ ಆಫ್ ಫೋಕಸಲ್ಲಿ ಇಲ್ಲಿ ನೋಡಿ ಇದು ಜಿಲೆಟಿಂದು ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ. ಅವಾಗ ನಾನು ಸೋತೆ. ಅಂದರೆ ನನ್ನ ರಂಗಭೂಮಿ ನಟ ಆಗಿದ್ರು ನಾನಲ್ಲಿ ಅಷ್ಟೊತ್ತು ತನಕ ಕಂಟ್ರೋಲ್ ಮಾಡ್ಕೊಂಡಿರೋನು ಅವಾಗ ಜೋರಾಗಿ ನಗ್ಬಿಟ್ಟೆ. ಆಮೇಲೆ ವೈದ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಿದ್ದ ಸೀನ್ ಅದು, ಅವರು ಓಕೆ ಕಟ್ ಅಂತ ಅಂದರು. ಅಲ್ಲಿಗೆ ನಾನು ಸೋತೆ. ಅಂದರೆ ನಾವೇನು ರಂಗಭೂಮಿ ಮಾಡ್ಕೊಂಬಂದ್ರು ಅದರಿಂದ ಆಚೆ ನೀನಾ ಅಂತ ಹೇಳಿ ಒಬ್ಬ ಕಲಾವಿದ ನಿಂತಾಗ
ಗೆಲ್ಲೋದಕ್ಕೆ ಸಾಧ್ಯ ಇದೆ. ಅದು ನಾನಾಗಿರ್ಬೋದು, ಅವರಾಗಿರ್ಬೋದು. ಬಟ್ ಆ ಸೀನ್ ಇವತ್ತಿಗೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿತ್ತದು. ಆದ್ರೆ ಅದು ಅದು ಸೋಲು ಗೆಲುವು ಅಂತಲ್ಲ ಅದು. ಹೇಗಂದ್ರೆ ಒಂದು ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳ್ಬೋದು. ಹ್ಮ್. ಯಾಕಂದ್ರೆ ಅದು ಈ ರೀತಿ ಸೋತಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಅದ್ಭುತವಾದಂತಹ ಸ್ಯಾಟಿಸ್ಫ್ಯಾಕ್ಷನ್ ಅದು ಅಂತ ಹೇಳ್ಬೇಕು. ಯಾಕಂದ್ರೆ ಎದುರೋಗಿರೋ ವ್ಯಕ್ತಿ ಅವರ ಪ್ರತಿಭೆಯಿಂದ ನಮ್ಮನ್ನು ಸೋಲಿಸಿದಷ್ಟು ನಾವು ನಮ್ಮ ಲಿಮಿಟ್ಸ್ನ ಪುಷ್ ಮಾಡ್ಕೊಂಡು ಹೋಗ್ತೀವಿ ಅಂತ ಎಷ್ಟೋ ಸನ್ನಿವೇಶಗಳು ನಿಮ್ಮ ಜೊತೆ ಕೂಡ ನನಗಾಗಿದೆ. ಸೊ ಅದು ಒಂದ್ ರೀತಿ ಅದ್ಭುತವಾದಂತಹ ಹೆಲ್ದಿ ಕಾಂಪಿಟೇಷನ್. ಅದು ಬಹುಶಃ ಭಾಷೆ ಬಗ್ಗೆ ಮತ್ತೆ ಮಾಡೋ ಕೆಲ್ಸದ ಬಗ್ಗೆ ಎರಡರ ಬಗ್ಗೆನೂ ಅಪಾರವಾದಂತಹ ಒಲವಿದ್ರೆ ಮಾತ್ರ ಅದು ಸಾಧ್ಯ ಆಗೋದು. ಹೌದು. ಯಾಕಂದರೆ ಭಾಷೆ ಬಗ್ಗೆ ಅಂತ ಹೇಳಿದ್ರಲ್ಲ, ನಾನೂ ಸಹ ಬಂದಾಗ ನನ್ನ ಬೇಸಿಕಲಿ ನಾನು ನಿಮ್ಮ ಕುಂದಾಪುರದವನಲ್ಲ. ತುಂಬ ಜನ ಮಂಗಳೂರು ಮತ್ತು ಕುಂದಾಪುರ ಅಂತ ಅಂದ್ಕೊಂಡಿರೋಂಥ ಹೌದು. ಜನಗಳು ತುಂಬ ಇದ್ದಾರೆ. ಬಟ್ ಆ ಜಾಗದಲ್ಲಿ ನಮಗೆ ಕೊಟ್ಟಂಥ ಪ್ರೀತಿ ಇದೆಯಲ್ಲ, ಶ್ರದ್ಧಾ ಮೇಡಮ್ ಅಂತಂದ್ಬಿಟ್ಟು ಎಷ್ಟೋ ಸತಿ ಇವ್ರಿಗೂ ಅನುಭವ ಆಗಿದೆ. ನಾವು ಎಲ್ಲೋ ಹೊರಗಡೆ ಹೋಗಿ ಊಟ ಮಾಡ್ತಾ ಇದ್ವಿ, ಅಥವಾ ಎಲ್ಲೋ ಹೊರಗಡೆ ಹೋಗಿ ಟೀ ಕುಡಿತಾ ಇದ್ವಿ, ಕಾಫಿ ಕುಡಿತಾ ಇದ್ವಿ, ಇನ್ನೆಲ್ಲೋ ಹೋಗಿ ಏನೋ ತಿಂತಾ ಇದ್ವಿ. ನಮ್ಮ ಹತ್ರಕ್ಕೆ ಆ ಜನ ದುಡ್ಡೇ ಇಸ್ಕೊತಾ ಇರಲಿಲ್ಲ. ಹೌದು. ಅದು ಇವ್ರಿಗೂ ಸಹ ಎಷ್ಟೋ ಸತಿ ಇವತ್ತಿಗೂ ನಾನು ಮೊನ್ನೆ ಕುಂದಾಪುರಕ್ಕೆ ಹೋಗಿದ್ದೆ, ಅಂದ್ರೆ ಉಡುಪಿ ಹತ್ರಕ್ಕೆ ಹೋಗಿದ್ದೆ. ಅಲ್ಲಿಗೂ ಕೂಡ ಓ ಮೇಡಮ್ ಎಲ್ಲಿ ಪಚ್ಚಿ ಭುವನು ಅಂತ ಕೇಳಿದ್ರು. ಇಷ್ಟು ವರ್ಷ ಆಗಿ ಧರ್ಮಸ್ಥಳ ದೇವಸ್ಥಾನದ ಒಳಗಡೆ ಕೂಡ. ಅದಕ್ಕೆ ಹೇಗಿದ್ದೀರಾ ಶ್ರದ್ಧಾ ಮೇಡಮ್, ಪಾಠ ಮಾಡಕ್ ಬಂದ್ರ್ಯಾ ಅಂತ ಕೇಳಿದ್ರು. ಸೊ ಈ ರೀತಿ ಇವತ್ತೊಂದು ದಿನಕ್ಕೂ ಕೂಡ ಆ ಪ್ರೀತಿ ಕೊಡ್ತಾರ ಅವರು. ಅವರ ಪ್ರೀತಿ ಆಗಾದ. ಮತ್ತು ನಮಗೊಂಥರ ಹೆಂಗಿತ್ತು ಅಂತಂದರೆ, ಅದು ಅಲ್ಲಿ ಹೋಗ್ಬಿಟ್ರೆ ನಾವು ವಾಪಸ್ ಶೂಟಿಂಗ್ ಮುಗಿಸ್ಕೊಂಡು ಲಾಡ್ಜಿಗೆ ಬಂದರೆ ಮಾತ್ರ ನಮಗೆ ನೆಟ್ವರ್ಕ್ ಸಿಗೋದು. ಅದರ್ವೈಸ್ ನಮ್ಗೆ ಎಲ್ಲೂ ನೆಟ್ವರ್ಕ್ ಸಿಗಲ್ಲ. ಬೇಕು ಅಂದ್ರೆ ನೆಟ್ವರ್ಕ್ ಸಿಗೋ ಜಾಗಕ್ಕೆ ನಾವು ಹುಡುಕೊಂಡೋಗಿ ಫೋನ್ ಮಾಡಬೇಕು. ಅಲ್ಲಿಗೂ ಏನ್ ತರಲೆ ಮಾಡ್ತಿದ್ವಿ ನಾವು ಅಂದ್ರೆ, ಅಲ್ಲಿವರೆಗೂ ಶೂಟಿಂಗ್ ಮಾಡ್ತಿದ್ವಾ, ಅಲ್ಲಿಗೆ ನಮ್ ಕಿತಾಪತಿ ಮುಗಿತಿರ್ಲಿಲ್ಲ. ಅಲ್ಲಿಂದ ಮಲ್ಪೆ ಬೀಚಿಗೆ ಹೋಗೋ, ಇಲ್ಲಾಂದ್ರೆ ಎಲ್ಲಾದ್ರೂ ಯಕ್ಷಗಾನ ನಡೀತಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಇಡೀ ರಾತ್ರಿ ನೋಡೋ. ಓಕೆ, ಇಲ್ಲಿ ಇವಾಗ ಒಂದು ಹೊಸದೊಂದು ಹೋಟ್ಲ್ ಆಗಿದೆಯಂತೆ, ಅಲ್ಲಿ ಹೋಗೋಣ, ಇಲ್ಲಿ ಲತಾ ಹೋಟ್ಲ್ ಹೋಗೋಣ, ಅಲ್ಲಿ ಅನ್ನಪೂರ್ಣ ಮೆಸ್ಸಿಗೆ ಹೋಗೋಣ. ಇದೇ ರೀತಿ ಕಿತಾಪತಿಗಳು ನಮ್ದು. ಹೀಗಾಗಿ ನಾವು ಒಂದು ಅಲ್ಲಿದ್ದಾಗ ಒಬ್ಬರಿಗೊಬ್ಬರೇ ಆಸರೆ. ಯಾಕಂದ್ರೆ ಊರ್ ಬಿಟ್ಟು ಊರ್ ಹೋಗಿದ್ರಿಂದ ಇಲ್ಲ, ಅದ್ರ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಇದಾದ್ಮೇಲೆ ಅಂದರೆ ಬಿಗಿನಿಂಗಲ್ಲಿ ನಾವು ಒಂದಷ್ಟು ಏನಲ್ಲಿ ಒಡನಾಟ ಇತ್ತು. ಎಷ್ಟೋ ಸತಿ ಏನಾಗ್ತಿತ್ತು ಅಂತಂದರೆ, ಮೇಡಮ್ ಅವರು ಕಾರ್ ತರ್ತಾ ಇದ್ರು. ನಮ್ಮ ಹತ್ರ ಅವಾಗ ಇನ್ನೂ ಕಾರ್ ಇರಲಿಲ್ಲ. ಅಂದರೆ ಕಾರ್ ಇದ್ರೂ ತರ ಶಕ್ತಿ ಇರಲಿಲ್ಲ, ಅದು ಬೇರೆ. ಮೇಡಮ್ ನಿಮ್ಮ ಕಾರು ಬೇಕು ಒಂಚೂರು, ತಗೊಂಡೋಗಿ ಪಚ್ಚಿ ಅಲ್ಲಿ ಬ್ಯಾಗಲ್ಲಿದೆ ಕಿ ಅಂತನವರು. ನಾವು ತೊಗೊಳ್ತಿದ್ವಿ, ಹೋಗ್ತಾ ಇದ್ವಿ, ಎಲ್ಲ ಊಟ ಮಾಡ್ಕೊಂಡು ಬರ್ತಾ ಇದ್ವಿ, ಏನೋ ತರ್ತಾ ಇದ್ವಿ, ಈ ಥರ. ಅಂದರೆ ಅದೊಂದು ಜರ್ನಿ, ವಿಚಿತ್ರವಾದ ಅನುಭವ. ಮತ್ತು ಈಗಲೂ ಸಹ ಆ ಥರದ್ದೊಂದು ನಮಗೆ ಜರ್ನಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸಲ 1ನೇ ತಾರೀಕಿಂದ 13ನೇ ತಾರೀಕು ತನಕ ಅಥವಾ 15ನೇ ತಾರೀಕು ತನಕ ನಮ್ಗೆ ಶೂಟಿಂಗ್ ಇರ್ತಾಯಿತ್ತು. ಹೋಗ್ತಾ ಇದ್ವಿ. ಹೋದರೆ ಮೇಡಮ್ ಅವರು ಆಬ್ವಿಯಸ್ಲಿ ಅವ್ರ ಕಾರಲ್ಲಿ ಬರ್ತಾಯಿದ್ರು, ಇಲ್ಲ ಭುವನ್ ಅವ್ನ ಕಾರಲ್ಲಿ ಬರ್ತಾಯಿದ್ದ. ಇವ್ರ ಕಾರು ಮರ್ತು ಬಿಡ್ತಿದ್ರು, ಅವ್ನ ಕಾರ್ ಮರ್ತು ಬಿಡ್ತಿದ್ದ. ಇನ್ಯಾರೋ ಕಾರ್ ತಂದರೆ ಅವರು ಮರ್ತು ಬಿಡ್ತಿದ್ರು. ಒಟ್ಟು ಯಾರ್ದೋ ಒಂದು ಕಾರ್ ಸಿಗುತ್ತೆ, ಹೋಗು, ಇದು ಮಾಡು. ಆ ಒಂದು ಜರ್ನಿ ಇದೆಯಲ್ಲ, ಆ ಥರದ್ದು ಸೀರಿಯಲ್ ಎಕ್ಸ್ಪೀರಿಯನ್ಸ್ ಮತ್ತೆ ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಇನ್ನೊಂದು ಹೇಳ್ಬಿಡ್ತೀನಿ, ಊನು ಆಡ್ತಾ ಇದ್ದಿದ್ದು. ಅಯ್ಯೋ, ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವು ಸರಿ ಕ್ಯಾಮ್ರಾಮನ್ ಅವರು ಕೂತ್ಕೊಂಡು, ಇಬ್ರು ಕ್ಯಾಮ್ರಾಮನ್ ಇರ್ತಿದ್ರು, ಎಲ್ರು ಕೂತ್ಕೊಂಡು ಊನು ಆಡ್ತಿದ್ವಿ. ಕೊನೆಗೆ ಆರೂರ್ ಜಗದೀಶ್ ಅವ್ರು ಬರೋದು, ಏನ್ ಮೇಡಮ್ ನೀವ್ ಹಾಳಾಗೋದಲ್ದೆ ಎಲ್ರನ್ನೂ ಹಾಳು ಮಾಡ್ತಿದ್ದೀರಾ ಕೃಷ್ಣ ಅಂತ ಬೈಯೋರು. ಬಟ್ ಅವ್ರೊಂಥರ ಪ್ರೀತಿಯ ಡೈರೆಕ್ಟರ್. ಅವ್ರ ಬೈಗಳ ಅಂತ ನಮ್ಗೆ ಅನ್ನಿಸ್ತಾ ಇರಲಿಲ್ಲ. ಆದ್ರೂ ಒಂದು ಸಣ್ಣ ಭಯ ಇತ್ತು ಅವ್ರ ಬಗ್ಗೆ. ಅದು ಅವ್ರ ಕೆಲಸ ಅವ್ರಿಗೆ ತಂದ್ಕೊಟ್ಟಂತಹ ಗೌರವ ಅಂತ ಹೇಳ್ಬೋದು ಅಲ್ವಾ. ಆಸ್ ಅ ಡೈರೆಕ್ಟರ್ ಮಾತ್ರ ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಆಫ್ ವರ್ಕ್ ವಿತ್ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಅವ್ರು ಇವತ್ತಿನ ತನಕ ಮಾಡಿರೋ ಯಾವ ಪ್ರಾಜೆಕ್ಟುವೇ ಫೇಲ್ ಅನ್ನೋದಿಲ್ಲ. ಬಿಕಾಸ್ ನಾನು ಬಂದ ಹೊಸದರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ, ಗುಪ್ತಗಾಮಿನಿ ಅಂತ. ಅದು ಒಂದು ಸಣ್ಣ ಪಾತ್ರ, ಒಂದು ವಾರದಲ್ಲಿ ಏನೋ ನಂದು ಎಪಿಸೋಡ್ ಟೆಲಿಕಾಸ್ಟ್ ಆಗಿದ್ದಷ್ಟೇ. ಅದಕ್ಕೆ ಅವರು ಡೈರೆಕ್ಟರ್ ಆಗಿದ್ದರು, ಅವರು ಎಪಿಸೋಡ್ ಡೈರೆಕ್ಟರ್ ಆಗಿದ್ದು. ಅದಾದಮೇಲೆ ಅವರು ಒಂದಷ್ಟು ಅರುಂಧತಿ ಈ ಥರದ್ದೆಲ್ಲ ಸೀರಿಯಲ್ನ ಮಾಡ್ಕೊಂಡು ಬಂದರು. ಅಂಥದ್ರಲ್ಲಿ ನಮಗೆ ಸಿಕ್ಕ ಒಂದು ಆಪರ್ಚುನಿಟಿ ಅಂದರೆ ಶುಭ ವಿವಾಹ. ತುಂಬ ಜನ ಇವತ್ತಿಗೂ, ಎಷ್ಟೋ ಜನ ಕ್ಯಾಮ್ರಾಮನ್ಗಳು, ಅದಕ್ಕೆ ವರ್ಕ್ ಮಾಡಿರೋಂಥ ಕ್ಯಾಮ್ರಾಮನ್ಗಳಲ್ಲಿ ಪಚ್ಚಿ ಅಂತ ಇವತ್ತಿಗೂ ಕರೀತಾರೆ. ಇವತ್ತು ನನ್ನ ಹೆಸರು ಯಾರು ಇವತ್ತಿಗೂ ಕೂಡ. ನಾನು ರಾಧಿಕಾ ಸೀರಿಯಲ್ ಮಾಡಿದಾಗ ನಮ್ಮ ಕೃಷ್ಣ ಅವರೇ ನಾನು ಕ್ಯಾಮ್ರಾಮನ್, ಅವರು ಅಷ್ಟೇ ಅಶ್ರದ್ಧಾ ಮೇಡಮ್ ಅಂತಾರ ಅವರು, ಅಥವಾ ಶಾಸ್ತ್ರಗಳೇ ಅನ್ನೋ ಕೆಲವು ಶ್ರದ್ಧಾ ಮೇಡಮ್ ಅಂತ. ನಂದು ಆಯ್ತು ಶ್ರದ್ಧಾ, ಇಷ್ಟು 8 ವರ್ಷ ಆಯ್ತು ಅನ್ಸುತ್ತೆ, ಸಾಕು ಮಾಡಿ ಅಂದ್ರು ಬಂದ್ಬಿಡುತ್ತೆ ಅವ್ರಿಗೆ. ಅದು ಹಂಗೆ ಬರುತ್ತೆ. ಓಕೆ, ನೀವು ಬಂದ್ರಿ, ಸೀರಿಯಲ್ಗೆ ಬಂದ್ರಿ. ಸೀರಿಯಲ್ ಆದಮೇಲೆ ನಿಮ್ಮ ಈ ಮಧ್ಯ ಒಂದಷ್ಟು ನಿಮ್ಮ ಒಳಗಿನ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಆಗಿದ್ದು, ಅದನ್ನು ಹೇಳ್ತೀನಿ
ಅಂದರೆ ನಾನು ಇನ್ನೂ ಸೀರಿಯಲ್ ಇಂಡಸ್ಟ್ರಿಗೆ ಬಂದ ಹೊಸದರಲ್ಲಿ ದಿಬ್ಬಣ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಆ ಟೈಮಲ್ಲಿ ನಮ್ಮ ಗುರುಗಳಾದ ಮಂಡ್ಯ ರಮೇಶ್ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಲೆಜೆಂಡ್ 3 ಜನ ಹೀರೋಗಳು ಆ್ಯಕ್ಟ್ ಮಾಡ್ತಾಯಿದ್ರು. ಹೇಳ್ತೀನಿ ಯಾವುದು ಅಂತ. ರಾಕ್ಲೈನ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಫೇಮಸ್ ಹೀರೋಯಿನ್ ಹಾಡು ಹಾಕ್ತೀನಿ ನೋಡಿ. ಅವರು ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಹೋಗಿ ಹಿಂಗೆ ಕೂತ್ಕೊಂಡಿದ್ದೆ. ನಾನು ನನ್ನ ಫ್ರೆಂಡ್ಸು ಹಿಂಗೆ ಹೋಗಿದ್ವಿ, ಕೂತಿದ್ವಿ. ನಿನ್ನ ಎಲ್ಲೋ ನೋಡಿದ್ದೀನಿ ಕಣ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು ಒಂದು ಸೀರಿಯಲಲ್ಲಿ ನೋಡಿದ್ದೀನಿ ಅಂದರು. ಅವ್ರು ಯಾರೂ ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್. ಓಕೆ, ಅಂಥವ್ರು ಒಂದು ಸತಿ ನನಗೆ ನಿನ್ನ ಆ್ಯಕ್ಟಿಂಗ್ ನೋಡಿದ್ದೀನಿ ಅಂದಾಗ ನನಗೆ ಯಪ್ಪ ಎಲ್ಲಿಲ್ಲದ ಖುಷಿ, ಆನಂದ. ಅಂಥದ್ರಲ್ಲಿ ನೀವು ಅವ್ರ ಜೊತೆ ಒಂದು 8 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರ. ಅಂದರೆ ಅವರ ನಿಮ್ಮ ಒಡನಾಟ, ಅಂಥ ದೊಡ್ಡ ಕ್ರೇಜಿ ಸ್ಟಾರ್ ಅವ್ರ ಜೊತೆ ನೀವು ಸ್ಕ್ರಿಪ್ಟು ಅಥವಾ ಈ ಥರದ್ದೊಂದು ಜರ್ನಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅನುಭವ? ನಾನು ಅವ್ರನ್ನ ಅಪ್ಪ ಅಂತಲೇ ಕರೀತಿದ್ದೆ, ಇವತ್ತಿಗೂ ಕೂಡ ಅಪ್ಪ ಅಂತಲೇ ಕರೆಯೋದು. ಅವರು ನನ್ನನ್ನು ಮಗಳ ರೀತಿಯೇ ನೋಡಿರೋದು ಇವತ್ತಿನ ದಿನಕ್ಕೂ ಕೂಡ. ಸಿನಿಮಾನ ಎಷ್ಟು ಕಲಿತೆ ರವಿಚಂದ್ರನ್ ಅವ್ರ ಜೊತೆ ಇದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಬದುಕನ್ನು ಎಷ್ಟು ಕಲಿತೆ ಅವರಿಂದ ಕಲ್ತಿದ್ದೀನಿ. ಸಣ್ಣ ಸಣ್ಣ ವಿಚಾರ, ಏನಾದರೂ ಒಂದು ಪ್ಯಾಕ್ ಮಾಡಬೇಕಾದ್ರೂ ಕೂಡ ಯಾವತ್ತೂ ಕಮ್ಮಿ ಆಗಬಾರ್ದು, ಜಾಸ್ತಿ ಆದರೂ ಪರವಾಗಿಲ್ಲ. ಮತ್ತು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದನ್ನ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಮಾಡದೆ ಹೋದರೂ ಪರವಾಗಿಲ್ಲ. ಈ ರೀತಿ ಬದುಕಿನ ಪಾಠಗಳನ್ನು ಕಲಿಸ್ಕೊಟ್ಟಂಥವ್ರು ಅವರು. ಮತ್ತು ನೀವು ನಂಬಲ್ಲ, ಕ್ರೇಜಿ ಸ್ಟಾರ್ ಅಂದರೆ ಒಂದು ನಮ್ಮೆಲ್ಲರ ತಲೆಯಲ್ಲೂ ಒಂದು ಒಂದು ಐಡಿಯಾ ಇದೆ. ರೊಮ್ಯಾಂಟಿಕ್ ಹೀರೋ, ರೊಮ್ಯಾನ್ಸು, ಲವ್ವು, ಮೋಜು, ಮಸ್ತಿ. ಬಟ್ ನಾನು ಉಪನಿಷತ್ ಕಲ್ತಿದ್ದು ಮೊದಲು, ಅಂದರೆ ಉಪನಿಷತ್ ಓದೋಕ್ಕೆ ಶುರು ಮಾಡಿದ್ದು ಕ್ರೇಜಿ ಸ್ಟಾರ್ ಅವರ ಮಂಜಿನ ಹನಿ ಸಿನಿಮಾದ ಒಂದು ಅಳವಡಿಕೆಗೋಸ್ಕರ. ಈ ರೀತಿ ಹಿ ಯೂಸ್ ಟು ಪುಷ್ ದ ಲಿಮಿಟ್ಸ್. ಇದರಿಂದ ಇದೇನಾದರೂ ಸಿಗುತ್ತಾ ನೋಡು, ಅದರಿಂದ ಅದೇನಾದರೂ ಸಿಗುತ್ತಾ ನೋಡು. ಐ ಯೂಸ್ ಟು ರೀಡ್ ಎವ್ರಿಥಿಂಗ್. ಓದ್ಬಿಟ್ಟು ನೋಡಿ ಇದೊಂದು ಸ್ವಲ್ಪ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇರೋ ಥರ ಇದೆ, ಸೊ ಇದೊಂಚೂರು ಅಳವಡಿಸ್ಕೋಬಹುದಾ ನೋಡಿ ಅಂತ. ಷಡ್ರಸಗಳು ಅಂದರೆ ಏನು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಷಡ್ರಸಗಳು ಅನ್ನೋದನ್ನು ಬದುಕಿನ, ಅಂದರೆ ಮದುವೆಯ 6 ರಸಗಳಿಗೆ ಷಡ್ರಸನ ಹೋಲಿಸಿ ಒಂದು ಸೀನ ಬರೆದಿದ್ವಿ ನಾವು. ಈ ರೀತಿ ಹಿ ಹೆಲ್ಪ್ ಮೀ ಟು ಪುಷ್ ಮೈ ಲಿಮಿಟ್ಸ್. ಸೊ ಅದೆಲ್ಲದನ್ನು ಕೂಡ ಒಂದು ಬದುಕನ್ನು ಬ್ಯೂಟಿಫೈ ಮಾಡಿ ನೋಡೋದು ಹೇಗೆ, ಬ್ಯೂಟಿಫೈ ಮಾಡಿ ನೋಡಿದ್ರೆ ನಮ್ಮ ಬದುಕಿಗೆ ಎಷ್ಟು ಹೇಗೆ ಬೇಕಾದರೂ ಇರ್ಬೋದು, ಅಂದರೆ ಹೀಗೆ ಬದುಕಬೇಕು ಅನ್ನೋದೊಂದಿದೆಯಲ್ಲ, ಅದನ್ನು ನನಗೆ ಕಲಿಸಿದ್ದು ರವಿಚಂದ್ರನ್ ಅವರು. ಸೊ ಈ ರೀತಿ ಬಹಳ ವಿಷಯಗಳನ್ನು ನಾನು ಅವರಿಂದ ಕಲ್ತಿದ್ದೀನಿ. ಸೊ ಇವತ್ತಿಗೂ ಕೂಡ ಅವರು ನನಗೆ ಗುರುಸ್ಥಾನದಲ್ಲಿ ನಿಲ್ತಾರೆ. ಅಬ್ವಿಯಸ್ಲಿ ಅವರ ಕ್ರೇಜ್ ಮತ್ತು ಅವರ ವರ್ಕಿಂಗ್ ಪ್ಯಾಟ್ರನ್ ನಾವು ಹತ್ತಿರದಿಂದ ನಾವು ಯಾರು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಒಂದಷ್ಟು ಜನ ನೋಡಿದವರು ಅವ್ರ ಕ್ರೇಜ್ ಬಗ್ಗೆ ತುಂಬ ಹೇಳಿದ್ದಾರೆ. ನಿಮಗೆ ನಿಜವಾಗ್ಲೂ ಕ್ರೇಜಿ ಸ್ಟಾರ್ ಅವರು ಗುರುವಾಗಿ, ಅಪ್ಪನಾಗಿ ಈ ಥರದ್ದೆಲ್ಲ ನಿಂತಿದ್ದಾರೆ. ಬಟ್ ಅವರ ವರ್ಕಿಂಗ್ ಇದು ಹೇಗಿರುತ್ತೆ, ಅಂದರೆ ಅವರ ಕ್ರೇಜ್ ಹೆಸರಿಗೆ ತಕ್ಕಂತೆ? ಹಿ ಆಲ್ವೇಸ್ ಮೂವಿ ಇಸ್ ಎವ್ರಿಥಿಂಗ್ ಅವರಿಗೆ. ಸೊ ಒಂದು ಕ್ರೇಜ್ ಅಂತಂದ್ರಲ್ಲ, ಒಂದು ಕ್ರೇಜಿ ಸಿಚುವೇಶನ್ ಹೇಳ್ಬಿಡ್ತೀನಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರಿಲೇಟೆಡ್ ಆನ್ಸರ್. ಆದರೂ ನನಗೆ ಹೆಂಗಂದರೆ, ಅವರು 8:15 ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿ ಕ್ಲೀನಾಗಿ ಕುಂಕುಮ ಎಲ್ಲ ಇಟ್ಕೊಂಡು ಝೂಮಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಬೇಕು ಅವ್ರಿಗೆ, ಆಯಿತಾ. ಮಧ್ಯೆ 1:30 ಬ್ರೇಕ್ ಕೊಡ್ತಾರೆ, ಹೋಗಿ ಊಟ ಗೀಟ ಮಾಡ್ಕೊಂಬಂದು ಮತ್ತೆ ರಾತ್ರಿವರೆಗೂ ಬರೀಬೇಕು. ಇದು ನಂದು ದಿನನಿತ್ಯದ ಕೆಲಸ. ನಾನು ಸೋಂಬೇರಿ, ನನಗೆ ಬೆಳಗ್ಗೆ ಏಳೋಕ್ಕೆ ಭಾಳ ಕಷ್ಟ ಆಯಿತಾ. ಒಂದ್ಸಲ ಏನು ಮಾಡಿದ್ದೀನಿ, ಲೇಟಾಗಿ ಎದ್ಬಿಟ್ಟಿದ್ದೀನಿ. ಅವ್ರು ಟೈಮ್ ಅಂದರೆ ಟೈಮ್, ಯಾರನ್ನೂ ಕಾಯಿಸೋದು ಇಷ್ಟಪಡಲ್ಲ. ಆ ಥರದ ವ್ಯಕ್ತಿ ಇವತ್ತಿನ ದಿನಕ್ಕೂ ಕೂಡ. ಸೊ ಏನು ಮಾಡಿದ್ದಾರೆ ಅಂತಂದರೆ, 8:15 ಬಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಎದ್ದು ಹಿಂಗೆ ಮುಖಕ್ಕೆ ಹಿಂಗೆ ತೊಳ್ಕೊಂಡು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಸ್ನಾನ ಮಾಡಿಲ್ಲ. ಅವರಿಗೆ ಡೌಟ್ ಬಂದ್ಬಿಡಿದೆ, ಆ ಮನುಷ್ಯ ರಂಗೋಲಿ ಕೆಳಗ್ತವ್ರವರು, ಆಯಿತಾ. ಸ್ನಾನ ಮಾಡಿದ್ದೇನೆ, ಹ್ಞೂ ಬಾ ಮಾಡಿದ್ದೀನಿ. ನಿಜ ಹೇಳೋ, ಹ್ಞೂ ಬಾ ಮಾಡಿದ್ದೀನಿ. ಹಾಂ ರಾಜು, ಸರಿ ಇರು, ಹಂಸಲಿಕ್ಕೆ ಅವ್ರು ಬಂದರು, ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ರು. ಸರಿ ಓಕೆ, ಅರ್ಧ ಗಂಟೆ ಟೈಮ್ ಸಿಗ್ತಾನೆ ಅಂತ ಮಲಗಿಬಿಟ್ಟೆ. ಅರ್ಧ ಗಂಟೆ ಆದಮೇಲೆ ಮನೆ ಬಾಗಿಲು ಟಕ್ 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 ಅಂತ ಓಪನ್ ಮಾಡಿದ್ರು ರವಿಚಂದ್ರನ್ ಅವರು. ಸುಳ್ಳು ಹೇಳ್ತೀಯಾನೆ, ನೀನು ಸ್ನಾನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಸಾರಿ ನಾನು ಮಲಗಿದ್ದು ಲೇಟ್ ಆಯಿತು, ಹಾಗೆ ಹೀಗೆ ಅಂತ. ಸರಿ ಆಯಿತು, ಹೋಗು ಕಾಫಿ ಮಾಡ್ಕೊಂಡು. ರವಿ ಸರ್ಗೆ ಕಾಫಿ ಅಂದರೆ ತುಂಬ ಇಷ್ಟ, ಆಯಿತಾ. ನನ್ನ ಕರ್ಮಕ್ಕೆ ನಮ್ಮಮ್ಮ ಅವ್ರು ಡಿಕಾಕ್ಷನ್ ಹಾಕಿಲ್ಲ. ನಮ್ಮ ಮನೇಲಿ ಇನ್ಸ್ಟೆಂಟ್ ಕಾಫಿ ಇಲ್ಲ. ಏನು ಮಾಡಲಿ, ಹಾಗೆ ಹಾಕಿ ಏನೋ ಒಂದು ಮಾಡಿಕೊಟ್ಟೆ, ತಗೊಂಡ್ರು, ಕುಡಿದ್ರು.
ಜನ್ಮದಲ್ಲಿ ನೀನು ಯಾರಿಗೂ ಕಾಫಿ ಮಾಡ್ಕೊಡ್ಬೇಡ ಅಂತ ಇಟ್ಬಿಟ್ಟು ಹೋದ್ರು. ಆ ಥರದ ವ್ಯಕ್ತಿಯವರು, ಆ ಥರದ ಕ್ರೇಜ್ ಅವ್ರದ್ದು. ಮತ್ತೆ ಎಲ್ಲದೂ ನಂದು ಮಂಜಿನ ಹನಿದೇನೆ ಸುಮಾರು ಒಂದಿಷ್ಟು ಫೋಲ್ಡರ್ಸ್ ಇದೆ. ಒಂದೊಂದು ಸೀನು, ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಸೀನ್ ಆಗುತ್ತೆ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಕಲರ್ ಲೋಗೋ, ಸಪ್ರೇಟ್ ಸೈಡಲ್ಲಿ ಒಂದು ಮಾರ್ಕಿಂಗು. ಆ ಒಂದು ಲೋಗೋ, ಆ ಮಾರ್ಕಿಂಗಲ್ಲಿ ಆ ಅಪಾರ್ಟ್ಮೆಂಟಲ್ಲಿ ಆಗೋ ಎಲ್ಲ ಸೀನ್ಸು, ಅದಕ್ಕೆ ಈ ಪ್ರಾಪರ್ಟೀಸ್, ಆ ಪ್ರಾಪರ್ಟೀಸ್ ಫೋಟೋ ಸಮೇತ ತೆಗೆದು ಸೈಡಲ್ಲಿ ಹಾಕ್ಬೇಕು. ಹಾಗೆ ಕ್ಲೀನಾಗಿ ಫೈಲ್ ಮಾಡಿ ಕೊಡ್ಬೇಕು ಅವ್ರಿಗೆ. ಪ್ರಾಪರ್ಟೀಸ್ಗೊಂದು ಲಿಸ್ಟ್ ಸಪ್ರೇಟ್ ಮಾಡಿ ಅದ್ರದ್ದು ಫೋಟೋ ಸಮೇತ ಇದೆ ಪ್ರಾಪರ್ಟಿ ಬೇಕು ಅಂತ ಒಂದು ಕ್ಲೀನಾಗಿ ಆ ಒಂದು ಸೀನಿಗೆ ತಕ್ಕ ಹಾಗೆ ಸೀನ್ ಡೈಲಾಗ್ ಏನು, ಆರ್ಟಿಸ್ಟ್ ಏನು, ಕಾಸ್ಟ್ಯೂಮ್ದು ಫೋಟೋ ತೆಗೆದು ಹಾಕಬೇಕು, ಪ್ರಾಪರ್ಟಿ ಫೋಟೋ ತೆಗೆದಾಗ ಅಷ್ಟು ವೆಲ್ ಪ್ಲ್ಯಾನ್ಡ್ ಆಗಿ ಮಾಡ್ತಾರೆ. ದಟ್ ಇಸ್ ಹೌ ಮಚ್ ಹಿ ಲವ್ಸ್ ಸಿನಿಮಾ. ಆ್ಯಂಡ್ ಅಷ್ಟು ಕೆಲಸ ತೆಗಿತಾರೆ. ಒಂದ್ಸರಿ ಅಂತೂ ನನಗೆ 27 ಸರಿ ಒಂದೇ ಒಂದು ಸ್ಕ್ರಿಪ್ಟ್ನ ಬರ್ಸಿದ್ರು. ನಾನು ಏನು ಮನುಷ್ಯ ಗುರುದು ಅಂತ ಅಂದ್ಕೊಂಡೆ. ಆಮೇಲೆ 27th ಟೈಮ್ ನಾನು ಕೇಳಿದೆ, ನಂಗೆ ಸಾಕಾಯ್ತಿದ್ದು. ಮೊದಲನೇ ಸಲ ಬರೆದಿದ್ದಕ್ಕೂ 27ನೇ ಸಲ ಬರೆದಿದ್ದಕ್ಕೂ ಓದ್ವಿ. ದೆನ್ ಐ ರಿಯಲೈಸ್ಡ್, ಬಾಯಿ ಮುಚ್ಕೊಂಡು ಒಂದು ಗುರು ಹೇಳಿದ್ದನ್ನು ಕೇಳಬೇಕು ನಾವು. ಯು ವಿಲ್ ಆಲ್ವೇಸ್ ಹ್ಯಾವ್ ಅ ಮೀನಿಂಗ್ ಇನ್ ಇಟ್ ಅಂತ. ಸೊ ಅವ್ರು ಹಾಗೆ. ಓಕೆ, ನೀವು ಕಲೆಗೆ ಬರೋದಕ್ಕೂ ನಿಮ್ಮ ಬಾಲ್ಯಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅಂದರೆ ಅಚಾನಕ್ಕಾಗಿ ಬಂದಿದ್ದು ಅಂತ ಹೇಳಿದ್ರಿ, ಸರಿ, ಓಕೆ. ಬಟ್ ಎಲ್ಲಿಂದನೋ ಒಂದು ಬಂದಿರಬೇಕಲ್ವಾ ಆ ಕಲೆ ಅನ್ನೋದು? ಅಮ್ಮನಿಂದನೋ ಅಪ್ಪನಿಂದನೋ? ಹಾಂ, ಅಪ್ಪ ಡ್ರಾಮಾ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಈಸ್ ಆಲ್ಸೋ ಪೇಂಟರ್, ಆರ್ಟಿಸ್ಟ್ ಅವರು. ಹೀಗಾಗಿ ಅಪ್ಪ ಅದರಲ್ಲಿದ್ದರು. ಬಟ್ ನಾನು ಯಾವತ್ತೂ ಡ್ರಾಮಾ ಗೀಮಾ ಎಲ್ಲ ಮಾಡಿದವಳಲ್ಲ. ನಾನು ಹೀಗೆ ಬಂದವಳು ಅಷ್ಟೇ. ಅಪ್ಪ ಆ್ಯಂಡ್ ನಾನು ಕೂಡ ಅಷ್ಟೇ, ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್ಸ್. ನಮ್ಮ ಪೇಂಟರ್, ನಮ್ಮ ಆರ್ಟಿಸ್ಟ್ ಬೇಸಿಕಲಿ. ಸೊ ಗೊತ್ತಿಲ್ಲ, ಅವಳು ಕರೆದ್ಲು, ನಾನು ಹೋದೆ. ಇವತ್ತಿಗೂ ಪೇಂಟಿಂಗ್ ಆ ಥರ ಮಾಡ್ತೀನಿ, ಸ್ಕೆಚ್ ಮಾಡ್ತೀನಿ, ಪೇಂಟಿಂಗ್ಸ್ ಮಾಡ್ತೀನಿ. ಹೌದು ಹೌದು, ಮಾಡ್ತೀನಿ, ನಡೀತಾ ಇದೆ. ಓಕೆ, ಇದು ಆದಮೇಲೆ ಪ್ರಶ್ನೆಗಳು ತುಂಬ ಇನ್ನು ಲೇಟ್ ಇದೆ ಮೇಡಮ್. ಹೌದಾ? ನಿಮ್ಮ ಬದುಕಿನಲ್ಲಿ ಸಿಕ್ಕ ಪಾತ್ರಗಳು ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ, ಅಥವಾ ನೀವು ಅಂದ್ಕೊಂಡ ಪಾತ್ರಗಳು ಇನ್ನೂ ಸಿಕ್ಕಿಲ್ವಾ? ಅದು ಆ ಒಂದು ಆಸೆ, ದುರಾಸೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಇರುತ್ತೆ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ. ಬಟ್ ನಾನು ಮಾಡಿದಂಥ ಎಲ್ಲ ಪಾತ್ರಗಳು ವಿಭಿನ್ನವಾದ ಮತ್ತು ಅದ್ಭುತವಾದ ಪಾತ್ರಗಳೇ ನನಗೆ ಸಿಕ್ಕಿದೆ. ಲೈಕ್ ಶುಭ ವಿವಾಹದಲ್ಲಿರೋದು ಯಾವುದ್ರಲ್ಲೂ ನನಗೂ ಸುಮ್ಮನೆ ಹತ್ಕೊಂಡು ಕೂತ್ಕೊಳ್ಳುವಂಥ ನಾರ್ಮಲ್ ಮೀಡಿಯಾಕರ್ ರೋಲ್ ನನಗೆ ಸಿಗಲೇ ಇಲ್ಲ. ಎಲ್ಲ ಕಡೆ ಒಂದು ಚಾಲೆಂಜಿಂಗ್ ಆಗಿರೋದು ರೋಲೇ ಸಿಗಿದೆ. ಶ್ರದ್ಧಾ ಆಗಿರ್ಬೋದು, ನಿಮಗೆ ಗೊತ್ತು ಅವಳ ಪಾತ್ರ ಎಷ್ಟು ಚಾಲೆಂಜಿಂಗ್ ಅಂತ. ಅದಾದ ನಂತರ ನಂದಿನಿ ಸೀರಿಯಲ್, ತ್ರಿಶೂಲ, ಅದ್ರಲ್ಲಿ ಕತ್ತಿ ವರ್ಷ ಎಲ್ಲ ಕಲಿತೆ ನಾನು. ಸೊ ಅದಾದ ನಂತರ ರಾಧಿಕಾನೂ ಅಷ್ಟೇ. ಅದು ಎಲ್ಲದೂ ಕೂಡ ಒಂದು ಹೆಣ್ಣನ್ನು ಅಬಲೆಯಾಗಿ ತೋರಿಸುವಂಥ ಪಾತ್ರ ಯಾವುದೂ ಆಗಿರಲಿಲ್ಲ. ಒಂದು ಅಳೋದನ್ನ ಬಿಟ್ಟು ಹೀರೋಯಿನ್ ಬೇರೆ ಕೆಲಸನೂ ಮಾಡಬಲ್ಲಳು ಅಂತ ಹೇಳುವಂಥ ಪಾತ್ರಗಳೇ ಸಾಕಷ್ಟು ಎಲ್ಲವೂ ನಾನು ಮಾಡಿರೋದು. ಹೀಗಾಗಿ ನಂಗೆ ತೃಪ್ತಿ ಅಂತೂ ಇದೆ. ಆದರೆ ಇನ್ನೂ ಬೇಕು ಅನ್ನೋ ದುರಾಸೆ ಖಂಡಿತ ಇದೆ. ಕಲಾವಿದರಿಗೆ ಆಬ್ವಿಯಸ್ಲಿ ಅದು ಇಲ್ಲ ಅಂತಂದ್ರೆ ಅವ್ರಿಗೆ ಅವತ್ತಿಗೆ ಆ ಕಲಾ ಜೀವನ. ಇನ್ನೊಂದು ಯಾರಾದ್ರೂ ಮಾಡ್ತಿದ್ರೆ ನಾನಾಗಿದ್ರೆ ಹೇಗ್ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ಲದೆ ನಾವು ಅದನ್ನ ಮಾಡ್ತಾ ಇರ್ತೀವಿ. ಇದ್ದೇ ಇರುತ್ತೆ ಅದು. ಓಕೆ, ಇದ್ರ ಮಧ್ಯೆ FM ಅಲ್ಲೊಂದು ಸಹ ನೀವು ಕೆಲಸ ಮಾಡಿ? ಹೌದು ಹೌದು ಹೌದು. ನಾನು ಅವಾಗ SFM ಅಂತ ಇತ್ತು, ಇವಾಗ ರೆಡ್ FM. ಅದು ಮೊದಲು ನಾವು ಶುರು ಮಾಡಿದ್ದು ಪೂರ್ತಿ ಕನ್ನಡ ಮಾಡ್ತೀವಿ, ಪೂರ್ತಿ ಕನ್ನಡ ಚಾನೆಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ಮಾಡಿದ್ರು. ಬಟ್ ಅದಾದ ನಂತರ ಅವರು ಹಿಂದಿ ಪ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಚಾನಲ್ ಹೆಡ್ ಬದಲಾದ್ಮೇಲೆ. ಹೀಗಾಗಿ ನಾನು ನನ್ನ ಕೆಲಸನ ಬಿಟ್ಟೆ. ಯಾಕಂದರೆ ನಾನು ಜನಕ್ಕೆ ಮಾತು ಕೊಟ್ಟಿರೋದು ಬರೀ ಕನ್ನಡ ಹಾಡು ಹಾಕ್ತೀವಿ ಅಂತ. ಈಗ ಸಡನ್ನಾಗಿ ಹಿಂದಿ ಹಾಡು ಹಾಕಿದ್ರೆ ನಾನು ಅವ್ರಿಗೆಲ್ಲೋ ಒಂದು ಕಡೆ ಸುಳ್ಳು, ಅಂದರೆ ಅದು ಎಸ್ಟಾಬ್ಲಿಷ್ ಆಗೋವರೆಗೂ ಒಂದು ಹೇಳಿ ಆಮೇಲೆ ಸುಳ್ಳು ಹೇಳ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಅನಿಸಿಕೆ ನನಗೆ ಬಂದು ನಾನು FM ಕೆಲಸನ ಬಿಟ್ಟೆ. ಅಂದರೆ ಅದಾದಮೇಲೆ ನೀವು ಯೂಟ್ಯೂಬ್ನಲ್ಲಿ ವರ್ಕ್ ಮಾಡಿದ್ದ? ಇಲ್ಲ, ಫಸ್ಟ್ ಯೂಟ್ಯೂಬ್ ಮಾಡ್ತಾ ಮಾಡ್ತಾನೆ FM ಅಲ್ಲಿ ಮಾಡಿದ್ದು ನಾನು. ಆಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಆಯಿತು ನಂದು ಯೂಟ್ಯೂಬ್. ಓಕೆ, ನಿಮ್ಮ ಒಟ್ಟಾರೆ ಇಲ್ಲಿಯ ಜರ್ನಿ ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ತೃಪ್ತಿ ಕೊಟ್ಟಿದ್ಯಾ ಇಲ್ವಾ ಗೊತ್ತಿಲ್ಲ, ನನ್ನ ಬದುಕನ್ನ ಕಟ್ಕೊಟ್ಟಿದೆ. ಯಾಕಂದ್ರೆ ನಾನು ನನ್ನ ಮನೆ ನಡೀತಿರೋದೇ ಎಲ್ಲ ಜರ್ನಿಯಿಂದ. ಹೀಗಾಗಿ ಬಟ್ ಐ ಆಲ್ವೇಸ್ ಫೀಲ್ ನನಗೆ ಇನ್ನೂ ಅರ್ಹತೆ ಇದೆ ಇನ್ನಷ್ಟು ಮಾಡಲಿಕ್ಕೆ. ಅದು ನನ್ನನ್ನು ಇನ್ನೂ ಅರಸಿ ಬಂದಿಲ್ಲ ಅನ್ನುವಂಥದ್ದು ಒಂದು ಭಾವನೆ ಖಂಡಿತ. ಓಕೆ, ನಿಮ್ಮ ಈ ಜರ್ನಿಯಲ್ಲಿ ಕಹಿ ಅನುಭವಗಳು ಹಾಗೂ ಸಿಹಿ ಅನುಭವ, ಸಿಹಿ ಅನುಭವಗಳು ಸಾಧ್ಯವಾದಷ್ಟು ನಾವು ಯಾವತ್ತೂ ನೆನ್ಪಿಟ್ಕೊಳ್ಳೋಕೆ ಇದು ಮಾಡ್ತೀವಿ. ಇಲ್ಲಿ ತನಕ ನೀವು ಹೇಳಿದಷ್ಟು ಸಿಹಿ ಅನುಭವಗಳು, ನಿಮ್ಮ ಕಹಿ ಅನುಭವಗಳು ಏನಿರ್ಬೋದು?
ಆ, ಇದಾವೆ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಒಬ್ಬ ಕಲಾವಿದನಿಗೆ ಅತಿ ದೊಡ್ಡ ಕಹಿ ಅನುಭವ ಅಂದ್ರೆ ಅವಕಾಶಗಳು ಸಿಗದೆ ಇರೋದು. ಯಾಕಂದ್ರೆ ನಮ್ಮ ಬದುಕೇ ತುಂಬಾ ಅನಿಶ್ಚಿತ. ನಿಮ್ಮನ್ನ ಕೇಳಕ್ಕಿಂತ ನಿಮ್ಮ ವೈಫ್ನ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ ಆ ಗಾಬರಿ ಏನಂದ್ರೆ, ನಮ್ದು ಕೆಲಸ ಸಿಕ್ಕಿದ್ರೆ ಮನೇಲಿ ಅನ್ನ ಬೇಯುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಅದು ಪ್ರತಿಯೊಬ್ಬ ಕಲಾವಿದನಿಗೂ ಇರುವಂತ, ನಮ್ದು ಫಿಕ್ಸ್ಡ್ ಜಾಬ್ ಅಲ್ಲ. ಸರಿ ಬಿಡಪ್ಪ, ಇವತ್ತು ನಾನು ಕೆಲಸ ಬಿಟ್ರು ಏನಿಲ್ಲ ಅಂದ್ರು ಒಂದು EPF ಅದು ಇದೋ ಬರುತ್ತೆ. ಇವತ್ತು ನಂಗೇನೋ ಒಂದು ಹೆಚ್ಚು ಕಮ್ಮಿ ಆದ್ರೂ, ಆಕ್ಸಿಡೆಂಟ್ ಆದ್ರೂ ಕೂಡ ಏನೋ ಒಂದು ಬರುತ್ತೆ. ಹಂಗಲ್ಲ. ಅಂಡ್ ಯು ಆರ್ ಈಸಿಲಿ ರೀಪ್ಲೇಸಬಲ್. ಇವತ್ತು ನೀವೇನೋ ತೊಂದರೆ ಮಾಡಿದಿರಾ, ನಾಳೆ ಇನ್ನೊಬ್ರು ನಿಲ್ಲಿಸ್ತಾರೆ. ಇಲ್ವಾ, ಒಂದ್ ಫೋಟೋ ಹಾಕಿ ಹಾರ ತಗಲ್ ಹಾಕ್ತಾರೆ. ಅಲ್ಲ, ಅದು ಸೊ ಅದಕ್ಕಿಂತ ಅನುಭವ ಆಗಿದೆ. ಪೇಮೆಂಟ್ ಕೇಳಿದ್ರೆ ಮತ್ತೆ ಇಲ್ಲಿ ಹೆಂಗ್ ಗೊತ್ತಾ, ಖಂಡಿತವಾದಿ ಲೋಕ ವಿರೋಧಿ ಅಂತ ಅವ್ರು ಹೇಳಿದಕ್ಕೆಲ್ಲ ಹೂ ಅಂದ್ರೆ ನೀವು ಒಳ್ಳೆಯವರು, ನಿಮ್ಗೆ ಅವಕಾಶಗಳು ಸಿಗುತ್ತೆ. ಮತ್ತೆ ನಿಮ್ಗೆ ಇಷ್ಟೇ ದುಡ್ಡು ಬೇಕು ಅಥವಾ ಈ ಟೈಮಿಂಗ್ ಬೇಕು, ಇದು ನನಗೆ ಸಮಸ್ಯೆ ಆಗಿದೆ, ಇದು ನಂಗೆ ಇಷ್ಟೇ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ ನೀವು ಎಂಥ ಒಳ್ಳೆ ಪರ್ಫಾರ್ಮರೇ ಆಗಿರ್ಲಿ, ದಿನಕ್ಕೆ ಅವ್ರಿಗೆ 16 ಸೀನ್ 20 ಸೀನೇ ಮಾಡ್ಕೊಟ್ಟಿದ್ರು ಕೂಡ ನೀವು ಅವ್ರ ದೃಷ್ಟಿಯಲ್ಲಿ ಕೆಟ್ಟವರೇ ಆಗ್ತೀರಿ. ಸೊ ಆಮೇಲೆ ನಮ್ಮ ಇಂಡಸ್ಟ್ರಿ ಅನ್ನೋದೊಂದು ಇದೆಯಲ್ಲ, ಹಿತ್ತಾಳೆ ಕಿವಿ. ಅವನು ಅವಾಗ ಅವನು ಸರಿ ಇಲ್ಲ, ಅವ್ನು ತುಂಬಾ ಆಟಿಟ್ಯೂಡ್ ತೋರಿಸ್ತಾನೆ. ಈ ಆಟಿಟ್ಯೂಡ್ ಅನ್ನೋ ಪದ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಅದು ತುಂಬಾ ಚೆನ್ನಾಗಿ ಹಬ್ಬುತ್ತೆ. ಒಳ್ಳೆ ವಿಚಾರಗಳಿಗಿಂತ ಹೆಚ್ಚಾಗಿ ಈ ತರ ತುಂಬಾ ಜಾಸ್ತಿ ಹಂಗೆ ಆಟಿಟ್ಯೂಡ್ ಅನ್ನೋದು ಇದ್ದಿದ್ರೆ ಇವತ್ತಿಗೆ ನೀವು RKN ಸ್ಟುಡಿಯೋಗೆ ಬಂದ್ಬಿಟ್ಟು ನೀವು ಪಾಡ್ಕಾಸ್ಟ್ ಮಾಡ್ತಾ ಇರ್ಲಿಲ್ಲ. ನನ್ನನ್ನ ಅಂದ್ರೆ ಅದೇ ಹೇಳ್ತಾರಲ್ಲ, ಹಿತ್ತಾಳೆ ಕಿವಿಯ ಅವ್ರಿಗೆ ಸತ್ಯಾಸತ್ಯತೆಗಳನ್ನ ಪರಾಮರ್ಶೆ ಮಾಡುವಂತಹ ಒಂದು ಮನೋಭಾವ ಇರಲ್ಲ. ಯಾರಿಗೆ ಹೌದಾ ನಿಜಾನ ನೋಡೋಣ ಅಂತ ಯೋಚನೆ ಮಾಡೋ ಬುದ್ಧಿಶಕ್ತಿ ಇರುತ್ತೆ, ಅವರು ಕಂಡವ್ರು ಹೇಳಿದ ಮಾತನ್ನ ಕೇಳಲ್ಲ. ಆ ರೀತಿ. ಓಕೆ, ನೀವು ಕನ್ನಡ ಸೀರಿಯಲ್ ಇಂಡಸ್ಟ್ರಿ ಬರೋದಕ್ಕೂ ಮುಂಚೆ ತೆಲುಗು ಮತ್ತೆ ತಮಿಳ್ ಇಲ್ಲ, ತೆಲುಗು ಆಮೇಲೆ ತಮಿಳ್ ಮಾಡಿದ್ದು. ಓಕೆ, ಆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟರ ಮಟ್ಟಕ್ಕೆ ಇನ್ನೂ ಸರಿ ಹೋಗ್ಬೇಕಾಗಿದೆ? ಫಸ್ಟ್ ಆಫ್ ಆಲ್ ಒಂದ್ ವಿಷಯ ಪಾಸಿಟಿವ್ ಹೇಳ್ಬಿಡ್ತೀನಿ. ಕಥೆಯ ವಿಚಾರದಲ್ಲಿ, ಕಥೆಯ ಆಯ್ಕೆಯ ವಿಚಾರದಲ್ಲಿ, ಅಥವಾ ಕಥೆಯನ್ನ ಕಟ್ಟಿಕೊಡುವಂತಹ ವಿಚಾರದಲ್ಲಾಗಿರ್ಬೋದು, ಮತ್ತೆ ಮೇಕಿಂಗ್ ವಿಚಾರದಲ್ಲಾಗಿರ್ಬೋದು, ಆಗ್ಲಿಂದ ಈಗಿನವರೆಗೂ ಕನ್ನಡ ಇಂಡಸ್ಟ್ರಿನೇ ನನಗೆ ಬಹಳ ಇಷ್ಟ. ಅಲ್ಲಿ ಬೇರೆ ಕಡೆ ಎಲ್ಲ ಅಫ್ಕೋರ್ಸ್ ಗಾಣಿಗೆತ್ತು ದುಡಿಸ್ಕೊಂಡಿದ್ದ ಹಾಗೆ ದುಡಿಸ್ಕೋತಾರೆ, ಆಯ್ತಾ, ತುಂಬಾ ಕೆಲಸ ಮಾಡಿಸ್ಕೋತಾರೆ, ಮತ್ತೆ ಕ್ವಾಲಿಟಿಗೆ ಅಷ್ಟು ಅವರು ಇಂಪಾರ್ಟೆನ್ಸ್ ಕೊಡಲ್ಲ. ಆ ವಿಷಯದಲ್ಲಿ ಕನ್ನಡ ತುಂಬಾ ಮೇಲಿನ ಸ್ಥಾನ ಇದೆ. ಬಟ್ ಕಲಾವಿದರನ್ನ ನಡೆಸ್ಕೊಳ್ಳುವಂತಹ ರೀತಿ, ಪೇಮೆಂಟ್ ವಿಚಾರ ಆಗಿರ್ಬೋದು, ಮತ್ತೆ ಬೇಸಿಕ್ ಫೆಸಿಲಿಟೀಸ್ನ ಕೊಡುವಂಥದ್ದಾಗಿರ್ಬೋದು, ಅದರಲ್ಲಿ ಇನ್ನೂ ಹಲವಾರು ಪ್ರೊಡಕ್ಷನ್ ಹೌಸ್ಗಳು ಇನ್ನೂ ಹಿಂದೆ ಉಳಿದಿದೆ. ಅದರಲ್ಲಿ ಇನ್ನೂ ಅದ್ಭುತವಾದ ಪ್ರೊಡಕ್ಷನ್ ಹೌಸ್ಗಳು ಕೂಡ ಕೆಲವಿದೆ. ಫಾರ್ ಎಕ್ಸಾಂಪಲ್, ನಾನು ರಮೇಶ್ ಅರವಿಂದ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ, 2 ಸೀರಿಯಲ್ ಮಾಡಿದ್ದೀನಿ. ಅದ್ಭುತವಾದಂಥ ಪ್ರೊಡಕ್ಷನ್ ಹೌಸ್ ಅವ್ರದ್ದು. ಸೊ ಉದಾಹರಣೆ ಕೊಟ್ಟು, ತುಂಬ ಓಪನ್ ಆಗಿ ಉದಾಹರಣೆ ಕೊಡ್ತೀನಿ, ಇದು ಕಹಿ ಸತ್ಯ, ಇಷ್ಟ ಆದರೂ ಆಗ್ಬೋದು, ಇಲ್ಲಾಂದ್ರೂ ಇಲ್ಲ. ಬಹಳ ಪ್ರೊಡಕ್ಷನ್ ಹೌಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಎಸ್ಪೆಷಲಿ ಈ ರೀತಿ ದೇವಸ್ಥಾನಗಳು, ಔಟ್ಡೋರ್ ಸೀನ್ ಹತ್ರ ಏನಾದರೂ ಇದ್ದಾಗ, ನಮಗೆ ಇವತ್ತಿನ ದಿನಕ್ಕೂ ಕೂಡ ಈ ಸೀರಿಯಲ್ ಕಲಾವಿದರಿಗೆ ವ್ಯಾನಿಟಿ ಅನ್ನುವಂಥದ್ದು ಅಥವಾ ಕ್ಯಾರವ್ಯಾನ್ ಅನ್ನುವಂಥದ್ದು ಇನ್ನೂ ದೂರದ ನಕ್ಷತ್ರವಾಗಿ ಉಳಿದಿದೆ. ಸೊ ಏನು ಮಾಡ್ತಾರೆ, ಈ ರೀತಿ ದೇವಸ್ಥಾನಗಳಿಗೋ ಅಥವಾ ಯಾವುದಾದ್ರೂ ಹಳ್ಳಿಯಲ್ಲಿ ಸೀನ್ ಮಾಡ್ತದೋ ಅಥವಾ ಔಟ್ಡೋರಲ್ಲಿ ಮಾಡ್ತಿದ್ದೀವಿ ಅಂದರೆ, ಅವ್ರ ಮನೇಲಿ ಕೇಳ್ತಾರೆ, ನಮ್ಮ ಆರ್ಟಿಸ್ಟ್ ಬಂದು ಅಲ್ಲಿ ಬಟ್ಟೆ ಬದಲಾಯಿಸ್ಕೋಬೋದಾ, ಅಲ್ಲಿ ಬಾತ್ರೂಮ್ ಹೋಗ್ಬೋದಾ ಅಂತ. ಅವ್ರ ಮನೆ ಪರಿಸ್ಥಿತಿ ಏನೋ ಇರುತ್ತೆ ಅವರು. ಅಂಡ್ ಕೆಲವು ಸರಿ ಏನಾಗುತ್ತೆ, ನಮಗೆ ಒಂದು ದಿನಕ್ಕೆ 10-15 ಸಲ ಬಟ್ಟೆ ಬದಲಾಯಿಸ್ಕೋಬೇಕಾಗಿರುತ್ತೆ. ಒಂದು ಹೆಣ್ಣು ಹುಡುಗಿ ಯಾರದೋ ಮನೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಂದ್ರೆ ಎಲ್ಲೋ ಒಂದು ಕ್ಯಾಮ್ರಾ ಇಟ್ಟಿರ್ತಾರೋ, ಅಥವಾ ಎಲ್ಲೋ ಒಂದು ಅವ್ರ ಮನೆ ಬಾತ್ರೂಮ್ ನೀಟಾಗಿರಲ್ವೋ, ಅಥವಾ ನಮಗೆ ಒಂದು ಮುಜುಗರ ಆಗುತ್ತೆ ಗಂಡು ಮಕ್ಳಿರೋ ಮನೆಗೂ. ಅದನ್ನ ಬಹಳ ಪ್ರೊಡಕ್ಷನ್ ಹೌಸ್ಗಳವರು ಯೋಚನೆ ಮಾಡೋದಿಲ್ಲ. ಸೊ ಇದು ಬೇಸಿಕ್. ನಮಗೆ ಶೋಕಿ ಮಾಡೋಕ್ಕೆ ಕ್ಯಾರವ್ಯಾನ್ ಬೇಡ, ಅನಿವಾರ್ಯತೆಗೋಸ್ಕರ ಬೇಕು. ಅದು ಹೇಳಿದ್ರೆ ಬಹಳ ಕಡೆ ನಾವು ಕೆಟ್ಟವ್ರಾಗ್ತೀವಿ, ಬಹಳ ಕಡೆ ನಾವು ಗ್ಯಾಟಿಟ್ಯೂಡ್ ಅಂತ ಬ್ರ್ಯಾಂಡ್ ಆಗುತ್ತೆ. ನನಗೆ ಮುಜುಗರ ಸ್ವಾಮಿ, ನಾನು ನನ್ನ ರಿಲೇಟಿವ್ಸ್ ಮನೆಗೆ ಹೋಗಲ್ಲ ಅಂತ. ಅವರಲ್ಲಿ ಯಾರ್ದೋ ಮನೆಗೆ ಪಾಪ ಅವ್ರು ಊಟ ಮಾಡ್ತಿರ್ತಾರೆ, ಬಟ್ಟೆ ಬದಲಾಯಿಸ್ಕೋಬೋದಾ ಅಂತ ಹೋಗೋದು, ಇಟ್ ಇಸ್ ನಾಟ್ ಅ ರೈಟ್ ಥಿಂಗ್ ಟು ಡೂ. ಮತ್ತೆ ನಮಗೆ ಅಂತ ಒಂದು ಘನತೆ ಇರುತ್ತೆ. ಹೊರಗಡೆ ರೋಡಲ್ಲಿ ಕೂತ್ಕೊಂಡು ಮೇಕಪ್ ಮಾಡು, ನನಗೆ ಗೌರವ ಕೊಡ್ಬಿಡಪ್ಪ, ನನ್ನ ಮೇಕಪ್ ಗೌರವ ಕೊಡು. ಬಟ್ ಇನ್ನೊಂದು ಕಡೆ ರಮೇಶ್ ಅರವಿಂದ್ ಅವ್ರ ಪ್ರೊಡಕ್ಷನ್, ಎಲ್ಲೇ ಹೊರಗಡೆ ಔಟ್ಡೋರ್ ಶೂಟಿಂಗ್ ಆರ್ಟಿಸ್ಟ್ ಕೇಳೋ ಮುಂಚೆ ಕ್ಯಾರವ್ಯಾನ್ ಇರುತ್ತೆ. ಅವ್ರಿಗೆ ಗೊತ್ತು, ಒಂದು ಸೈಡು ಜಾಸ್ತಿ ಏನು ಆಡಂಬರವಾಗಲ್ಲ, ಒಂದು ಸೈಡ್ ಗಂಡು ಮಕ್ಕಳಿಗೆ, ಒಂದು ಸೈಡ್ ಹೆಣ್ಮಕ್ಳಿಗೆ, ಅನಿವಾರ್ಯತೆ ಇದ್ದಾಗ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅಷ್ಟು ಬೇಸಿಕ್ ಸಾಕು. ಅದನ್ನ ಆ ಥರದ ಬೇಸಿಕ್ನ, ಮತ್ತೆ ಕಲಾವಿದರಿಗೂ ಕೂಡ ಬಾಡಿಗೆ ಇದೆ, ಕಲಾವಿದರಿಗೂ ಕೂಡ ಇದಿದೆ, ಮನೆ ಬಿಲ್ಸ್ ಇರ್ತವೆ. ಸೊ ಸಮಯಕ್ಕೆ ಕೊಡಿ ಪೇಮೆಂಟು, ಈ ಥರದ್ದೆಲ್ಲ ಕೆಲವಷ್ಟು ಆರ್ಟಿಸ್ಟ್ಗಳ
ಒಂದು ಬೇಡಿಕೆ ರಿಕ್ವೆಸ್ಟ್ ಇರುತ್ತೆ. ಅಷ್ಟೇ, ರಿಕ್ವೆಸ್ಟ್ ಅಷ್ಟೇ, ಬೇಡಿಕೆನೂ ಅಲ್ಲ ಅದು, ಪ್ರಾರ್ಥನೆ. ಇಲ್ಲ ಅದು ನನ್ನ ಸ್ವತಃ ಅನುಭವಕ್ಕೂ ಸಹ ಬಂದಿದೆ. ಹ್ಮ್. ಇವತ್ತಿಗೂ ನಾನು ಸಿನಿಮಾದಲ್ಲಿ ಬಿಡಿ, ಬಟ್ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಜಿನಿಯನ್ ಪ್ರೊಡಕ್ಷನ್ ಹೌಸ್ ಅಂತ ಯಾವ್ದಾರು ಇದ್ದರೆ ಅದು ರಮೇಶ್ ಅರವಿಂದ್ ಅವರು ಪ್ರೊಡಕ್ಷನ್ ಹೌಸ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾನು 100%. ಉದಯದಲ್ಲಿ ರವಿ ಜೋಶಿ ಅವರು ನನ್ನ ಕ್ರೇಜ್ ಕುಟುಂಬ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು. ಅವ್ರು ಎಷ್ಟೋ ಸತಿ ನನ್ನ ಹತ್ರಕ್ಕೆ ಪರ್ಸ್ನಲ್ ನಾನು ಅವ್ರ ಹತ್ರಕ್ಕೆ ಮಾತಾಡಿದಾಗ ಹೇಳಿದ್ದಾರೆ, ನನ್ನ ಹತ್ರ ದುಡ್ಡು ಇರುತ್ತೋ ಇಲ್ವೋ, ನನ್ನ ಕಲಾವಿದರು ನನ್ನ ನಂಬಿ ಬಂದಿರೋದು, ಹೌದು. 15ನೇ ತಾರೀಕು ನಾನು ಪೇಮೆಂಟ್ ಹಾಕಬೇಕು, ನನ್ನ ಕರ್ತವ್ಯ ಅದು, ನನ್ನ ಹತ್ರಕ್ಕೆ ಇರುತ್ತೋ ಇಲ್ವೋ, ಸಾಲ ಮಾಡಿದ್ರು ನಾನು ಹಾಕ್ತೀನಿ ಅಂತ ಹೇಳಿದ್ದು ಸಹ ನಾನು ಕೇಳಿ. ರವಿ ಜೋಶಿ ಅವರಂತೂ ಒಂದು ಒಂದು ತಾಯಿ ಹೃದಯ ಇರುವಂತಹ ಒಂದು ಪ್ರೊಡ್ಯೂಸರ್. ಸೊ ಹೀಗಾಗಿ ಐ ಟೋಟಲಿ ಅಗ್ರಿ. ಯಾಕಂದ್ರೆ ನನಗೂ ಹಾಗೆ ಹೇಳಿದ್ದಾರೆ. ನನಗೆ ದಿಸ್ ಆರ್ ಇಂಟರ್ನಲ್, ಇದು ಜನಕ್ಕೆ ಅದು ಬೋರಿಂಗ್ ಅನ್ಸ್ಬೋದೇನೋ, ಬಟ್ ಒಂದು ಇತ್ತೀಚೆಗೆ ಮಾಡಿದಂತಹ ಸೀರಿಯಲ್ಲು ಸಡನ್ ಆಗಿ ನಿಲ್ಸಕ್ಕೆ ಹೇಳ್ಬಿಡ್ತಾರೆ ಚಾನೆಲ್ ಅವರು. ಸಡನ್ ಆಗಿ ನಿಲ್ಸಕ್ಕೆ ಹೇಳ್ಬಿಡ್ತಾರೆ. ಸುಮಾರು ಕೋಟಿಗಳು ಖರ್ಚು ಮಾಡಿರ್ತಾರೆ. ಯಾಕಂದ್ರೆ ಇದೇ ಕಲಾವಿದರು ಬೇಕು, ಇದೇ ಮನೆ ಬೇಕು, ಇದೇ ಶೂಟಿಂಗ್ ಬೇಕು ಅಂತ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಆದರೂ ಕೂಡ ನಿಂತ ಮೇಲೂ ಕೂಡ ಒಂದೇ ಒಂದು ದಿನ ಆ ಕಡೆ ಈ ಕಡೆ ಹೋಗುತ್ತೆ. ಕರೆಕ್ಟಾಗಿ ಲೆಕ್ಕ ಹಿಡ್ಕೊಂಡು ಪ್ರತಿಯೊಬ್ಬ ಕಲಾವಿದರು ಕೂಡ, ಒಬ್ಬ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಲೀಡ್ವರೆಗೂ ಎಲ್ಲರಿಗೂ ಅವರ ಪೇಮೆಂಟ್ ಕ್ಲೀನಾಗಿ. ಅಷ್ಟು ಜಿನಿಯನ್ ಮತ್ತೆ ಕ್ಲಿಯರ್ ಪ್ರೊಡ್ಯೂಸರ್. ನನ್ನ ಇನ್ನೊಬ್ಬ ಫ್ರೆಂಡ್ ಹೇಳ್ತಿದ್ದ, ಇನ್ನೊಂದು ಪಾಪ್ಯುಲರ್ ಪ್ರೊಡಕ್ಷನ್ ಹೌಸ್ ಅಂತ ಪರಿಚಯ, ಅದು ಪಾಪ್ಯುಲರ್ ಪ್ರೊಡಕ್ಷನ್ ಹೌಸು. ಪಾಪ ಇವನು ಒಂದು ಸ್ವಲ್ಪ ಪೆದ್ಗುಂಡ ಪಾಪದವನು, ಆಯ್ತಾ. ಒಂದು ಸಿನಿಮಾದಿಂದ ಇದಕ್ಕೆ ಸೀರಿಯಲ್ಗೆ ಬಂದಿದ್ದಾನೆ. ಸೊ ನಮ್ದು ಬೇಗ ನಿಲ್ಸಕ್ಕೆ ಹೇಳ್ಬಿಟ್ರು, ನಾನು ಲಾಸಲ್ಲಿ ಇದ್ದೀನಿ, ನಿಮ್ದು 5 ದಿನದ ಪೇಮೆಂಟ್ ಬಿಟ್ಕೊಡಿ, 10 ದಿನದ ಪೇಮೆಂಟ್ ಬಿಟ್ಕೊಡಿ ಅಂತ ಕೇಳಿದಕ್ಕೆ ಇವ್ನು 10 ದಿನದ ಪೇಮೆಂಟ್ ಬಿಟ್ಬಿಟ್ಟಿದ್ದಾನೆ. ನಾನು ಅಂದೆಲ್ಲೋ, ನೀನು 10 ದಿನ ಕಷ್ಟಪಟ್ಟಿದ್ಯಲ್ಲೋ, ನಿನಗೆ ಮನೆ ನಡೆಯೋದು ಬೇಡವಾ? ಏನು ಮಾಡಲಿ, ಅವ್ರು ಕೊಡೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ರು ಅಂತ. ನಂಗೆ ಅರ್ಥ ಆಗತ್ತೆ. ಆದರೆ ನಾವು ಕಷ್ಟಪಟ್ಟಿದ್ದೀವಿ, ನಾವು ಹಗಲು ರಾತ್ರಿ ಅಂದೆ 11 ಗಂಟೆ 12 ಗಂಟೆ ರಾತ್ರಿವರೆಗೂ ಕಷ್ಟಪಟ್ಟಿದ್ದೀವಿ. ನಿಮ್ಮ ಸೀರಿಯಲ್ ಮುಗಿದ್ಮೇಲೆ ಇನ್ನೊಂದು ಸೀರಿಯಲ್ ನಮಗೆ ಸಿಗೋಕೆ, ಈಗಷ್ಟೇ ಅವ್ರು ಸೀರಿಯಲ್ ಮಾಡಿದಾರೆ ಬಿಡು, ಇನ್ನೊಂದು ಸೀರಿಯಲ್ಗೆ ಟೈಮ್ ಕೊಡೋಣ ಅಂತ ಯೋಚನೆ ಮಾಡೋ ಜನ ಬಹಳ ಇರ್ತಾರೆ. ಸೊ ನಾವೆಲ್ಲ ಹೋಗಬೇಕು? ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು ಮೇಡಮ್. ನನಗೂ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಬೇಸಿಕಲಿ ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ನಾವು ಟ್ಯಾಕ್ಸು ಮತ್ತು TDS ಅವರು ಅಂತ ಕಟ್ ಮಾಡಿರ್ತಾರೆ. ನಾವು ಅದನ್ನು ವರ್ಷಕ್ಕೊಂದ್ಸತಿ ಫೈಲ್ ಮಾಡ್ತೀವಿ. ನನಗೆ ನನ್ನ ಆಡಿಟರ್ಗೆ ನಾನು ಫೋನ್ ಮಾಡಿದ್ರೆ, ಸರ್ ಸ್ಲಿಂಗ್ ಶಾಟ್ ಪ್ರೊಡಕ್ಷನ್ಸ್, ಅದೇ ಸೇಮ್ ರವಿ ಜೋಶಿ ಸರ್, ಅವರು ಮಾತ್ರ ಯಾವುದು ಬಂದಿಲ್ಲ. ಮಂತ್ಲಿ ಅಂದ್ರೆ ತಿಂಗಳಿಗೆ 30ನೇ ತಾರೀಕು ಅಂದ್ರೆ ಅಥವಾ 31 ಅಂತಂದ್ರೆ ಅಷ್ಟರ ಒಳಗಡೆ ಫೈಲ್ ಮಾಡೋಂಥ ಏಕೈಕ ಪ್ರೊಡಕ್ಷನ್ ಹೌಸು. ನಂದು ಮಜಾ ಕೇಳಿ, ನಾನು ಒಂದು ದೊಡ್ಡ ಸಿನಿಮಾ ಮಾಡಿದೆ, ದೊಡ್ಡ ಸಿನಿಮಾದ ದೊಡ್ಡ ಪ್ರೊಡ್ಯೂಸರು. ಅದು ನನಗೆ ದುಡ್ಡು ಕೊಡಬೇಕಾಗಿತ್ತು. ಪಾಪ ಅವರಿಗೆ ನನ್ನ ಹಣೆ ಬರೋಕ್ಕೆ ಅವ್ರಿಗೇನೋ ಆರೋಗ್ಯದಲ್ಲಿ ತುಂಬ ದೊಡ್ಡ ಸಮಸ್ಯೆ ಆಗ್ಬಿಟ್ಟು ಅವ್ರು ಬೆಡ್ ರಿಡನ್ ಆಗೋದ್ರು. ದುಡ್ಡೂ ಬಂದಿಲ್ಲ, ಟ್ಯಾಕ್ಸೂ ಬಂದಿಲ್ಲ. ಆಗ ನನಗೆ ಲಿಟ್ರಲಿ ಏನೋ ಒಂದು ಸರ್ಜರಿ ಆಗಿತ್ತು, ಏನೋ ಒಂದು ಸಿಸ್ಟ್ ಇದ್ದಿದ್ದರಿಂದ ಸರ್ಜರಿ ಆಗಿತ್ತು. ಆ ಸರ್ಜರಿ ಹೀಗೆ ಹೊಟ್ಟೆ ಇಟ್ಕೊಂಡು ನಡೆಯೋಕ್ಕಾಗದೆ, ಅಂದರೆ ಸಿಸ್ಟ್ ಅಲ್ಲ, ಲಿಟ್ರಲಿ ನನಗೆ ಲೈಪೋಸಕ್ಷನ್ ಮಾಡಿದ್ದು, ಲ್ಯಾಪ್ರೋಸ್ಕೋಪಿ ಮಾಡಿದ್ದು, ನಡೆಯೋಕ್ಕಾಗದೆ ಹೋಗ್ಬಿಟ್ಟು ಇಡೀ ರಾತ್ರಿ ನೈಟ್ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಪುಣ್ಯಾತ್ಮ, ಸರಿ ಅರ್ಥ ಆಗುತ್ತೆ ಅವ್ರ ಪರಿಸ್ಥಿತಿ ಆಗಿದೆ ಅಂತ. ಬಟ್ ಅವ್ರಿಗಂತ ಒಂದು ದೊಡ್ಡ ಟೀಮ್ ಇತ್ತಲ್ಲ, ನಂಗೆ ದುಡ್ಡು ಕೊಟ್ಟಿಲ್ಲ, ಟ್ಯಾಕ್ಸು ಪೇ ಮಾಡಿಲ್ಲ ನನಗೆ ಅವರು. ತುಂಬ ದೊಡ್ಡ ಸಿನಿಮಾ ಅದು, ಏನು ಮಾಡಲಿ ನಾನು? ಆಗಿನ ಪರಿಸ್ಥಿತಿ ನಾನು ಅದನ್ನ ಒಪ್ಕೊಂಡಿದ್ದೇನೆ, ಸರ್ಜರಿಗೆ ನಂಗೆ ದುಡ್ಡಾಗುತ್ತೆ ಅನ್ನೋ ಕಾರಣಕ್ಕೆ. ಇದು ಕಲಾವಿದರ ಜೀವನ. ಸೊ ಈ ಥರದ್ದೆಲ್ಲ ಒಂದಷ್ಟು, ಅಂದರೆ ಎಷ್ಟೋ ಜನ ನೋಡೋರಿಗೆ ಕಲಾವಿದರಿಗೆ ಏನು ಬಿಡಪ್ಪ, ಅವ್ರಿಗೇನು ಐಷಾರಾಮಿ ಜೀವನ, ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ, ಈ ಥರದ್ದೆಲ್ಲ ಭ್ರಮೆಗಳಲ್ಲಿ ಇರ್ತಾರೆ. ಮತ್ತು ತುಂಬ ಸತಿ ಎಷ್ಟೋ ಕಮೆಂಟ್ಗಳು ಹಾಕಿದ್ದಾರೆ, ನಿಮಗೇನು ಬಿಡ್ರಿ, ದುಡ್ಡು ಚೆನ್ನಾಗಿರುತ್ತೆ ಅಂತ. 2 ವಿಚಾರ ಹೇಳ್ಬಿಡ್ತೀನಿ, ಸಾರಿ ಟು ಇಂಟರಪ್ಟ್. ಒಂದು, ಎಸ್ಪೆಷಲಿ ಇದರಲ್ಲಿ ಹೆಣ್ಮಕ್ಳಾಗಿದ್ರೆ, ನೀನೇನು ಮಾಡ್ತೀಯ, ನೀನು ಹೆಂಗೆ ದುಡ್ಡು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ವಾ ಅಂತ ಒಂದು ಹೇಳ್ಬಿಡ್ತಾರೆ ಬಹಳ ಈಸಿಯಾಗಿ ಜನ. ಬಟ್ ನಾನು ಒಂದು ಹೇಳ್ತೀನಿ, ಅದೇ ರೀತಿ ದುಡ್ಡು ಮಾಡೋರಾಗಿದ್ರೆ ನಮಗೆ, ನಾನು ಇನ್ನೊಂದು ಹೇಳ್ತಾ, ನಾನೊಂದು ಹೊಸದಾಗಿ ಸೀರೆ ವ್ಯಾಪಾರವನ್ನು ಶುರು ಮಾಡ್ತೀನಿ, ವಾರಾಹಿ ಸೀರೆ ಮನೆಗೆ. ಮನೆ ನಡಿಬೇಕಲ್ಲ. ಯಾರೊಬ್ಬರು ಕಮೆಂಟ್ ಮಾಡಿದರು,
ಇದೇ ಆಗೋಯ್ತು ನಿಮ್ಗೆ. ಒಂದಷ್ಟು ಪಾಪ್ಯುಲಾರಿಟಿ ಬಂದ್ಮೇಲೆ ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದು ಅಂತ. ಅಯ್ಯೋ ಗುರು, ಸೀರೆ ವ್ಯಾಪಾರ ಮಾಡಿದೀನಿ ಇವರು, ಬಿಲ್ಸ್ ಇದೆ ನನಗೆ, ಮಾನ ಮಾನ ಇಟ್ಕೊಂಡು ಇದ್ ಮಾಡ್ತಿದ್ದೀನಿ. ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ರೀಲ್ ಮಾಡಿ ಹಾಕ್ತೀನಿ ಪಚ್ಚಿ, ಅದಕ್ಕೆ ಹಾಕ್ತಾರೆ ಓ ಎಷ್ಟ್ ದುಡ್ಡು ಕೊಟ್ರು ದೇವಸ್ಥಾನದವರು ಅಂತ. ನಾನು 3.5 ಲಕ್ಷ ರೂಪಾಯಿ ಈ ತಿಂಗಳು ಕ್ರೆಡಿಟ್ ಕಾರ್ಡ್ ಕೊಡ್ಬೇಕು, ಪ್ಲೀಸ್ ಹಾಕೋಂಗಿದ್ರೆ ಹಾಕಕ್ಕೆ ಹೇಳ್ಬಿಡಿ. ಅಷ್ಟು ಸುಲಭ ಅಲ್ಲ. ಮತ್ತೆ ಪ್ರತಿ ಹೆಣ್ಣು ಕೂಡ ಅಡ್ಡದಾರಿಯಲ್ಲೇ ದುಡ್ಡನ್ನು ಮಾಡ್ತಾಳೆ ಅಂತಲೂ ಹೇಳೋಕೆ ಆಗೋದಿಲ್ಲ. ಕೆಲವ್ರಿಗೆ ಒಂದು ಮಟ್ಟದ ಚೌಕಟ್ಟು, ಸಂಸ್ಕಾರ ಅನ್ನೋದೆಲ್ಲ ಇರುತ್ತೆ. ಹಾಗೆ ಅಡ್ಡದಾರಿಯಲ್ಲೇ ದುಡ್ಡು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಹೆಣ್ಣು ಇಷ್ಟೆಲ್ಲ ಕಷ್ಟಪಡುವಂಥ ಅಗತ್ಯನೇ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ಬೇರೆದ್ದೇ ರೀತಿ ಬದಲಾಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಕಾಣೋದಷ್ಟೇ ಸತ್ಯ ಅಲ್ಲ, ಅದ್ರ ಹಿಂದೆ ಬಹಳ ವಿಷಯಗಳಿರುತ್ತೆ. ಮತ್ತು ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡಬಾರ್ದು, ಬಹಳ ತಪ್ಪಾಗುತ್ತೆ. ಒಬ್ಬ ಕಲಾವಿದರಾಗಿ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ನಾನು ಎಷ್ಟು ಬೇಕಾದರೂ ಹೊಗಳ್ಬೋದು, ತೆಗಳಬಹುದು, ಆ ಒಂದು ರೈಟ್ಸ್ ನನಗಿರುತ್ತೆ. ಬಟ್ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಾನು, ಅಥವಾ ನೀವು ಆ ಪಾತ್ರಕ್ಕೆ ಹೇಗೆ ಕಾಣ್ತೀರ ಅನ್ನೋದ್ರ ಬಗ್ಗೆ ಮಾತಾಡ್ಬೋದೇ ಹೊರತು ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನು ಬಾಡಿ ಶೇಮ್ ಮಾಡೋದಾಗಿರ್ಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾಗಿರ್ಬೋದು, ಆ ಒಂದು ರೈಟ್ಸ್ ಯಾರಿಗೂ ಇರೋದಿಲ್ಲ. ಹಾಕೋದು ಒಂದು ನೆಗೆಟಿವ್ ಕಮೆಂಟ್ ಆಗಿರುತ್ತೆ, ಬಟ್ ಅದು ನಮಗೆ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅಂತ ಅಂದರೆ ಅದು ಜೀವನ ಪರ್ಯಂತ ನಮ್ಮನ್ನು ಚೇತರಿಸ್ಕೊಳಕ್ಕೆ ಆಗದೇ ಇರೋಷ್ಟು ಒಂದು ಹೊಡೆತ ಕೊಡುತ್ತೆ. ಖಂಡಿತ ಮೇಡಮ್. ಯಾಕೆಂದರೆ ನಾನು ಲಾಸ್ಟ್ ಪಾಡ್ಕಾಸ್ಟ್ ಮಾಡಿದಾಗಲೂ ಅದಕ್ಕೂ 1-2-3 ನೆಗೆಟಿವ್ ಕಮೆಂಟ್ ಬಂದಿತ್ತು. ಅದು ಇನ್ನಷ್ಟು ಜಾಸ್ತಿ ಆಗಲಿ ಅಂತ ನಾನು ಬಯಸ್ತೀನಿ. ಯಾಕೆ ಗೊತ್ತಾ, ನೆಗೆಟಿವ್ ಮನಸ್ಥಿತಿ ಇರೋವಂಥವ್ರಿಗೆ ಒಂದಷ್ಟು ಜನ ಪಾಸಿಟಿವ್ ಕಮೆಂಟ್ ವಾಪಸ್ ಹಾಕ್ತಾರೆ. ಪಾಸಿಟಿವ್ ಕಮೆಂಟ್ ಒಂದಷ್ಟು ವಾಪಸ್ ಹಾಕ್ತಾರೆ. ಅಲ್ಲಿಗೆ ಪಾಸಿಟಿವ್ ಮನಸ್ಥಿತಿ ಇರೋಂಥವ್ರು ತುಂಬ ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಇದಾಗುತ್ತೆ. ಓಕೆ, ಮತ್ತು ನೆಗೆಟಿವ್ ಕಮೆಂಟ್ ಹಾಕ್ತೀರಾ, ಅದು ಒಂದು ಹೆಣ್ಣಿನ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕ್ಬೇಕಾದ್ರೆ 1000 ಸತಿ ಯೋಚನೆ ಮಾಡಿ ಹಾಕಿ. ಯಾಕೆಂದರೆ ನಿಮ್ಮನ್ನು ಹೆತ್ತವಳು ಸಹ ತಾಯಿನೇ, ಆಕೆ ಒಂದು ಹೆಣ್ಣು. ಯೋಚನೆ ಮಾಡಿ, ನೆಗೆಟಿವ್ ಕಮೆಂಟ್ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಿ. ಮೇಡಮ್ ನಾನು ಹೇಳಲ್ಲ, ನಾನು ಸ್ಪಿರಿಚುಯಾಲಿಟಿಯಲ್ಲಿ ತುಂಬ ಇರೋದ್ರಿಂದ ಈ ವಿಚಾರ ಹೇಳ್ತೀನಿ. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕೋದು, ನೆಗೆಟಿವ್ ಮಾತಾಡೋದು, ಕಂಪ್ಲೇಂಟ್ ಮಾಡೋದು, ಇದರಿಂದ ಮಾಡಿದ್ರೆ ಅವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೋ ಇಲ್ವೋ ಅದು ಆ ಕ್ಷಣಕ್ಕೆ ಅವ್ರಿಗೆ ಅನ್ಸ್ಬೋದು, ಬಿಟ್ಬಿಡ್ತಾರೆ. ಬಟ್ ಹೇಳೋರ್ಗೆ ಮನಸ್ಸಲ್ಲಿರೋ ಅಷ್ಟು ಕಲ್ಮಶ ಇದೆಯಲ್ಲ, ನಮ್ಮ ಜೀವನದಲ್ಲಿ ನಮಗೆ ಅಭಿವೃದ್ಧಿ ಆಗೋದಕ್ಕೆ ಬರೋದಿಲ್ಲ. ನಮ್ಮ ಧರ್ಮನೂ ಅದೇ ಹೇಳುತ್ತೆ, ಸ್ಪಿರಿಚುಯಾಲಿಟಿ ಅನ್ನೋದೇ ಹೇಳುತ್ತೆ, ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅದೇ ಹೇಳುತ್ತೆ, ಸೈನ್ಸ್, ಸೈಕಾಲಜಿ ಕೂಡ ಅದೇ ಹೇಳುತ್ತೆ. ಅಷ್ಟು ನೆಗೆಟಿವಿಟಿ ನಮ್ಮ ಮನಸ್ಸಲ್ಲಿ ಇರೋದನ್ನು ನಾವು ಹೇಳ್ತಾ ಇದ್ರೆ ಏನಾಗುತ್ತೆ, ಸೊ ನಮ್ಮ ಬ್ರೈನ್ಗೆ ಇದು ನನ್ನ ಬಗ್ಗೆನ ಬೇರೆಯವ್ರ ಬಗ್ಗೆನ ಅಂತ ಡಿಫ್ರೆನ್ಶಿಯೇಟ್ ಮಾಡೋಕೆ ಗೊತ್ತಾಗಲ್ಲ, ಆ ಭಾವನೆ ಅಷ್ಟೇ ಕೂತ್ಕೊಳುತ್ತೆ. ಹೀಗಾಗಿ ಆ ನೆಗೆಟಿವಿಟಿ ಮಾತಾಡೋರನ್ನ ನೀವು ಲೈಫಲ್ಲಿ ನೋಡಿ, ಜಸ್ಟ್ ಗೋ ಆ್ಯಂಡ್ ಸರ್ಚ್, ಅವ್ರ ಲೈಫಲ್ಲಿ ಉದ್ಧಾರನೇ ಇಲ್ಲ. ಸೊ ಅವ್ರು ನೆಗೆಟಿವ್ ಕಮೆಂಟ್ ಹಾಕೋದಕ್ಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ. ಆ ಥರದ್ರಲ್ಲಿ ನನಗೆ ನಾನು ನಿಮ್ಮ ಪೋಸ್ಟ್ ಹಾಕಿದಾಗ ತುಂಬ ವೆಯ್ಟ್ ಲಾಸ್ ಮಾಡಿದ್ದಾರೆ ಯಾಕೆ ಅಂತ ಕೇಳಬಹುದಾ? ಯಾರು ಅಂದರೆ ವಿದ್ಯಾಶ್ರೀ BT. ವಿದ್ಯಾಶ್ರೀ ಅವರೇ, ನಾನು ಈಗ ಆಕ್ಚುಲಿ ವೆಯ್ಟ್ ಗೇನ್ ತುಂಬಾ ಮಾಡಿರೋದ್ರಿಂದ ಈಗ ಲೂಸ್ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ಈ ಮಧ್ಯೆ ಸ್ವಲ್ಪ ಗೇನು ಕೂಡ ಮಾಡಿದೆ, ಚೆನ್ನಾಗಿ ತಿಂದು ಉಂಡು ಎಲ್ಲ, ಮುಖ ಎಲ್ಲ ಸ್ವಲ್ಪ ಈಗ ಗುಂಡಕ್ಕಾಗಿದೆ ನೋಡಿ. ಆಕ್ಚುಲಿ ಶುಭ ವಿವಾಹ ಟೈಮಲ್ಲಿ ಸ್ವಲ್ಪ ದಪ್ಪ ಇದ್ದೆ, ಅದಾದ ನಂತರ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಫುಲ್ ಸಣ್ಣ ಆಗೋಗಿದ್ದೆ ನಾನು. ಈಗ ಮತ್ತೆ ಸ್ವಲ್ಪ ದಪ್ಪ ಆಗಿದ್ದೀನಿ. ಹೀಗಾಗಿ ನನಗೆ ಏನಂದ್ರೆ ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಗೇನ್ ಮಾಡಬೇಕು ಅಂತೇನಿಲ್ಲ, ನಂಗೆ ಹೆಲ್ದಿಯಾಗಿರಬೇಕು ಅನ್ನೋದು ಬಂದು ನನಗೆ ಅಷ್ಟೇ ಇರೋದು. ಇಲ್ಲ, ಬಟ್ ಹೆಲ್ತಿಯಾಗಿರ್ಬೇಕು ಅನ್ನೋದಿದೆ, ಬಟ್ ಆದರೂ ತುಂಬ ಫುಡ್ಡಿ ನನಗೆ ಗೊತ್ತು, ಸಿಕ್ಕಾಪಟ್ಟೆ. ಊಟ ಎಂಜಾಯ್ ಮಾಡಿಲ್ಲ ಅಂದ್ರೆ ಬದುಕಿದೆ ಏನು ಪ್ರಯೋಜನ? ಯಾಕಂದ್ರೆ ನಾವು ಶುಭ ಸೀರಿಯಲ್ ಮಾಡಿದಾಗ ಊಟಕ್ಕೋಸ್ಕರನೇ ಎಲ್ಲೆಲ್ಲೋ ಹುಡ್ಕೊಂಡು 40-50 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ ನಾವು ಊಟಕ್ಕೋಸ್ಕರ. ಓಕೆ, ಇದ್ರ ಮಧ್ಯೆ ಮೇಡಮ್ ಈಗ ಆಲ್ರೆಡಿ ಬಿಗ್ ಬಾಸ್ ರನ್ ಆಗ್ತಾ ಇದೆ. ನಿಮ್ಮ ಬಿಗ್ ಬಾಸ್ ಜರ್ನಿ, ಯಾಕಂದ್ರೆ ನಾನು ಶುಭ ವಿವಾಹ ಮಾಡೋ ಟೈಮಲ್ಲೇ ನಿಮಗೆ ಬಿಗ್ ಬಾಸ್ ಆಫರ್ ಬಂದಿದ್ದು. ಸೊ ನೀವು ಅದಕ್ಕೆ ಹೋಗಿ ಬಂದ್ರಿ. ಸೊ ನಿಮ್ಮ ಬಿಗ್ ಬಾಸ್ ಅನುಭವ, ಇಟ್ಸ್ ಏನೋ ಸ್ಕ್ರಿಪ್ಟೆಡ್ ಅಂತ ತುಂಬ ಜನ ಹೇಳ್ತಾರೆ, ಅದಲ್ಲ ನನಗೂ ಗೊತ್ತು. ಯಾಕಂದರೆ ಅದು ಹೋಗಿ ಬಂದ ಅನುಭವ ಅವ್ರಿಗೆ ಇರೋದ್ರಿಂದ ಅವರೇ ಹೇಳಿ. ಸ್ಕ್ರಿಪ್ಟ್ ಏನಕ್ಕೆ ಮಾಡಬೇಕು ಹೇಳಿ? ಯಾಕಂದರೆ ಇಬ್ಬರು ವ್ಯಕ್ತಿ ಅಥವಾ 4 ಜನ ವ್ಯಕ್ತಿ ಬೇರೆ ಬೇರೆ ಮನಸ್ಥಿತಿಯವರು ಒಂದು ಮನೇಲಿ ಕೂತಾಗ ಅದಕ್ಕದೇ ಕಂಟೆಂಟ್ ಆಗ್ಬಿಡುತ್ತೆ, ಕಾಂಟೆಂಟ್ ಮಾಡೋ ಅಗತ್ಯನೇ ಇಲ್ಲ. ಸೊ ಸ್ಕ್ರಿಪ್ಟೆಡ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಆದರೆ ನನ್ನ ಅನುಭವ, ನನಗೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಚೆಕ್ ಆಗಿತ್ತು. ಹೇಗೆ ಅನಿಸ್ಬಿಡ್ತು ಅಂದರೆ, ಇಷ್ಟೆಲ್ಲ ಮಾಡೋದು ಒಂದು ಅಕ್ಕಿಗೋಸ್ಕರನ, ಒಂದು ರವೆಗೋಸ್ಕರನ, ಒಂದು ಕಾಫಿಗೋಸ್ಕರನ? ಮಾನವೀಯತೆನ ಬಿಟ್ಟು ಕದ್ರೂ ಪರವಾಗಿಲ್ಲ,
ಹೊಡೆದ್ರೂ ಪರವಾಗಿಲ್ಲ, ಕಿತ್ಕೊಂಡ್ರೂ ಪರವಾಗಿಲ್ಲ, ಇನ್ನೊಬ್ರನ್ನ ಅಳಿಸಿದ್ರೂ ಪರವಾಗಿಲ್ಲ, ನಾನು ಕೊನೆವರೆಗೂ ಹೋಗಬೇಕು ರೇಸಲ್ಲಿ, ನನಗೆ ಇವತ್ತು ಲಕ್ಸುರಿ ಪಾಯಿಂಟ್ ಸಿಗಬೇಕು ಅಂತ ಯೋಚನೆ ಮಾಡುವಂಥ ಮನೋಭಾವಕ್ಕೆ ಎಳೆಯುವಷ್ಟರ ಮಟ್ಟಿಗೆ ಅನಿವಾರ್ಯತೆ ನಮಗಿದೆಯಾ ಅಂತ ಅನಿಸ್ಬಿಡುತ್ತೆ. ನನಗೆ ಬಿಗ್ ಬಾಸಿಂದ ಹೊರಗೆ ಬರಬೇಕು ಅಂತ ಒಂದು ಕ್ಷಣಕ್ಕೆ ನನಗನ್ಸಿ ನಾನು ಅಂದ್ಕೊಂಡಿದ್ದಂಥ, ಆಗ ನಾನು ಬಿಟ್ಕೊಟ್ಟಂತಹ ಒಂದು ಪಾಯಿಂಟ್ ಇದೆ. ಏನಪ್ಪ ಅಂದರೆ, ಒಂದು ವ್ಯಕ್ತಿನ ಒಂದು ರಿಂಗಲ್ಲಿ ನಿಲ್ಲಿಸಿರ್ತಾರೆ, ಏನಾದರೂ ತೊಗೊಂಡು ಹೊಡಿಬಹುದು, ಆ ವ್ಯಕ್ತಿನ ಕೆಳಗೆ ಇಳಿದು ಬರೋ ಹಾಗೆ ಮಾಡಬೇಕು. ಸೊ ನನ್ನ ಒಂದಷ್ಟು, ಐ ನೋ ಇದೆಲ್ಲ ಕಾಂಟ್ರವರ್ಸಿ ಆಗುತ್ತೆ, ಇಟ್ಸ್ ಓಕೆ. ಒಂದಷ್ಟು ನನಗೆ ಬಹಳ ಪಾಪ್ಯುಲರ್, ಬಹಳ ಮಾತೃ ಹೃದಯ ಅಂತ ಅನ್ಸ್ಕೊಳ್ಳುವಂಥ ಬಹಳ ಜನ ಅದರೊಳಗಿದ್ರು. ತಗೊಂಡು ಸೆನ್ಸಿಟಿವ್ ಪಾರ್ಟ್ಗೆ ಬಾಲ್ನ ಹೊಡಿತಾ ಇದ್ರು. ಏನು ಮಾಡ್ತಿದ್ದೀರಾ, ಕೆಳಗೆ ಇಳಿಬೇಕಲ್ಲ ಅವನು. ಸೊ ಆ ವ್ಯಕ್ತಿ ಕೆಳಗಿಳಿಬೇಕು, ಅಷ್ಟೇ ಆಗಬೇಕಾಗಿದ್ದು ನಮಗೆ. ನೆಕ್ಸ್ಟು, ನಿಮ್ಮ ಬಳಿ ಇರುವಂಥ ಕಾಯಿನ್ಗಳನ್ನು ನೀವು ಕಾಪಾಡ್ಕೋಬೇಕು, ಅದು ಹೇಗಾದರೂ ಆಗಬಹುದು ಅನ್ನೋದನ್ನು ಹೇಳಿರ್ತಾರೆ. ಕಿತ್ಕೊಳ್ಳಿ, ಕದೀರಿ, ರಾತ್ರಿ ಮಲಗಿರ್ಬೇಕಾದ್ರೆ ಕದೀರಿ, ಹೆಣ್ಮಕ್ಳು ಗಂಡು ಮಕ್ಕಳು ನೋಡಿದೆ ತಳ್ಳಾಡಿ. ಸೊ ಅಂದರೆ ಹೇಗೋ ಒಂದು ಹಿಂದಿನ ಕಾಲದಲ್ಲಿ ಆದಿಮಾನವರಿದ್ದ ಹಾಗೆ ಸರ್ವೈವಲ್ ಆಫ್ ದ ಫಿಟೆಸ್ಟ್, ಈ ರೀತಿ ಒದಗಬೇಕಾ ನನಗೆ ಅಂತ ಅನ್ನಿಸ್ಬಿಡ್ತು ಬಿಗ್ ಬಾಸಲ್ಲಿ. ಇದು ಬಹಳ ಜನಕ್ಕೆ ನೀನು ಕಿಸ್ದಿದ್ದು ಅಷ್ಟರಲ್ಲೇ ಇದೆ, ಅದಕ್ಕೆ ಈಗೆಲ್ಲ ಹೀಗೆ ಹೇಳ್ತಿದ್ಯಾ ಅಂತ ಅನಿಸ್ಬೋದು. ಇಟ್ಸ್ ಓಕೆ, ಅದು ನಿಮ್ಮ ನಿಮ್ಮ ಮನೋಭಾವಕ್ಕೆ ಬಿಟ್ಟಿದ್ದು. ಬಟ್ ಒಂದು ರೀತಿ ನೈತಿಕತೆಯನ್ನು ಬಿಟ್ಟು ಆಡಿದ್ರೇನೆ ಬಿಗ್ ಬಾಸ್ ಅಂತ ಅನಿಸಿದ್ದು ನನಗೆ. ಅಲ್ಲಿ ರಿಯಾಲಿಟಿ ಚೆಕ್, ಜೀವನದ ರಿಯಾಲಿಟಿ ಚೆಕ್ ಸಿಕ್ಕಿದ್ದು ನನಗೆ ಬಿಗ್ ಬಾಸ್. ಓಕೆ. ತುಂಬ ಜನ ಬಿಗ್ ಬಾಸ್ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ನಾನು ತುಂಬ ನೋಡಿದ್ದೀನಿ ಕೂಡ. ಇದರಿಂದ ಜೀವನ ನಡೆಯುತ್ತಾ, ಜೀವನಕ್ಕೆ ನಡೆಯೋಂಥದ್ದು ಏನಾರು ಮಾಡ್ಬೋದಲ್ಲ. ಮತ್ತು ಒಂದಷ್ಟು ಜನ ರೈತರು ಕಮೆಂಟ್ ಹಾಕಿದ್ದಾರೆ, ನೀವು ರಿಯಾಲಿಟಿ ಶೋ ಮಾಡ್ತೀರಲ್ಲ, ಆ ಥರ ಉತ್ತಿ ಬಿತ್ತಿ ಬೆಳೆ ಬೆಳೆಯೋಂಥ ಟಾಸ್ಕನ್ನು ಇವ್ರಿಗೆ ಯಾಕೆ ಕೊಡಲ್ಲ? ನಮಗಿತ್ತಲ್ಲ, ನಮ್ಗೆ ಹಾಲು ಕರಿಬೇಕಾಗಿತ್ತು, ನಮಗೆ ಹಾಲು ಕರೆದು ನಾವು ತಗೋಬೇಕಿತ್ತು. ಬಟ್ ಒಂದು ಹೇಳ್ತೀನಿ, ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ಮೆಂಟ್ ಆಗಷ್ಟೇ ನೋಡಿ. ಎಲ್ಲದರಲ್ಲೂ ಸಮಾಜ ಸುಧಾರಣೆ ಆಗುತ್ತೆ ಅಂತ ನೋಡೋ ಹಾಗಿದ್ರೆ ಬಿಗ್ ಬಾಸ್ ಅಲ್ಲೂ ಕೂಡ ಮನುಷ್ಯ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ಕೂಡ ಹೇಳ್ಕೊಡ್ತದೆ. ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲ, ಅದು ಖಂಡಿತವಾಗಿ. ಯಾಕೆಂದರೆ ಬಿಗ್ ಬಾಸಲ್ಲಿ ನಮ್ಮನ್ನು ತೆರೆ ಮೇಲೆ ಜನ ಏನು ನೋಡಿರ್ತಾರೋ ಅದು ಬಿಟ್ಟು ಒಂದಷ್ಟು ನಮ್ಮ ಈಗೋಗಳು, ಪ್ರತಿಯೊಬ್ಬ ಮನುಷ್ಯನಿಗೂ ಈಗೋ ಇರುತ್ತೆ. ಯಾಕೆಂದರೆ ಇದನ್ನು ಸ್ವತಃ ಶಂಕರ್ನಾಗ್ ಅವರು ಸಹ ಒಪ್ಕೊಂಡಿದ್ದಾರೆ. ಒಂದು ರೇಡಿಯೋ ಇದರಲ್ಲಿ ನೀವು ಹುಡುಕಿದ್ರೆ ಸಿಗುತ್ತೆ. ಅವರು ಸಹ ನನಗೂ ಸಹ ಈಗೋ ಇದೆ, ನನಗೂ ಸಹ ನಾನು ಒಬ್ಬ ಮನುಷ್ಯ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆ ಥರದನ್ನ ನೀವು ನಿಮ್ಮ ಈಗೋವನ್ನು ಬಿಟ್ಟು ಏನಿದೆಯೋ ಅದನ್ನ ಕುಗ್ಗಿಸ್ಕೊಂಡು ಮನುಷ್ಯರಾಗಿ ಬದುಕಿ ಅನ್ನುವಂತಹ ಒಂದು ಕಾನ್ಸೆಪ್ಟು ಬಿಗ್ ಬಾಸಲ್ಲಿ ಇದೆ. ಅದರಲ್ಲಿ ಎಷ್ಟೋ ಜನ ಸರ್ವೈವ್ ಆಗ್ತಾರೆ, ಒಂದಷ್ಟು ಜನ ಸರ್ವೈವ್ ಆಗಲ್ಲ, ಸೆಕೆಂಡ್ರಿ. ಬಟ್ ನಿಮ್ಮ ಇದಕ್ಕೆ ನಿಮ್ಮ ಈಗೋವನ್ನು ಎಷ್ಟು ಅಲ್ಲಿ ತಗ್ಗಿಸ್ಕೊಂಡ್ರಿ? ಅಲ್ಲ, ಈಗೋನ ಎಲ್ಲರೂ ತಗ್ಗಿಸ್ಕೋತಾರೆ ಅಂತ ಹೇಳೋಕ್ಕಾಗೋದೂ ಇಲ್ಲ. ಕೆಲವರು, ನಾನೊಂದು ಹೇಳ, ಈ ಬಿಗ್ ಬಾಸ್ ಅನ್ನುವಂಥದ್ದು ನಾವು ಹೇಗೆ ನೋಡ್ತೀವಿ ಅನ್ನೋದರ ರಿಫ್ಲೆಕ್ಷನ್ ಅಷ್ಟೇ ಆಗಿರುತ್ತೆ. ನನಗೆ ಕೆಲವು ಏನು ಸಖತ್ತಾಗಿ ಜಗಳ ಆಡ್ತಿದ್ದಾರೆ ನೋಡು ಅಂದರೆ ಅದು ಅವ್ರ ವ್ಯಕ್ತಿತ್ವ ಹೇಳೋದಿಲ್ಲ, ನನ್ನ ವ್ಯಕ್ತಿತ್ವ ಹೇಳುತ್ತೆ. ನಾನು ಜಗಳನ ಖುಷಿ ಪಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಕೆಲವರು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಏನೇನೋ ಇದು ಮಾಡಿ ಹೆಂಗೋ ಒಂದು ಗೆದ್ದು ಹೆಂಗೋ ಒಂದು ಕೊನೆವರೆಗೂ ಹೋಗಿ ಹೊರಗಡೆ ಬರ್ತಾರೆ. ಅವರನ್ನು ನೀವು ಸೆಲೆಬ್ರಿಟಿ ಮಾಡ್ತೀರಿ. ಸೊ ನೀವು ಯಾರನ್ನು ಇಷ್ಟಪಡ್ತೀರಿ, ನೀವು ಯಾವ ಕಂಟೆಂಟ್ ನೋಡ್ತಿದ್ದೀರಿ, ನೀವು ಯಾವ ಥರದ ವಿಷಯಗಳನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಅನ್ನೋದು ಅದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಆಸಕ್ತಿಗಳ ಬಗ್ಗೆ ಹೇಳುತ್ತೆ ಹೊರತು ನಮ್ಮ ಎದುರಿಗಿರುವಂಥ ವ್ಯಕ್ತಿ ಬಗ್ಗೆ ಹೇಳೋದಿಲ್ಲ. ಹೀಗಾಗಿ ಬಿಗ್ ಬಾಸಲ್ಲಿ ಈಗೋ ಬಿಟ್ಟಿದ್ದೀವ, ಆ ಕ್ಷಣಕ್ಕೆ ಗೆಲುವಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತ ಮಾಡ್ತೀವಿ. ಅದು ಒಬ್ಬೊಬ್ಬ ಕಾಂಟೆಸ್ಟೆಂಟ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದನ್ನು ನಾವು ಜನರಲೈಸ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ನಾನು ಒಂದೇನಂದರೆ, ಹೋದ್ಸಲಿ ದೊಡ್ಡ ಕಾಂಟ್ರವರ್ಸಿ ಸ್ಪಾರ್ಕ್ ಆಗಿತ್ತು. ಮನೆಯಲ್ಲಿ ಮಕ್ಕಳ ಜೊತೆಗೆ ಬಿಗ್ ಬಾಸ್ನ ದಯವಿಟ್ಟು ನೋಡೋಕ್ಕೆ ಹೋಗ್ಬೇಡಿ ಅಂತ ಹಾಕಿದ್ರೆ ತುಂಬ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅದು ಒಂದು ವಿಷಯ ಏನಕ್ಕೆ ಹೇಳ್ತೀನಿ ಅಂದರೆ, ಗಲಾಟೆ ಮಾಡೋದ್ರಿಂದ, ಹಠ ಮಾಡೋದ್ರಿಂದ, ಅಥವಾ ಒಬ್ಬರ ಹತ್ರ ಕಿತ್ಕೊಳ್ಳೋದ್ರಿಂದ ನಾನು ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಅನ್ನುವಂಥ ಮನೋಭಾವ ಮಕ್ಳಿಗೆ ಬರಬಾರ್ದು. ಪ್ರತಿ ರಾತ್ರಿ ಊಟ ಮಾಡಿಸೋದಾಗ ನೀವು ಬಿಗ್ ಬಾಸ್ ನೋಡಿದ್ರೆ ಅದು ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ. ಬಿಗ್ ಬಾಸ್ ಅನ್ನುವಂಥ ಸೀರೀಸ್ ಏನಿದೆ ಅದು ಯಾವ ವಯೋಮಾನದವರಿಗೆ ನೋಡಬಹುದಾಗಿದೆ, ಯಾವಾಗ ನೋಡ್ಬೋದಾಗಿದೆ ಅನ್ನುವಂಥದ್ದು ಒಂದು ಆಲೋಚನೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇರಬೇಕು. ಅದನ್ನು ನೋಡಲೇಬೇಡಿ ಅಂತ ಖಂಡಿತ ನಾನು ಹೇಳೋದಿಲ್ಲ. ಆದರೆ ಮಕ್ಕಳಿರುವಂಥ ಮನೆಯಲ್ಲಿ
ಜಗಳ ಆಡುವಂಥದ್ದು, ಒಂದು ಹೆಲ್ದಿ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಅವರಿಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಥರದೊಂದು ಭಾವನೆ ಕೂತ್ಕೊಳುತ್ತೆ. ಇಲ್ಲ ಅಂದರೆ ನಾಳೆ ಓಕೆ ಅಪ್ಪ ನನಗೆ ನಾಳೆ ಪಿಕ್ನಿಕ್ ಹೋಗ್ಬೇಕು, ದುಡ್ಡು ಕೊಡಿ, ಏನಿಲ್ಲ ಹೋಗಿ ಮಲ್ಕೊ. ಬಿಗ್ ಬಾಸ್, ನೀವು ನಿಮ್ಮ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೋಬೇಕು, ರಾತ್ರಿ ಮಲಗಿರುವಾಗ ಬಂದು ಮಗು ಕದ್ಬಿಟ್ಟು ಹೋಗುತ್ತೆ. ಬಿಗ್ ಬಾಸಲ್ಲಿ ಅದೇ ತಾನೇ ತೋರಿಸಿದ್ದು ಅಂತ. ಸೊ ಈ ರೀತಿ ಆಗಕ್ಕೆ ಬಿಡಬೇಡಿ. ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮಗೆ ಬಹಳ ದೊಡ್ಡದಿದೆ. ಒಂದು ಶೋ ಬೆಳೆಸೋ ಜವಾಬ್ದಾರಿಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನು ಬೆಳೆಸೋ ಜವಾಬ್ದಾರಿ ತುಂಬ ದೊಡ್ಡದಿದೆ. ಹೀಗಾಗಿ ಸರಿಯಾಗಿ ನಿಮ್ಮ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ, ಅವರ ಬೆಳವಣಿಗೆಗೆ ಒಳ್ಳೆಯದಾಗುವಂತಹ ವಿಚಾರಗಳನ್ನು ಮನೆಯಲ್ಲಿ ಮಾತಾಡಿ, ನಡ್ಕೊಳ್ಳಿ, ನೋಡಿ. ಹಾಗೆ ನಿಮ್ಮ ಮೇಲೂ ಕೂಡ ಯಾವುದೇ ರೀತಿ ಪ್ರತಿಕೂಲವಾದ ಪರಿಣಾಮ ಬೀರದಂತಹ ಶೋಗಳನ್ನು ನೋಡಿ ಅಂತಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಬಿಗ್ ಬಾಸ್ ವಿರೋಧಿ ಖಂಡಿತ ಅಲ್ಲ, ಬಟ್ ನಿಮಗೆ ಆ ಒಂದು ಜವಾಬ್ದಾರಿ ಇಟ್ಕೊಂಡು ನೋಡಿ ಅಂತ ಅಷ್ಟೇ ನಾನು ಹೇಳೋದು. ಬಿಗ್ ಬಾಸ್ ವಿರೋಧಿ ಆಗಿದ್ದಿದ್ರೆ ನೀವು ಬಿಗ್ ಬಾಸ್ ಶೋಗೆ ಹೋಗ್ತಾನೆ ಇರಲಿಲ್ಲ. ಹೌದು. ಒಬ್ಬ ಮನುಷ್ಯನಾಗಿ, ಒಬ್ಬ ಮಾನವೀಯ ಧರ್ಮದ ಹಿನ್ನೆಲೆಯಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ರಿ, ಅದು ಖಂಡಿತ ತಪ್ಪಲ್ಲ. ಹಾಗೆ ಮತ್ತೊಬ್ಬರು ಪ್ರಶ್ನೆ ಕೇಳಿದರೆ, ಅದಕ್ಕೂ ಮುಂಚೆ ಅವರೇ ವಿದ್ಯಾಶ್ರೀ ಬಿ.ಟಿ. ಅವರೇ, ಆಧ್ಯಾತ್ಮದ ಬಗ್ಗೆ ತುಂಬ ಆಸಕ್ತಿ ಇದೆ ಕಾವ್ಯ ಅವರಿಗೆ, ಅದರ ಬಗ್ಗೆ ಕೇಳಿ. ಯಾಕೆ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಬಂತು ಅನ್ನೋ ಥರದಲ್ಲಿ ಅವರು ಕೇಳಿದರೆ. ಹಾಗೆ ಇನ್ನೂ ಒಂದು ಪ್ರಶ್ನೆ ಕೇಳಿದರೆ ಅದಾಮೇಲೆ ಕೇಳ್ತೀನಿ. ಈಗ ಇದಕ್ಕೆ ವಿದ್ಯಾ ಅವ್ರಿಗೆ ನನ್ನ ಬಗ್ಗೆ ಬಹಳ ಪ್ರಶ್ನೆಗಳಿದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಸೊ ಆಧ್ಯಾತ್ಮ ಅನ್ನೋದು ಯಾಕೆ ಲೇಟಾಗಿ ಬಂತು ಅಂತ ನಾನು ಬೇಜಾರು ಮಾಡ್ಕೊತೀನಿ. ಯಾಕಂದ್ರೆ ಬದುಕಿನ ಒಂದು ರೀತಿ ಬಹಳ ಚಿಕ್ಕ ವಯಸ್ಸಿಂದ ನೀವು ಅಧ್ಯಾತ್ಮವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬದುಕನ್ನ ಇನ್ನಷ್ಟು ಚೆನ್ನಾಗಿ ಸವಿಯೋ ಬಂದಿರಿ. ಬದುಕಿನ ಸಿಹಿಯನ್ನ ತುಂಬಾ ಚೆನ್ನಾಗಿ ಸವಿಯೋಕೆ ಸಾಧ್ಯ ಮಾಡುವಂಥದ್ದೇ ಆಧ್ಯಾತ್ಮ. ಹೀಗಾಗಿ ನಿಮ್ಗೆ ಗೊತ್ತು, ಬಹುಶಃ ನಿಮಗ್ ತುಂಬಾ ಚೆನ್ನಾಗಿ ಗೊತ್ತು, ಶುಭ ವಿವಾಹದಲ್ಲಿದ್ದಂಥ ಕಾವ್ಯಗೂ ಈಗಿನ ಕಾವ್ಯಗೂ ಅಜಗತ್ಯಾಂತರ ವ್ಯತ್ಯಾಸ ಇದೆ. ವ್ಯಕ್ತಿತ್ವದಲ್ಲಾಗಿರ್ಬೋದು, ನನ್ನ ಕಣ್ಣಲ್ಲಾಗಿರ್ಬೋದು, ಕಣ್ಣಿನ ಡೆಪ್ತಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಒಬ್ಬ ಕಲಾವಿದರಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅದು ಹತ್ತಿರದ ಒಡನಾಟ ಇರೋದ್ರಿಂದ. ಸೊ ಬದುಕಿನ ತೀರಾ ಕ್ಷುಲ್ಲಕ ವಿಚಾರಗಳ ಬಗ್ಗೆ ಬಹಳ ಯೋಚನೆ ಮಾಡಿಕೊಂಡು ನಮ್ಮ ಇಡೀ ಜೀವನವನ್ನು, ನಮ್ಮ ಅಸ್ತಿತ್ವವನ್ನು ಹಾಳು ಮಾಡ್ಕೊತಾ ಹೋಗ್ತೀವಿ. ಆದರೆ ಎಲ್ಲದನ್ನೂ ಕೂಡ ಹೇಗೆ ಸಮರ್ಥವಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಂಡೆ ಆಧ್ಯಾತ್ಮ. ಸೊ ಶುಭ ವಿವಾಹ ಟೈಮಲ್ಲಿ ನನಗಿದ್ದಂಥ ತಲ್ಲಣಗಳಾಗಿರ್ಬೋದು, ಅಥವಾ ಗೊಂದಲಗಳಾಗಿರ್ಬೋದು, ಅಥವಾ ತಪ್ಪು ಆಯ್ಕೆಗಳಾಗಿರ್ಬೋದು, ಅವೆಲ್ಲವ ಸರಿನಾ ತಪ್ಪಾ ಅನ್ನುವಂತಹ ಪರಾಮರ್ಶೆಯಲ್ಲಿ ನಾನು ಯಾಕೆ ಈ ಥರ ವ್ಯಕ್ತಿಗಳನ್ನು ಅಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ, ನಾನು ಯಾಕೆ ಈ ಥರದ ಸಂದರ್ಭಗಳನ್ನು ಅಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ, ಅದು ಅದರಿಂದ ನನಗೆ ಯಾಕೆ ಇಷ್ಟು ನೋವಾಗ್ತದೆ ಅನ್ನೋದನ್ನ ನನ್ನೊಳಗೆ ನಾನೇ ಹುಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ ನನಗೆ ಸಿಕ್ಕಿದ್ದೆ ಆಧ್ಯಾತ್ಮ ಅಂತ. ಓಕೆ. ಹಾಗೆ ಅವ್ರು ಕೇಳಿದ ಮತ್ತೊಂದು ಪ್ರಶ್ನೆಗೆ ಆಮೇಲೆ ಉತ್ತರ ಸಿಗುತ್ತೆ. ಸ್ಯಾಮ್ ಪ್ರದೀಪ್ ವ್ಲಾಗ್ ಅನ್ನೋರು ಅವರ ಲೈಫ್ ಆ್ಯಂಡ್ ಲವ್ ಬಗ್ಗೆ ಆನ್ಸರ್ ಪ್ಲೀಸ್ ಅಂತ ಹೇಳಿ. ಐ ಲವ್ ಮೈ ಲೈಫ್, ಅದ್ರ ಬಗ್ಗೆ ಏನು ಆನ್ಸರ್ ಕೊಡ್ಲಿ? ಇಲ್ಲ, ಅವ್ರಿಗೆ ಕುತೂಹಲ ಇರೋವಂಥದ್ದು ಅಂತಂದ್ರೆ ನಿಮ್ಮ ಜೀವನ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಒಂದು ಪ್ರಬುದ್ಧತೆಯ ಬಂದ ಮೇಲೆ ಯಾರ ಮೇಲೆ ಒಂದು ಲವ್ ಆಗಿರುತ್ತೆ ಅನ್ನುವಂಥದ್ದು ಇರುತ್ತೆ. ಅದರ ಬಗ್ಗೆ ಅವರ ಕುತೂಹಲ ಇದೆ. ಸ್ಯಾಮ್ ಪ್ರದೀಪ್ ವ್ಲಾಗ್ ಅನ್ನೋರು ಈ ಪ್ರಶ್ನೆ ಕೇಳಿದ್ದಾರೆ. ಸೊ ನಿಮ್ಮ ಪ್ರೀತಿಯ ಜೀವನ ಅಂದ್ರೆ ಲವ್ ಲೈಫ್, ಯಾರ ಮೇಲಾರ ಪ್ರೀತಿ ಆಗಿ ಬಹಳ ಜನ ನನ್ನ ಕೇಳ್ತಾರೆ, ಮೇಡಮ್ ನಿಮ್ಗೆ ಇಷ್ಟು ವಯಸ್ಸಾದ್ರೂ ಯಾಕೆ ಮದುವೆ ಆಗಿಲ್ಲ, ನೀವು ಇಷ್ಟೆಲ್ಲ ಚೆನ್ನಾಗಿದ್ದೀರಾ ಯಾಕೆ ಮದುವೆ ಆಗಿಲ್ಲ ಅಂತ. ಕೆಲವು ಸ್ಪೆಕ್ಯುಲೇಷನ್ಸ್ ಏನ್ ಬಂದ್ಬಿಟ್ಟಿತ್ತು ಅಂದ್ರೆ, ನನ್ನ ಸೆಕ್ಷುಯಾಲಿಟಿ ಬಗ್ಗೆನೇ ಬಹಳ ಜನ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾರೆ. ಮೇಡಮ್ ನೀವು ಬೈಯಾ, ಮೇಡಮ್ ನೀವು ಲೆಸ್ಬೋನಾ ಅಂತ ಕೂಡ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಎಸ್, ನಾನೇನಾದ್ರೂ ಹಾಗೇನಾದ್ರೂ ಆಗಿದ್ರೆ, ಅನ್ಯ ಲಿಂಗಕ್ಕೆ ಸೇರಿದವಳಾಗಿದ್ರೆ, ಅಥವಾ ಆ ರೀತಿ ಏನಾದ್ರೂ ಸೆಕ್ಷುಯಾಲಿಟಿ ಪ್ರಾಬ್ಲಮ್ ಇದ್ದಿದ್ರೆ, ಐ ವುಡ್ ಓನ್ ಇಟ್. ಯಾಕಂದ್ರೆ ಅದು ಯಾರದು ತಪ್ಪಲ್ಲ. ಐ ರೆಸ್ಪೆಕ್ಟ್ ಸಚ್ ಪೀಪಲ್. ಯಾಕಂದ್ರೆ ಅದು ಬಯಾಲಜಿಕಲಿ ಅವರಾಗಿರುವಂಥದ್ದು. ಹೀಗಾಗಿ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ತಕರಾರಿಲ್ಲ. ನನಗೇನಾದ್ರೂ ಆ ಥರದ್ದು ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಓಪನ್ ಆಗಿ ಹೇಳ್ಕೊಂಡು ಒಪ್ಕೋತಿದ್ದೆ. ಯಾಕಂದ್ರೆ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಒಪ್ಕೋಬೇಕು. ಸೊ ಐ ಸಪೋರ್ಟ್ LGBTQ whatever ಪ್ಲಸ್. ಆದರೆ ನಾನು ಹಾಗೇನೂ ಅಲ್ಲ. ಐ ಆಮ್ ವೆರಿ ಮಚ್ ಸ್ಟ್ರೇಟ್. ಹಾಗೆ ಫೆಬ್ರವರಿಯಲ್ಲಿ ಮದುವೆ ಆಗೋಣ ಅಂತ ಇದ್ದೀನಿ. ಯಾರನ್ನ ಅದು ಆಮೇಲೆ ಗೊತ್ತಾಗತ್ತೆ. ಓಕೆ. ಸೊ ಒಂದಷ್ಟು ಜನ ಕ್ರಶ್ಗಳಿಗೆ ಇದು ಹಾರ್ಟ್ ಬ್ರೇಕಿಂಗ್ ಅಲ್ಲ. ಫೆಬ್ರವರಿಯಲ್ಲಿ ಮದುವೆ ಆಗೋಣ ಅಂತ ಇದ್ದೀನಿ ಅಂತಂದೆ. ಫೆಬ್ರವರಿ 30ನೇ ತಾರೀಕು ಆಗ್ತೀನಾ ಅಥವಾ ಹುಡುಗ ಸಿಕ್ಕಿದಾನಾ ಅಂತ ಇನ್ನೂ ಹೇಳಿಲ್ಲ. ಸೊ ಅದನ್ನ ಹಾಗೆ ಇರ್ತೀವಿ. ಓಕೆ. ಇನ್ನೊಬ್ರು ಸ್ಯಾನ್ ಕೃಷ್ಣ ಅನ್ನೋರು ಒಬ್ರು ಮಾಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೇಳಿ. ಆಲ್ರೆಡಿ ಇದನ್ನ ಟಚ್ ಮಾಡಿದ್ದೀನಿ ನಾನು. ಯಾಕಂದ್ರೆ ನಾನು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ, ನಾವು ಏನು ಅಂದ್ಕೊಂತೀವಿ, ನಾವು ಏನು ಬಯಸ್ತೀವಿ, ಅಥವಾ ನಾವು ಹೇಗೆ ವಯರ್ ಮಾಡ್ಕೊಂಡಿರ್ತೀವಿ, ಅದನ್ನ ನಾವು ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ಕೊತಾ ಹೋಗ್ತೀವಿ ಅಂತ.
ಸೊ ನಾನು ಯಾವಾಗಲೂ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ, ನೀವು ಯಾವಾಗಲೂ ಈ ಥರದ ಬಟ್ಟೆಗಳು ಹಾಕೋತೀರಿ ಅಂದ್ಕೊಳ್ಳಿ ಬಚ್ಚಿ, ಅಂದರೆ ಈ ಥರ ಜಾಮೆಟ್ರಿಕ್ ಪ್ರಿಂಟ್ಸ್ ಇರೋದು, ಬ್ರೈಟ್ ಕಲರು, ಯಾವಾಗಲೂ ನಾನು ನಿಮ್ಗೆ ನೀವು ಇದನ್ನೇ ಹಾಕೊಂಡ್ರು ನೋಡ್ತೀನಿ. ನಾಳೆ ದಿನ ನಿಮ್ಮ ಬರ್ಡೇ ಬರುತ್ತೆ, ನಾನು ನಿಮ್ಗೆ ಇದೇ ಥರದ ಬಟ್ಟೆನೇ ತೊಗೊಂಬಂದ್ಕೊಡ್ತೀನಿ ಅಲ್ವಾ? ಸೊ ಲಾ ಆಫ್ ಅಟ್ರಾಕ್ಷನು ಹಾಗೆ. ನಾನು ಹೇಗೆ ಯೋಚನೆ ಮಾಡ್ತೀನಿ, ಏನು ಬೇಕು ಅಂದ್ಕೊತೀನಿ, ಅಥವಾ ಯಾವುದ್ರ ಕಡೆಗೆ ನನ್ನ ಒಲವಿರುತ್ತೆ, ಪ್ಯಾಷನ್ ಡೀಪಾಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿರುತ್ತೆ, ಯೂನಿವರ್ಸ್ ಅದನ್ನೇ ಕೊಡ್ತಾ ಹೋಗುತ್ತೆ. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ನೀವು ಕೆಟ್ಟದ್ದು ಅಂದ್ಕೊಂಡ್ರೆ ಕೆಟ್ಟದಾಗತ್ತೆ, ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೇದಾಗತ್ತೆ. ಒಳ್ಳೇದು ಅನ್ಕೋತಿದ್ದೀನಿ ಅನ್ನೋ ಭಾವನೆಯಲ್ಲಿ ಡೌಟ್ಸ್ ಇಟ್ಕೊಂಡ್ರೆ ಆಗುತ್ತೆ. ನಿಮ್ಮ ಬಗ್ಗೆ ಆಗಿರ್ಬೋದು, ಬೇರೆಯವ್ರ ಬಗ್ಗೆ ಆಗಿರ್ಬೋದು, ಪಾಸಿಟಿವ್ ಆಗಿ ಇಟ್ಕೊಂಡು ಆ ಒಳ್ಳೆ ಒಪಿನಿಯನ್ನ ನಿಮ್ಮ ಮನಸ್ಸನ್ನು ಎಷ್ಟು ಡೀಕ್ಲಟರ್ ಮಾಡ್ಕೊತಿರ್ತೀರ, ಆಗ ಒಳ್ಳೇದು ನಿಮಗೆ ಬರುತ್ತೆ. ಓಕೆ, ತಿರ್ಗಾ ವಿದ್ಯಾಶ್ರೀ ಅವರು 3 ಪ್ರಶ್ನೆ ಕೇಳಿದ್ರಲ್ಲ, ಅದ್ರದ್ದು 2 ಆಗಿದೆ. ಅದಕ್ಕೆ ಸಪ್ಲಿಮೆಂಟರಿ ಶೀಟ್ ಬೇರೆ ಕೊಟ್ಟಿದ್ದೀರಾ ನೀವು? ಆಬ್ವಿಯಸ್ಲಿ, ಯಾಕಂದರೆ ನನಗೆ ಅಷ್ಟೊಂದು ಓವರ್ ಮೆಮೊರಿ ಇಲ್ಲ. ನೀವು ಏನಾದ್ರು ಸ್ಕ್ರಿಪ್ಟ್ ಕೊಟ್ಟರೆ ನನಗೆ ಓಕೆ ನೋಡ್ಕೊಂಡೆ ಮೇಡಮ್, ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ, ಹಂಗೆ ಹೇಳೋದು ಇಲ್ಲ, ಅಲ್ಲಿ ಹೋಗ್ಬಿಟ್ಟೆ ಮಾಡ್ಬಿಡ್ತೀವಿ. ಹೋಗ್ಬಿಟ್ಟು ರೆಡಿ ಶುರು ಸೊ ಮಾಡು. ಇದು ನನಗೆ ಪಾಡ್ಕಾಸ್ಟ್ ಅನ್ನೋದು ನನಗೆ ಹೊಸದಾಗಿರೋದ್ರಿಂದಾಗಿ ಬರೆದಿಟ್ಕೊಂಡಿದ್ದೀನಿ. ಟಿ ವಿಯಲ್ಲಿ ಅಂದರೆ ಸೀರಿಯಲ್ ಹೆಲ್ಲು HELLU ಅಂತ ಹಾಕಿದ್ದಾರೆ. ಅದು ಹೆಲ್ಲು ಅಲ್ಲ, ಎಲ್ಲು, YELLU ಅಂತ ಹಾಕಿದ್ರು ಅಟ್ಲೀಸ್ಟು ಆಗ್ತಿತ್ತು. ಅಥವಾ ಕನ್ನಡದಲ್ಲಿ ಎಲ್ಲು ಅಂತ ಬರೆದ್ರೆ ಇದಾಗುತ್ತೆ. ಹಾಗೆ ಮತ್ತೆ ಕಮೆಂಟ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಕನ್ನಡ ಪದಗಳನ್ನ ಜಾಸ್ತಿ ಬಳಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ನೋಡೋರಿಗೆ, ಓದೋರಿಗೆ ಮತ್ತೆ ಕನ್ನಡ ಪದಗಳು ಒಂದಷ್ಟು ಮೆಲ್ಕು ಹಾಕೋದ್ರಿಂದಾಗಿ ಕನ್ನಡ ಉಳಿಲಿ ಅಂತ ಅನ್ಕೋತೀನಿ. ಸಿರಿಗನ್ನಡಂ ಬಾಳ್ಗೆ, ಸರಿಗನ್ನಡಂ ಬಾಳ್ಗೆ. ಓಕೆ, ಟಿ ವಿಯಲ್ಲಿ ಅಂದರೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಯಾಕೆ ಅಂದರೆ ಇದಕ್ಕೆ ಒಂದು ಸಣ್ಣ ನನ್ನ ಅನುಭವದ ಉತ್ತರವನ್ನು ಕೊಡ್ತೀನಿ, ಆಮೇಲೆ ಮೇಡಮ್ ಅವರ ಉತ್ತರವನ್ನು ನೀವು ಕೇಳಿ. ಯಾವುದೋ ಒಂದು ಚಾನಲ್ಲು, ಆ ಚಾನಲ್ ಒಂದು ಪ್ರಾಜೆಕ್ಟ್ ಮಾಡಿದೆ ಅಂದರೆ ಇಮಿಡಿಯೇಟ್ ನೆಕ್ಸ್ಟ್ ಶುರುವಾಗೋ ಪ್ರಾಜೆಕ್ಟಲ್ಲಿ ನಮ್ಮನ್ನು ತಗೊಳ್ಳಲ್ಲ. ಬಿಕಾಸ್ ಅದು ಚಾನಲ್ ಡಿಸಿಷನ್ ಆಗಿರುತ್ತೆ. ಓಕೆ, ಒಂದು ಯಾಕೆ ಅಂದರೆ ಇವರು ಆಲ್ರೆಡಿ ಮಾಡಿದ್ದಾರೆ, ಆ ಪಾತ್ರವನ್ನು ಜನ ನೆನಪಲ್ಲಿಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಬೇಡ ಅನ್ನೋ ಒಂದಷ್ಟು ಉತ್ತರಗಳು ನನಗೆ ಬಂದಿದೆ. ಮೇಡಮ್ ಅವ್ರಿಗೆ ಹೇಗೆ ಅನುಭವ ಆಗಿದೆಯೋ ಗೊತ್ತಿಲ್ಲ, ಅದು ಅವರನ್ನೇ ಕೇಳಬೇಕು. ಅದು ಒಂದು ಹೌದು. ಮತ್ತೊಂದು ಆಯ್ತಲ್ಲ, ಬಹಳ ವರ್ಷಗಳಿಂದ ಮಾಡಿಬಿಡಿದೀವಿ, ಬಹಳ ಜನ ಕೂಡ ಹೊಸ ಮುಖ ಬೇಕು ಅಂತ ಹೇಳ್ತಿದ್ದಾರೋ ಏನೋ, ಅದು ಒಂದಾಗುತ್ತೆ. ಹಾಗೆ ಬರುವಂತಹ ಪಾತ್ರಗಳು ನಮಗೂ ಕೂಡ ಸರಿ ಅನಿಸ್ಬೇಕು. ನಾವು ಒಂದು ಲೆವೆಲ್ ಆಫ್ ಮೆಚುರಿಟಿಗೆ ರೀಚ್ ಆದಮೇಲೆ ಎಲ್ಲ ಥರದ ಪಾತ್ರಗಳನ್ನು ಮಾಡೋದಕ್ಕೆ ನಮಗೂ ಕೂಡ ಮನಸ್ಸು ಒಪ್ಪೋದಿಲ್ಲ, ಅದು ಒಂದಿರುತ್ತೆ. ಮತ್ತು ನಮ್ಮ ಪೇಮೆಂಟ್ಗಳು ಸರಿಯಾಗಿ ಅವ್ರಿಗೆ ಕೊಡೋಕ್ಕೆ, ಅವ್ರ ಪೇಮೆಂಟು ನಮ್ಮ ಪೇಮೆಂಟು ಒಂದು ಮಧ್ಯದ ಪಾಯಿಂಟಿಗೆ ರೀಚ್ ಆಗಿರೋದಿಲ್ಲ, ಅದೊಂದಿರುತ್ತೆ. ಮತ್ತು ಈಗ ಬಹಳ ಕಾಂಪಿಟೇಷನ್ ಇದೆ. ನಂಗೆ ಯಾರೋ ಒಬ್ಬರು ಪ್ರೊಡಕ್ಷನ್ ಹೊಸರು ಹೇಳ್ತಿದ್ರು, ರೀಲ್ನ ನೋಡಿಬಿಟ್ಟು ಕಾಸ್ಟಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ ಥರದ್ದು ಕೂಡ ನಡೀತಾ ಇದೆ. ಹೀಗಾಗಿ ಬಹಳ ಜನ ಕಲಾವಿದರಿದ್ದಾರೆ, ಸಿಕ್ಕವ್ರಿಗೆ ಅವಕಾಶ ಸಿಗಬೇಕು ಅಂತ ಏನಿಲ್ಲ. ಮತ್ತು ನಮಗೆ ಬಹುಶಃ ನಮ್ಮಂಥ ಒಂದು ಪಂಗಡದ ಕಲಾವಿದರಿಗೆ ನಮಗೆ ಬೇಕಾದಂಥ ಅತ್ಯದ್ಭುತವಾದಂಥ ಲೈಮ್ಲೈಟ್ ಸಿಕ್ಕಿಲ್ಲ. ಕೆಲವ್ರಿಗೆ ಒಂದೇ ಸೀರಿಯಲಲ್ಲಿ ಸಿಕ್ಬಿಡುತ್ತೆ, 2ನೇ ಸೀರಿಯಲ್ಗೆ 25,000 ತಗೊತಾರೆ. ಸೊ ಆ ಥರದ ಲೈಮ್ಲೈಟ್ ನನಗೆ ಸಿಕ್ಕಲಿಲ್ಲ. ಸೊ ಎಲ್ಲ ಕಾರಣದ, ಮತ್ತು ಖಂಡಿತವಾಗಿ ಲೋಕ ವಿರೋಧಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಹೀಗಾಗಿ ನಮ್ಮದೊಂದಷ್ಟು ಪರಿಧಿಗಳಿರುತ್ತೆ, ಆ ಚೌಕಟ್ಟನ್ನು ಮೀರಿ ನಾನು ಹೋಗೋದಿಲ್ಲ. ಆ ಕಾರಣದಿಂದ ಕೂಡ ಇವಳು ಆ್ಯಟಿಟ್ಯೂಡು ಅಂತ ಎಲ್ಲೋ ಒಂದು ಕಡೆ ಹರಿದಾಡಿರಬಹುದು. ಒಂದು ಪಾಪ್ಯುಲರ್ ಚಾನಲಲ್ಲಿ ಮೊನ್ನೆ ನನಗೆ ಹಾಗೆ ಆಯಿತು, ಅಗ್ರಿಮೆಂಟ್ ಸೈನ್ ಮಾಡಬೇಕು, ಈ ಚಾನಲಿಂದ ಆ ಚಾನಲ್ಗೆ ಬಂದಂಥವ್ರು ಯಾರೋ ಒಬ್ಬರು, ಅವ್ರಿಗೆ ಆ್ಯಟಿಟ್ಯೂಡ್ ಅವ್ರನ್ನ ತಗೋಬೇಡಿ ಅಂತ ಅಂದ್ರಂತೆ. ಪಾಪ ಆ ಚಾನಲಲ್ಲಿ ನಾನು ಒಂದಿನಕ್ಕೆ 21 ಸೀನ್ ಮಾಡ್ತಿದ್ದೆ ಅನ್ನೋದನ್ನು ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಅದೇನಕ್ಕೆ ಆ್ಯಟಿಟ್ಯೂಡ್ ಅಂತ ಬಂತೋ ನನಗೆ ಗೊತ್ತಿಲ್ಲ. ಭಾಳ ಸಲ ಏನಾಗುತ್ತೆ, ಪ್ರೊಡಕ್ಷನ್ ಹೌಸ್ ಅವರು ಅವರ ತಪ್ಪುಗಳನ್ನು ಮುಚ್ಚಾಕೋಕ್ಕೆ ಕಲಾವಿದರ ಮೇನ್ ಆರ್ಟಿಸ್ಟ್ಗಳ ಮೇಲೂ ಕೂಡ ಹಾಕ್ಬಿಡ್ತಾರೆ. ಎಲ್ಲರೂ ಅಂತ ಹೇಳೋದಿಲ್ಲ, ದಯವಿಟ್ಟು ಕ್ಷಮಿಸಿ ಈ ವಿಚಾರಕ್ಕೆ ಯಾರ್ದಾದ್ರೂ ಮನಸ್ಸಿಗೆ ಹಾಸ್ಯ ಆದರೆ. ಸೊ ಇದು ಯಾಕೆ ಹೀಗಾಯಿತು ಮೇಡಮ್, ಅವ್ರು ಕೇಳಿಲ್ಲ ಮಾತನ್ನ, ನಾನು ಏನು ಮಾಡಲಿ, ಅವ್ರು ಅವೈಲಬಲ್ ಇಲ್ಲ, ಏನು ಮಾಡಲಿ, ಈ ಥರದ್ದೆಲ್ಲ ಕೂಡ ಕೊಟ್ಬಿಡ್ತಾರೆ. ಸೊ ಹೀಗಾಗಿ ಈಸಿಯಾಗಿ ಯಾರನ್ನ ಪ್ರಶ್ನೆ ಕೇಳೋಕ್ಕಾಗಲ್ವಾ ಅವ್ರ ಮೇಲೆ ತಪ್ಪನ್ನು ಹೊರಿಸ್ಬಿಟ್ರೆ ಚಾನಲ್ ಅವ್ರಿಗೆ ಆ ರೀತಿ ಒಂದು ಮೆಸೇಜ್ ಹೋಗ್ಬಿಡುತ್ತೆ. ಹೀಗಾಗಿ ಅವರು ಕೂಡ ಒಂದು ಆ ಮಿಸ್ಕಮ್ಯುನಿಕೇಷನಿಂದಾಗಿ ಒಂದು ಒಪಿನಿಯನ್ನ ಫಾರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಈ ಥರ ಏನೋ ಬಹಳ ಆಗಿದೆ. ಒಟ್ಟಿನಲ್ಲಿ ನನಗೆ ಬೇಕಾದಂಥ ಅವಕಾಶಗಳು ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ನಾನು ಮಾಡಬಾರ್ದು ಅಂತ ಏನಿಲ್ಲ. ನೀವೇನಾದರೂ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ರೆ, ಯಾಕಂದರೆ ನಿಮಗೆ 3 ಪ್ರಶ್ನೆ ಕೇಳೋಷ್ಟು ನನ್ನ ಬಗ್ಗೆ ಒಲವಿದೆ ಅಂದರೆ ಅವಕಾಶ ಕೊಡಿ, ಖಂಡಿತ ಮಾಡ್ತೀನಿ. ಒಂದು ಹಾಗೆ ಇನ್ನೊಂದು ಸಣ್ಣ ವಾಸ್ತವ ಸತ್ಯವನ್ನು ಸಹ ಸಾಕ್ಷಿ ಇಟ್ಕೊಂಡು ನಾನು ಹೇಳ್ತೀನಿ. ಶುಭ ವಿವಾಹ ಸೀರಿಯಲ್ ಮಾಡೋ ಸಮಯದಲ್ಲಿ ಡೂಪ್ಲಿಕೇಟ್ ಭುವಿ ಒಬ್ಬ ಬರ್ತಾನೆ, ಇವರಿಗೆ ಗೊತ್ತು. ಒಬ್ಬ ಕಲಾವಿದ, ಸಾಧ್ಯವಾದರೆ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಅವ್ರನ್ನ ಕೂರಿಸೋ ಪ್ರಯತ್ನ ಮಾಡ್ತೀನಿ. ಆ ಪ್ರಶ್ನೆನ ಅವ್ರ ಹತ್ರಕ್ಕೂ ಸಹ ಕೇಳ್ತೀನಿ. ವಿವಾನ್ ಆಕರ್ಷ್ ಅಂಥೇಳಿ ಆತನ ಹೆಸರು.
ಮೂಲ ಹೆಸರು ಬೇರೆ ಇದೆ, ಬಟ್ ಅವರು ತೆರೆಗೆ ಈ ಹೆಸರು ಇಟ್ಕೊಂಡಿದ್ದಾರೆ. ಆ, ನಮ್ಮ ಬಾಲಣ್ಣ, ಮೈಸೂರು ಬಾಲಣ್ಣ ಅವರು ಇಂಥವನ್ನೊಬ್ಬನ್ನ ಸಜೆಸ್ಟ್ ಮಾಡಿ ಕೊಟ್ಟರು. ಅವನು ಕೊಟ್ಟಾಗ ಇಲ್ಲ ಅವನಿಗೆ ತುಂಬ ಆ್ಯಟಿಟ್ಯೂಡು ಹಾಗೆ ಹೀಗೆ ಅಂತಂದ್ಬಿಟ್ಟು ಒಂದಷ್ಟೆಲ್ಲ ಇದಾಯಿತು. ಆಮೇಲೆ ಇಲ್ಲ ಒಂದು ಸತಿ ನೋಡಿ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಬಂದ ಆ್ಯಕ್ಟ್ ಮಾಡ್ದೆ, ಎಲ್ಲ ಆಯಿತು. ವಾಸ್ತವ ಸತ್ಯ ಅಲ್ಲಿ ನಡೆದದ್ದೇನು ಅಂತ ಡೈರೆಕ್ಟರ್ಗೆ ಗೊತ್ತು. ಜಗ್ಗಿ ಸರ್ ಆ ವಿಚಾರದಲ್ಲಿ ಹೌದಾ ಕೊಡಿ ನೋಡೋಣ ಅದೇನು ಅಂತ ನಾವು ಮಾತಾಡೋಣ ಅಂಥೇಳಿ ಮಾತಾಡಿ ಅವನ್ನ ಕರೆಸಿ ಆ್ಯಕ್ಟ್ ಮಾಡಿಸಿದ್ರು. ಅದು ಬೇರೆ ಪ್ರಶ್ನೆ. ಅಂದರೆ ಎಷ್ಟೋ ಸತಿ ಎಷ್ಟೋ ಜನ, ಅಂದರೆ ನಾವು ಥಿಯೇಟ್ರಲ್ಲಿ ಒಂದು ಗೇಮ್ ಆಡ್ತಾ ಇದ್ವಿ, ರಾಮ ಕಾಡಿಗೆ ಹೋದನು ಅಂತ ಒಬ್ರಿಗೆ ಹೇಳಿದ್ರೆ ಅದು ಹಿಂಗೆ 10 ಜನಕ್ಕೆ ಹೋಗಿ 11ನೇವರೆಗೆ ಬರೋ ಅಷ್ಟೊತ್ತಿಗೆ ರಾಮ ಹಂದಿಯನ್ನು ತಿಂದನು ಅಂತೆಲ್ಲ ಆಗೋಗಿರ್ತಿತ್ತು, ಅಥವಾ ಇನ್ನೇನೋ ಆಗೋಗಿರ್ತಿತ್ತು. ನಿಜ. ಈ ಥರ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನೇನೋ ಆಗೋಗಿರುತ್ತೆ. ಕಲಾವಿದರು ಬದುಕು ಅಷ್ಟೇ. ಹೌದು. ನಾವು ಅಂತಲ್ಲ, ನಾವೆಲ್ಲ ಇತ್ತೀಚೆಗೆ ಬಂದ ಕಲಾವಿದರು. ಎಷ್ಟೋ ಜನ ತುಂಬ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಹೆಸರು ಹೇಳಕ್ಕೆ ಹೋಗಲ್ಲ, ಅವರನ್ನ ಪಾಡ್ಕಾಸ್ಟಿಗೆ ಏನಾರು ಕರೆದು ಕೂರಿಸಿದ್ರೆ ಅವತ್ತಿಗೆ ನಾನು ಅವ್ರ ಹತ್ರಕ್ಕೆ ಮಾತಾಡಿಸ್ತೀನಿ. ಅವ್ರಗಳ ಬಗ್ಗೆನೂ ಅಷ್ಟೇ, ಎಂತೆಂಥ ಸೀನಿಯರು, ನಾವುಗಳು ಹುಟ್ಟಕ್ಕೂ ಮುಂಚೆ ಇದ್ದಂಥ ಸೀನಿಯರ್ ಆರ್ಟಿಸ್ಟ್ಗಳ ಬಗ್ಗೆನೂ ತುಂಬ ಥರದ ಬೇರೆ ಬೇರೆ ವಿಚಾರಗಳು ಬಂದು ಹೋಗಿರುತ್ತೆ. ಹರಿದಾಡಿರ್ತವೆ. ಅದು ನಂಗೆ ಗೊತ್ತಿಲ್ವಾ ಅವ್ನು ಹಿಂಗೆ ಅಂತ, ನಂಗೆ ಗೊತ್ತಿಲ್ಲ ಇವಳು ಹಿಂಗೆ ಅಂತ. ಅದು ತುಂಬಾ ತಪ್ಪು. ಮತ್ತೆ ಪರಾಮರ್ಶೆ ಮಾಡಿ. ಮತ್ತೆ ನಿಜವಾಗ್ಲೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ, ಇದು ಕಲಾವಿದರಿಗೆ ಅಂತಲ್ಲ ಎಲ್ರಿಗೂ ಹೇಳ್ತಾ ಇದೀನಿ, ಪಚ್ಚಿ ನೀವು 7 ವರ್ಷದ ಹಿಂದೆ ಹಾಗೆ ನಡ್ಕೊಂಡ್ಬಿಟ್ರಿ ಅಂದ್ರೆ ಇವತ್ತಿಗೂ ನೀವು ಹೀಗೆ ನಡ್ಕೋತೀರಾ ಅಂತಲ್ಲ. ಆ ಮನೆಯಲ್ಲಿ ನಾನು ಬದುಕ್ತಾ ಇಲ್ಲ, ಆ ಮನೆ ನಾನು ಖಾಲಿ ಮಾಡಿ ಹೋಗಿ ಆಗಿದೆ. ಪ್ರಬುದ್ಧತೆ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಹೋಗುತ್ತೆ. ಮತ್ತೆ ಒಂದು ಆರ್ಟಿಸ್ಟ್ಗೆ ಒಬ್ಬ ನಿರ್ದಿಷ್ಟವಾದ ನಾನು ಇಷ್ಟು ಹೊತ್ತವರೆಗೂ ಮಾತ್ರ ಮಾಡಕ್ ಸಾಧ್ಯ ಆಗತ್ತೆ, ನನಗೆ ಇವತ್ತಿನ ದಿನ ನನಗೆ ಈ ಸಮಯದಲ್ಲಿ ಇಷ್ಟು ಮಾತ್ರ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಒಂದು ಕರೆಕ್ಟ್ ಆಗಿರುವಂತಹ ರೆಗ್ಯುಲೇಷನ್ಸ್ ಮಾಡ್ಕೊಂಡ್ಮೇಲೆ ಅವರು ನೀವ್ ಹೇಳಿದಕ್ಕೆ ಒಪ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಅವ್ರು ಕೆಟ್ಟವ್ರಾಗೋದಿಲ್ಲ. ಅವ್ರು ಹೇಳಿದಕ್ಕೆ ನೀವು ಒಪ್ಕೊಂಡು ಅದ್ರ ಪ್ರಕಾರ ನೀವು ನಡ್ಕೊಂಡಿಲ್ಲ ಅಂತ ಆಗತ್ತೆ. ಸೊ ಆ ರೀತಿ ಯೋಚನೆ ಮಾಡ್ಬೇಕಾಗತ್ತೆ. ಅಂಡ್ 8 ವರ್ಷದ ಹಿಂದೆ ನನಗೂ ಒಬ್ರಿಗೂ ಜಗಳ ಆಯ್ತು ಅಂತಂದ್ರೆ ಅದೇ ವಿಚಾರಕ್ಕೆ ಇವಾಗ ಜಗಳ ಆಗುತ್ತೆ ಅಂತೇನಿಲ್ಲ. ನಾನು ಪ್ರಬುದ್ಧರಾಗಿದ್ದೀನಿ, ಅವರು ಪ್ರಬುದ್ಧರಾಗಿರ್ತಾರೆ. ಹೀಗಾಗಿ ಯಾವುದೋ ಹಿಂದಿನ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ಮನುಷ್ಯನ ಅಳೆಯೋದು ಬಹಳ ತಪ್ಪಾಗುತ್ತೆ. 100% ಮೇಡಮ್. ಯಾಕೆಂದರೆ ನಾನು ಇದಕ್ಕೆ ಮುಂಚೆ ಒಂದು ಸೀರಿಯಲ್ ಮಾಡಿದ್ದೆ. ಆ ಸೀರಿಯಲಲ್ಲಿ ನಾನು ಹೀರೋ ಇಬ್ಬರೇ, ಮಿಕ್ಕಿದ್ದೆಲ್ಲ ಜೂನಿಯರ್ ಆರ್ಟಿಸ್ಟ್. ಬರ್ತಾರೆ ಹೋಗ್ತಾರೆ, ಅವರು ಕೆಲಸ ಅಷ್ಟೇ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಹೆಚ್ಚು ಕಮ್ಮಿ ನೀವೇನು ಥಿಯೇಟ್ರಲ್ಲ ತಗೋತೀರ, ಡೈಲಾಗ್ ತೊಗೊಳ್ಳಿ ಅಂತ ಹೇಳಿ ಕೊಟ್ಟು ಕೊನೆಗೆ ಎಷ್ಟರ ಮಟ್ಟಕ್ಕೆ 11ವರೆಗೆ ಯಾವ ಮಟ್ಟಕ್ಕೆ ಆಯಿತು ಅಂತಂದರೆ ನನ್ನ ಬ್ರೈನ್ ನನಗೆ ಹೇಳ್ತಾ ಇದೆ, ನನ್ನ ಕೈಲಿ ಸಾಧ್ಯ ಇಲ್ಲ, ನೀನು ಏನು ಡೈಲಾಗ್ ನೀನೇ ಇರ್ಬೋದಪ್ಪ, ನನಗಾಗಲ್ಲ ಅಂತ ಬ್ರೈನ್ ಹೇಳ್ತಾ ಇದೆ. ಕೊನೆಗೆ ಒಂದು ಫೈನ್ ನನಗಾಗಲ್ಲ ಅಂದ್ಬಿಟ್ಟು ನಾನು ಮೈಕ್ನ ತೆಗೆದುಕೊಂಡೆ ಅಷ್ಟೇ. ಯಾವಾಗ ನೀವು ಕೆಟ್ಟವ್ರಾಗ್ತೀರಿ ಆ್ಯಟಿಟ್ಯೂಡ್ ಆಗುತ್ತೆ. ನಾವು ಕ್ಲಿಯರ್ ಆಗಿ ಹೇಳಿರ್ತೀವಿ, ಇಷ್ಟೊತ್ತಿಗೆ ನಂಗೆ ಇವತ್ತು ಆಗೋದು, ನನಗೆ ಬೇರೆ ಕೆಲಸಗಳಿರುತ್ತೆ ಇಲ್ಲ. ಮತ್ತೆ ನಿಮ್ಮ ಬಾಡಿ ನಿಮಗೆ ಹೇಳುತ್ತೆ. ಯಾಕಂದರೆ ಮೇಕಪ್ ಹಾಕಿ ತೆಗೆಯೋದಿದೆಯಲ್ಲ, ಅದು ಕಾಣುವಷ್ಟು ಸುಲಭ ಅಲ್ಲ, ಅದು ತುಂಬ ಟಯರ್ಡ್ ಮಾಡಿಬಿಡುತ್ತೆ. ಯೋಚನೆ ಮಾಡಿ, ಒಂದು ಕ್ಷಣ ನಾನು ಶ್ರದ್ಧಾ ಆಗಿರಬೇಕು, ಮತ್ತೆ ಕಾವ್ಯ ಆಗಬೇಕು, ಮತ್ತೆ ಶ್ರದ್ಧಾ ಆಗಬೇಕು, ಮತ್ತೆ ಕಾವ್ಯ ಆಗಬೇಕು, ಆ್ಯಕ್ಟ್ ಅಂದಾಗ ಅಳಬೇಕು, ತಕ್ಷಣ ನಾನು ವಾಪಸ್ ಬರಬೇಕು. ಈ ಎಮೋಷ್ನಲ್ ಸ್ವಿಚ್ಚಿಂಗ್ ಕಲಾವಿದರಿಗೆ ಬಹಳ ಕಷ್ಟ ಆಗುತ್ತೆ. ಗಂಟೆಗಟ್ಟಲೆ ಈ ಕಡೆ ನಾನು ಲೈಟ್ ನೋಡ್ಕೋಬೇಕು, ಆ ಕಡೆ ಡೈಲಾಗ್ ನೋಡ್ಕೋಬೇಕು, ಈ ಕಡೆ ಕಾಸ್ಟ್ಯೂಮ್ ನೋಡ್ಕೋಬೇಕು, ಈ ಕಡೆ ಮೇಕಪ್ ನೋಡ್ಕೋಬೇಕು, ಆ ಕಡೆ ಎಕ್ಸ್ಪ್ರೆಷನ್ ನೋಡ್ಕೋಬೇಕು. ಎಲ್ಲದನ್ನು ನೋಡ್ಕೊಂಡು ನನ್ನ ಮನೇಲಿ ನಾನು ಗ್ಯಾಸ್ ಬುಕ್ ಮಾಡಬೇಕು, ನಾಳೆ ಕ್ರೆಡಿಟ್ ಕಾರ್ಡ್ ಬಿಲ್ ಕೊಡಬೇಕು, ನಮ್ಮ ಅಪ್ಪಂಗೋ ನಮ್ಮ ಅಮ್ಮಂಗೋ ಹುಷಾರಿರೋದಿಲ್ಲ, ನನ್ನ ಬಾಯ್ ಫ್ರೆಂಡ್ ಜೊತೆಗೆ ಜಗಳ ಆಗಿರುತ್ತೆ, ನನ್ನ ಮನೇಲಿ ಏನೋ ಸಮಸ್ಯೆ ಇದೆ, ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ಯಾರಿಗೆ ಆಗಲಿ 9 to 5 ಆದರೆ ಓಕೆ, 15 ಗಂಟೆ 20 ಗಂಟೆ ಮಾಡೋಕ್ಕೆ ಯಾವ ಕಲಾವಿದರಿಗೂ ಆಗೋದಿಲ್ಲ. ಯಾಕಂದರೆ ಇಟ್ ಈಸ್ ಎಮೋಷ್ನಲ್, ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್. ಎಮೋಷ್ನಲ್, ಅದು ನಿಮ್ಮ ಬಾಡಿ ಸೋಲುತ್ತೆ, ನಿಮ್ಮ ಮನಸ್ಸು ಸೋಲ್ತಾ ಹೋಗುತ್ತೆ. ಅದು ಹೇಳಿದ್ರೆ ನಿಮ್ಗೆ ಆ್ಯಟಿಟ್ಯೂಡ್ ಅಂತ ಬರುತ್ತೆ. ಇದರ ಮಧ್ಯ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ. ಇಷ್ಟು ವರ್ಷ ನಾನು ಸೀರಿಯಲ್ ಮಾಡ್ಕೊಂಬಂದ್ರಲ್ಲಿ ಮೇ ಬಿ ದೇವಿ ಸೀರಿಯಲ್ ಮಾಡಿದಾಗ ಮಾತ್ರ ನಾನು ಮೇಕಪ್ ಹಾಕಿ ಅದಕ್ಕೊಂದು ಎಕ್ಸ್ಟ್ರಾ ಯಕ್ಷಗಾನ ಕಲಾವಿದ ಅನ್ನೋ ಥರ ಪೋರ್ಟ್ರೇ ಮಾಡೋ ಕಾರಣದಿಂದಾಗಿ ನಾನು ಮೇಕಪ್ ಹಾಕಿದ್ದು. ಅದಾದಮೇಲೆ ನಾನು ಮಾಡಿರೋ ಎಷ್ಟೋ ಸೀರಿಯಲ್ಗಳಲ್ಲಿ, ಇನ್ಕ್ಲೂಡಿಂಗ್ ಶ್ರಾವಣಿ ಸುಬ್ರಹ್ಮಣ್ಯ ಆಗಿರ್ಬೋದು, ಅನುಪಲ್ಲವಿ ಆಗಿರ್ಬೋದು, ಶುಭ ವಿವಾಹ ಆಗಿರ್ಬೋದು, ಯಾವ ಸೀರಿಯಲಲ್ಲೂ ನಾನು ಮೇಕಪ್ ಹಾಕಿಲ್ಲ. ಜಸ್ಟ್ ಒಂದು ಪೌಡರ್ ಪ್ಯಾಡ್. ಹಂಗಲ್ಲ ಮೇಡಮ್, ಇಲ್ಲ ನಾನು ಹೇಳಕ್ಕೆ ಬರ್ತಾ ಇರೋದು ಏನು ಅಂದರೆ ಜಸ್ಟ್ ಒಂದು ಪೌಡರ್ ಪ್ಯಾಡ್. ಆದರೆ ಬೇಕು ಮೇಡಮ್ ಅಂತ ಏನು ಮೇಕಪ್ ಮಾಡದೇ ಇದ್ದು ಅವರು ಮೇಕಪ್ ಮಾಡಿಕೊಳ್ಳೇಬೇಕು, ಬಿಕಾಸ್ ಆಫ್ ಹೀರೋಯಿನ್. ಅಂದರೆ ನಮ್ಮ ಸ್ಕಿನ್ನ ಒಂದು ಸಣ್ಣ ಸಣ್ಣ ಪೋರ್ಸ್ ಇರುತ್ತೆ, ಅದು ಸಹ ಆಕ್ಸಿಜನ್ ತೊಗೊಳ್ತಾ ಇರುತ್ತೆ. ನಾವು ಅಂತ ಮೂಗಿಂದ ತೊಗೊಳ್ಳೋ ಆಕ್ಸಿಜನ್ ಅಷ್ಟೇ ಅಲ್ಲ ಇರುತ್ತೆ, ಅದು ಕ್ಲೋಸ್ ಆಗಿರುತ್ತೆ. ಮುಖ ಭಾರ ಅನ್ನಿಸ್ತಾ ಇರುತ್ತೆ. ಒಬ್ಬ ಹೀರೋಯಿನ್ ಆಗಿ, ಅದರಲ್ಲೂ ಎಕ್ಸ್ಪೆಷಲಿ ನಾರ್ಮಲ್ಲಾಗಿಯೇ ಅವ್ರಿಗಷ್ಟು ಭಾರ ಅನಿಸುತ್ತೆ.
ಇನ್ನು ಅದರಲ್ಲೂ ಮದುವೆ ಸೀನು ಅಥವಾ ಇನ್ನೇನೋ ಒಂದು ಹೇರ್ ಎಕ್ಸ್ಟೆನ್ಷನ್ಸು, ಜ್ಯುವೆಲರೀಸು, ಸೀರೆಗಳು, ಒಂದು ಸಲ ಅಂತೂ ನಾನು 21 ಸೀರೆ ಬದಲಾಯಿಸಿದ್ದೀನಿ ಒಂದೇ ದಿನದಲ್ಲಿ. ಯೋಚನೆ ಮಾಡಿ, ಯಾರಿಗಾದ್ರೂ ಸಾಧಾರಣ ವ್ಯಕ್ತಿಗಳಿಗೆ ಅದು ಸಾಧ್ಯ ಇದೆಯಾ ಅಂತ. ಬಟ್ ಅದೆಷ್ಟೆಲ್ಲ ಆದ್ಮೇಲೂ ಕೂಡ ಹೆಸರುಗಳು ಬರೋದಿದೆಯಲ್ಲ, ನನ್ನನ್ನು ಬಹಳ ಹತ್ತಿರದಿಂದ ನೋಡಿದವ್ರು ಎಲ್ಲರೂ ಹೇಳ್ತಾರೆ, ನಿಮಗೆ ಆಟಿಟ್ಯೂಡ ಅಂತ ಅಂದ್ಬಿಟ್ಟು. ಇಲ್ಲ, ಅಷ್ಟೇ ಆಟಿಟ್ಯೂಡ್ ಇದ್ದಿದ್ರೆ ಇವತ್ತಿಗೆ ಇಲ್ಲಿ RKN ಸ್ಟುಡಿಯೋಸ್ ಅಲ್ಲಿ ಬಂದು ಕೂರ್ತಾ ಇರಲಿಲ್ಲ. ಆಟಿಟ್ಯೂಡ್ ಇಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಹೇಳಿ ಮೇಡಮ್. ಸೊ ಈ ಥರದ್ದು ಬಹಳ ಚಾಲೆಂಜಸ್ ಒಬ್ಬ ಕಲಾವಿದರಿಗೆ ಇರುತ್ತೆ. ಅದೆಲ್ಲದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದರೆ ನೀನು ಬದುಕಬೇಕು ಸರಿ, ಬಟ್ ನಿನ್ನ ಎದುರಿಗಿರುವಂಥ ವ್ಯಕ್ತಿನೂ ಬದುಕಬೇಕು ಅನ್ನೋ ಒಂದು ಮನೋಭಾವ ಇದ್ದರೆ ಬಹುಶಃ ಈ ಥರದ್ದೆಲ್ಲ ಆಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಎಷ್ಟು ಕಷ್ಟ ಆದರೂ ಕೂಡ ಮಾಡ್ಬೋದು, ಎಷ್ಟು ಕಷ್ಟ ಆದರೂ ಕೂಡ ಇದನ್ನು ನೀನು ಮಾಡಲೇಬೇಕು, ಚಕಾರ ಎತ್ತಬಾರ್ದು, ನಿನ್ನ ಪರಿಧಿಗೆ ಮೀರಿ ಮಾಡಬೇಕು. ದಟ್ ಈಸ್ ನಾಟ್ ದ ರೈಟ್ ಆ್ಯಟಿಟ್ಯೂಡ್. ಬಹುಶಃ ಮಾನವೀಯತೆಗೆ ಮೀರಿ ಯಾವುದೂ ಇರಬಾರ್ದು. ಅದನ್ನು ನನ್ನ ಒಬ್ಬರು ಫ್ರೆಂಡ್ ಆಯಿತಾ, ಅವರು ಇವಾಗ ಬಹಳ ಪಾಪ್ಯುಲರ್. ಅವರೊಂದು ಪಾಪ್ಯುಲರ್ ಸೀರಿಯಲಲ್ಲಿ ತಂದೆ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಅವ್ರ ಕಾಲ್ ಆಕ್ಸಿಡೆಂಟ್ ಆಗೋಯಿತು. ಸೊ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಅವರು ತುಂಬ ಪಾಪ್ಯುಲರ್ ಪ್ರೊಡ್ಯೂಸರ್, ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನಾಳೆ ಶೂಟಿಂಗ್ ಬರೋಕ್ಕಾಗತ್ತಾ, ರೀಪ್ಲೇಸ್ ಮಾಡ್ಕೊಳ್ಳ ಅಂತ. ಅವ್ರು ಶೂಟಿಂಗ್ ಟೈಮಲ್ಲಿ ಆಗಿರೋದಿದು. ಸೊ ಅವ್ರಂದ್ರೆ, ಸರ್ ರೀಪ್ಲೇಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಸರಿ ಆಯಿತು, ಓಕೆ. ಹೇಗಿದ್ದೀರಾ, ಏನು, ಎಲ್ಲರೂ ಹೀಗೆ ಇದ್ದಾರೆ ಅಂತ ಹೇಳೋದಿಲ್ಲ ಆಯಿತಾ. ಕೆಲವು ಪ್ರೊಡಕ್ಷನ್ ಹೌಸ್ಗಳು ಅದ್ಭುತವಾಗಿದೆ, ಎಲ್ಲರೂ ಹೀಗೆ ಅಂತ ಹೇಳೋಕ್ಕಾಗಲ್ಲ. ನಾವೇ ಕೆಲಸ ಮಾಡಿದಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹುಳ ಇದ್ದಿದ್ದು ಊಟನ ಕೊಡ್ತಾಯಿದ್ರು. ನಾವು ಹೋಗಿ ತೋರಿಸಿದ್ವಿ ಪ್ರೊಡ್ಯೂಸರ್ಗೆ, ಸರ್ ಈ ರೀತಿ ಹುಳ ಇದೆ ನೋಡಿ, ನಾವು ಹೋಗ್ಬಿಟ್ಟು ಹೊರಗಡೆ ತಿನ್ಬೋದು, ಪಾಪ ಲೈಟ್ ಬಾಯ್ ಎಲ್ಲ ಏನು ಮಾಡೋಕ್ಕಾಗುತ್ತೆ, ಎಲ್ಲಿ ಸಿಗೋದಿದೆ ಮೇಡಮ್, ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಪ್ರೊಡ್ಯೂಸರು ನಮ್ಮ ಜೊತೆಗೆ ಹೋಟೆಲ್ ಬಂದು ಕೂತ್ಕೊಂಡು ಊಟ ಮಾಡಿದ್ರು. ಕೊನೆಗೆ ನಾವು ಅವತ್ತಿನ ದಿನ ಬಹಳ ಸಲ ಅಲ್ಲಿದ್ದಂಥ ಎಲ್ಲ ಲೈಟ್ ಬಾಯ್ಗಳಿಗೂ ಕೂಡ ಊಟ ತೊಗೊಂಡು ಹೋಗಿ ಕೊಟ್ಟಿದ್ದು ಇದೆ. ಈ ಥರದ್ದೆಲ್ಲನೂ ಆಗುತ್ತೆ. ಸೊ ಒಂದೇ ತಕಡೆಯಲ್ಲಿ ಎಲ್ಲದನ್ನ ತೂಗೋಕ್ಕಾಗೋದಿಲ್ಲ. ಒಬ್ಬರನ್ನ ಹಾಗೆ ಎಲ್ಲದನ್ನ ಒಂದನ್ನು ಮಾನದಂಡವಾಗಿ ಇಟ್ಕೊಂಡು ಅಳಿಯೋಕ್ಕೂ ಆಗೋದಿಲ್ಲ. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಬಹಳ ಇರುತ್ತೆ. ಮತ್ತು ನಾನು ನೋಡಿದ ಕಲಾವಿದರಲ್ಲಿ ನೀವು ಅಂತಲ್ಲ ಮೇಡಮ್, ತುಂಬ ಜನ ಕಲಾವಿದರು ಲೈಟ್ ಬಾಯ್ಸ್ಗಳ ಬಗ್ಗೆ ತುಂಬ ಕನ್ಸರ್ನ್ ಇಟ್ಕೊಂಡಿದ್ದಾರೆ. ಹೌದು, ಅಗತ್ಯ ಅಲ್ವಾ ಅದು. ನಮಗಿಂತ ಹೆಚ್ಚಿಗೆ ನಾವು ಅಟ್ಲೀಸ್ಟ್ ನಮಗೆ ಸೀನ್ ಇಲ್ಲ ಅಂದರೆ ನಾವು ಕೂತಿರ್ತೀವಿ, ರೆಸ್ಟ್ ಮಾಡ್ತೀವಿ. ಕೆಲವು ಪ್ರೊಡಕ್ಷನ್ ಹೌಸಲ್ಲಿ ನಿದ್ದೆ ಮಾಡೋ ಅವಕಾಶ ಇದೆ, ಬಟ್ ಕೆಲವುದರಲ್ಲಿ ನಾವು ಆರಾಮಾಗಿ ಒಂಚೂರು ರೆಸ್ಟ್ ಮಾಡ್ಬೋದು. ಈ ಥರದ್ದೆಲ್ಲ ಇದೆ. ಬಟ್ ಅವರು ಎಷ್ಟೋ ಸತಿ ಬೆಳಿಗ್ಗೆ ಶುರುವಾದರೆ ಮಾರನೇ ದಿನ ಬೆಳಿಗ್ಗೆ ತನಕ ಶೂಟಿಂಗ್ ಮಾಡ್ತಾರೆ. ಬೇಕೋ ಬೇಡವೋ ಇಲ್ಲಿಂದ ಅಲ್ಲಿ ಅಂದ ತಕ್ಷಣ ಆ ಲೈಟು, ಆ ಕ್ಯಾಮ್ರಾ, ಒಂದೇ ಸಾಕಲ್ಲ ಪಚ್ಚಿ, ಎಷ್ಟು ಭಾರ ಇದೆ ಅದು. ಮತ್ತೆ ಅದನ್ನು ಒಬ್ಬೊಬ್ಬರೇ ಹೊತ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ಇವತ್ತಿಗೂ ನಮಗೆ ಗೌರವ ಇದೆ. ಹಾಗೆ ಅವರೂ ಸಹ ನಮ್ಮ ಬಗ್ಗೆ ತುಂಬ ಪ್ರೀತಿ ತೋರಿಸ್ತಾರೆ. ಅವರಷ್ಟು ಪ್ರೀತಿ ತೋರಿಸೋಂಥ ವ್ಯಕ್ತಿಗಳನ್ನ ನಾನು ಯಾವ ಪ್ರೊಡ್ಯೂಸರ್ ಇವತ್ತಿನ ದಿನಕ್ಕೂ ನಾನು ಕೆಲಸ ಮಾಡಿದಂಥ ಎಲ್ಲ ಲೈಟ್ ಮೆನ್ನು ಕೂಡ ನನ್ನನ್ನು ಗುರ್ತು ಹಿಡಿತಾರೆ, ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ. ಅಷ್ಟೇ ಪ್ರೀತಿಯಿಂದ ಅವರ ಆಪ್ಯಾಯತೆಯನ್ನು ಹಂಚ್ತಾರೆ. ಯಾಕಂದರೆ ಅವ್ರಿಗೇನಂದರೆ, ನನಗೆ ಬಹಳ ಜನ ಆರ್ಟಿಸ್ಟ್ಗಳಿದ್ದಾರೆ ಫ್ರೆಂಡ್ಸ್ ಆಯಿತಾ, ನನಗಿಂತ ಹಿಂದೆ ಅಂದರೆ ನಾನು ಆದಮೇಲೆ ಬಂದಂಥವ್ರು, ನನ್ನ ಜೂನಿಯರ್ಸ್ ಅವರು. ಆಗ ನನ್ನ ಹತ್ರ ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್ ಮಾಡಿದ್ರು. ಯಾಕಂದರೆ ನಾನು ಅವಾಗ ಪೀಕಲ್ಲಿದ್ದೆ ಅಂತ. ಯಾವಾಗ ನನ್ನ ಸಿನಿಮಾಗಳ ಕಮ್ಮಿ ಆಯಿತು, ನನ್ನ ಸೀರಿಯಲ್ಗಳ ಕಮ್ಮಿ ಆಯಿತು, ನನ್ನ ಜೊತೆಗೆ ಫ್ರೆಂಡ್ಶಿಪ್ನೇ ಬಿಟ್ಬಿಟ್ರು, ಅನ್ಫಾಲೋ ಮಾಡಿದ್ರು. ಇದರೆಲ್ಲ ತುಂಬ ಆಯಿತು. ಆರ್ಟಿಸ್ಟ್ಗಳು ಬೇಕಿದ್ರೆ ನಿಮ್ಮ ಪಾಪ್ಯುಲಾರಿಟಿ ನೋಡಿಕೊಂಡು ಅಥವಾ ನಿಮ್ಮ ಫೇಮ್ ನೋಡಿಕೊಂಡು ನಿಮ್ಗೆ ಅವರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ತಾರೆ. ಆದರೆ ಈ ರೀತಿ ಕಾರ್ಮಿಕ ವರ್ಗ ಇದೆಯಲ್ಲ, ಅವ್ರು ಯಾವತ್ತೂ ನೀವು ಎಷ್ಟು ಪಾಪ್ಯುಲರ್ ಅಂದ್ಕೊಂಡು ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡಲ್ಲ, ನಿಮಗೆ ಪ್ರೀತಿ ಕೊಡೋದಿಲ್ಲ. ಇದಕ್ಕೆ ರೀಸೆಂಟಾಗಿ ನಡೆದ ಒಂದು ಉದಾಹರಣೆ ಮೇಡಮ್. ನಾವು ಶುಭಯೋಗ ಶೂಟ್ ಮಾಡ್ಬೇಕಾದ್ರೆ ಸುರೇಶ್ ಇವತ್ತಿಗೋದ್ ಫೋನ್ ಮಾಡುತ್ತೆ. ಸುರೇಶ್ ಆಗಿರ್ಬೋದು, ಚಲವ ಆಗಿರ್ಬೋದು, ತುಂಬ ಜನ ಇದ್ದಾರೆ, ಹರೀಶ್ ಆಗಿರ್ಬೋದು, ಇವರೆಲ್ಲ ನಮ್ಗೆ ಅಲ್ಲಿ ಒಟ್ಟಿಗೆ ಸೇರ್ತಾ ಇದ್ವಿ. ನಮ್ಗೆ ಮೊಬೈಲ್ ಇದಿಲ್ಲ, ಒಟ್ಟಿಗೆ ಎಲ್ಲ ನಗೋದಾಗಲಿ ಇದು ಮಾಡೋದಾಗಲಿ ಎಲ್ಲ ಒಟ್ಟಿಗೆ ಇರ್ತಿದ್ವಿ. ಇವತ್ತಿಗೂ ಸಹ ಎಷ್ಟೋ ವರ್ಷ ಆಗೋಗಿದೆ ಶುಭಯೋಗ ಮುಗಿದು. ಅದಾದಮೇಲೆ ಮಧ್ಯೆ ಯಾವಾಗಲೂ ಒಂದ್ಸತಿ ಏನು ಸುರೇಶ್ ನನಗೆ ಸಿಕ್ಕಿದ್ದಷ್ಟೇ. ಅದಾದಮೇಲೆ ರೀಸೆಂಟಾಗಿ ಮೊನ್ನೆ ಈಗೊಂದು 2 months ಬ್ಯಾಕ್ ನನಗೆ ಸಿಕ್ಕಿದಾಗಲು, ಪಚ್ಚೆ ಹೇಗಿದೆಯಾ ಪಚ್ಚೆ, ಎಲ್ಲ ಮರೆತುಬಿಟ್ಟೆ ಬಿಡು ಪಚ್ಚೆ ನನ್ನ ಅಂತಾರೆ. ಇನ್ನೂ ನೆನ್ಪಿಟ್ಕೊಂಡಿದ್ದೀನಿ, ಮತ್ತು ನಿನ್ನ ಹೆಂಗೆ ಮರೆಯೋಕ್ಕೆ ಸಾಧ್ಯ ಅಂತ ಮಾತಾಡಿಸ್ತಾರೆ. ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ, ಆಮೇಲೆ ಭುವನ್ ಹೇಗಿದ್ದಾರೆ ಅಂತ ಕೇಳ್ತಾರೆ, ಆಮೇಲೆ ಬಾಲಣ್ಣ ಹೇಗಿದ್ದಾರೆ ಅಂತ ಕೇಳ್ತಾರೆ. ಈ ಥರ ಅವರು ಕೊಡೋ ಪ್ರೀತಿ ಇದೆಯಲ್ಲ, ಅದರ ಅಗಾಧತೆ ಬೇರೆ. ಹೌದು, ಖಂಡಿತ. ಆ್ಯಂಡ್ ನಾವೇನು ಮಾಡ್ತಿದ್ವಿ ಅಂದರೆ, ಚಿಕನ್ ಮಾಡಿಸ್ತಿದ್ರು ಆಯಿತಾ, ಚಿಕನ್ ಮಾಡಿಸೋದು ಅಥವಾ ಕೇಕ್ ತರಿಸೋದು, ಈ ಥರ ಏನಾದರೂ ಮಾಡಿದಾಗ ನಾವು ಕಲಾವಿದರು ಏನು ಮಾಡ್ತಿದ್ವಿ ಮೊದಲು ಅಂದರೆ,
ನಾನಂತೂ ನಾನ್ ವೆಜ್ ತಿನ್ನಲ್ಲ ಬಿಡಿ, ಅದು ಬೇರೆ ವಿಷಯ. ಬಟ್ ಫಸ್ಟು ಅವ್ರಿಗೆ ತಿನ್ನಕ್ಕೆ ಬಿಡ್ತಿದ್ವಿ. ಅವ್ರು ಒಳ್ಳೆ ಪೀಸ್ ಹಾಕ್ಕೊಳ್ಳಿ, ಅವ್ರು ಮೊದಲು ಫಸ್ಟ್ ಕೇಕ್ ತಿನ್ನಲಿ. ಯಾಕಂದ್ರೆ ನಾವು ಯಾವಾಗ ಬೇಕಾದ್ರೂ ಹೋಗಿ ತಿನ್ಬೋದು, ನಮಗೆ ಆ ಲಿಬರ್ಟಿ ಇದೆ. ಶಕ್ತಿ ಇದೆ. ಒಂದು ಶಕ್ತಿಗಿಂತ ಸ್ವತಂತ್ರ ಇದೆ ಅವ್ರು ಹೇಳಿದ ಹಾಗೆ. ಯಾಕಂದ್ರೆ ನಮಗೆ ನಮ್ಮ ಹತ್ರ ಕಾರ್ ಇರ್ತಿತ್ತು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಬರ್ಬೋದು. ಸೊ ಫಸ್ಟು ನಾವು ಅವ್ರಿಗೆ ಕೊಡ್ತಿದ್ವಿ, ಯಾಕಂದ್ರೆ ಅದು ನಮ್ದೇನು ಹೆಚ್ಚುಗಾರಿಕೆ ಅಲ್ಲ, ಆದರೆ ಅವರು ಡಿಸರ್ವಿಂಗ್ ಅನ್ನೋ ಕಾರಣಕ್ಕಷ್ಟೇ ಅಲ್ವಾ. ಮತ್ತೆ ಐ ವಾಂಟ್ ಟು ಆ್ಯಡ್ ಒನ್ ಥಿಂಗ್, ನಾನು ಮರ್ತೋಗ್ಬಿಟ್ಟೆ. ಹಿಂಗೆ ಆ್ಯಟಿಟ್ಯೂಡ್ ಅನ್ನೋ ವಿಷಯಕ್ಕೆ ಬಂದಾಗ, ಒಂದು ಜನಪ್ರಿಯ ಧಾರಾವಾಹಿಯನ್ನು ನಿರ್ದೇಶಿಸಿದಂಥ ಒಬ್ಬರು ಜನಪ್ರಿಯ ಡಿರೆಕ್ಟರು ನನ್ನ ಹಳೆ ಸೀರಿಯಲ್ನ ಅಣ್ಣನ ರೋಲ್ ಮಾಡೋರ ಹತ್ರ ಹೇಳಿದ್ರಂತೆ, ಅಯ್ಯಮ್ಮ ಒಂದು ಸೀರಿಯಲು ಪೂರ್ತಿ ಮುಗಿಸೋದೆ ಇಲ್ಲ, ಅರ್ಧಕ್ಕೆ ಬಿಟ್ಬಿಡ್ತಾರೆ ಅಂತ. ನಾನು ಹೌದಾ, ಒಂದೊಂದು ಸೀರಿಯಲ್ ಅಟ್ಲೀಸ್ಟ್ 500 ಎಪಿಸೋಡ್ ಆದರೂ ಮಾಡಿದ್ದೀನಲ್ಲ ನಾನು ಅಂತ. ಮತ್ತೆ ಒಬ್ಬ ಕಲಾವಿದ ಒಂದು ಪಾತ್ರವನ್ನು ಬಿಟ್ಟ ಅಂತಂದರೆ ಅದ್ರ ಹಿಂದೆ ಸಾಕಷ್ಟು ಕಾರಣಗಳಿರ್ತವೆ. ಒಂದು, ಆ ಪಾತ್ರಕ್ಕೆ ಅವ್ರು ಸರಿ ಹೋಗಿರಲ್ವೋ, ಅಥವಾ ಪಾತ್ರ ಅವ್ರಿಗೆ ಸರಿ ಹೋಗಿರಲ್ವೋ, ಅವ್ರಿಗೆ ಹೆಲ್ತ್ ಸಮಸ್ಯೆ ಆಗಿರುತ್ತೋ, ಅಥವಾ ಎರಡೆರಡು ಡೇಟ್ ಕ್ಲಾಶ್ ಆಗ್ತಾ ಇರುತ್ತೋ, ಅಥವಾ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ದುಡ್ಡು ಕೊಟ್ಟಿರೋಲ್ವೋ, ಅಥವಾ ಪ್ರಾಮಿಸ್ ಮಾಡಿದ್ ಒಂದು ಡೆಲಿವರ್ ಮಾಡ್ತಾ ಇರೋದು ಒಂದು, ಈ ಥರದ ಸಮಸ್ಯೆಗಳು, ಅಥವಾ ಚಾನಲ್ಲೇ ಅವ್ರನ್ನ ಬದಲಾಯಿಸಿರೋದು, ಈ ರೀತಿ ಸಾಕಷ್ಟು ವಿಚಾರಗಳಿರ್ತವೆ. ಎಲ್ಲದನ್ನೂ ಕೂಡ ಕಲಾವಿದ್ರ ಮೇಲೆ ಹಾಕ್ಬೇಕು. ಮತ್ತು ಇತ್ತೀಚೆಗೆ ಅನುಭವಕ್ಕೆ ಬಂದ ಒಂದು ವಿಚಾರವನ್ನು ನಿಮ್ಮ ಹತ್ರ ಕೇಳಬೇಕು. ಒಬ್ಬ ಕಲಾವಿದ ತನ್ನ ಸಂಬಳವನ್ನು, ತನ್ನ ಕೂಲಿಯನ್ನು ಅಥವಾ ಸಂಭಾವನೆಯನ್ನು ಓಕೆ ಕೇಳಿದ್ರೆ ಅವನಿಗೆ ನೆಕ್ಸ್ಟ್ ಡೇಟ್ಸ್ ಇರಲ್ಲ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋ ಒಂದು ಪದ್ಧತಿ ಹುಟ್ಕೊಂಡಿದೆ. ಅನುಭವಕ್ಕೆ ಬಂದಿರೋದ್ರಿಂದ ಕೇಳ್ತಾ ಇರೋದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ನನಗೂ ಬಹಳ ಕಡೆ ಹೇಳಿರೋದು ಕೇಳಿದ್ದೀನಿ. ಬಟ್ ಪುಣ್ಯಕ್ಕೆ ನಾನು ಕೆಲಸ ಮಾಡಿದಂಥ ಯಾವುದೇ ಪ್ರೊಡಕ್ಷನ್ ಹೌಸ್ ಅವರು ಎಲ್ಲರೂ ಕೂಡ ಟೈಮಿಗೆ ಕೊಟ್ಟಿದ್ದಾರೆ ಪಾಪ. ಆದರೆ ನಾನು ಕೇಳಿದ್ದೀನಿ, ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಅವ್ರು ಹೇಗೆ ಮಾಡ್ತಾರೆ ಅಂದರೆ, ನಿನಗೆ ಅವಕಾಶ ಕೊಡ್ತಿರೋದೇ ದೊಡ್ಡ ವಿಚಾರ, ನಿನಗೆ ಕೆಲಸ ಕೊಟ್ಟಿರೋದೇ ದೊಡ್ಡ ವಿಚಾರ. ಮತ್ತೊಂದು ಪ್ರೊಡಕ್ಷನ್ ಹೌಸ್ ಅಂತೂ ಹೇಗೆ ಮಾಡಿದ್ರು ಅಂದರೆ, ಈ ಕಾಲೇಜಿಗೆ ಹೋಗಿ ಆಡಿಷನ್ ಮಾಡಿದ್ರು. ಅದು ಯಾರಿಗೂ ಆಗಿಲ್ಲ, ನನ್ನ ಮಾವನ ಮಗಳಿಗೆ ಆಗಿದೆ. ನಾವು ನಿನಗೆ ದಿನಕ್ಕೆ 200 ರೂಪಾಯಿ ಬಂದು ಹೋಗೋ ಖರ್ಚಿಗೆ ಕೊಡ್ತೀವಿ, ಎಕ್ಸ್ಪೋಜರ್ ಕೊಡ್ತೀವಿ, ನೀನು ಬಂದ್ಬಿಟ್ಟು ಆ್ಯಕ್ಟ್ ಮಾಡ್ಬಿಟ್ಟು ಹೋಗು, 150 ಎಪಿಸೋಡ್ ಆದಮೇಲೆ ನಾನು ಸಂಬಳ ಕೊಡ್ತೀನಿ ಅಂತ. ಸೊ ಆಗ ಏನಾಗುತ್ತೆ, ಕಾಲೇಜ್ ಹುಡುಗಿಯರಿಗೆ ಎಕ್ಸ್ಪೋಜರ್ ಸಿಕ್ಕಿದ್ರೆ ಸಾಕು, ಪಾಪ್ಯುಲಾರಿಟಿ ಸಿಕ್ಕಿದ್ರೆ ಸಾಕು. ಈಗ ರೀಲ್ ಮಾಡೋಕ್ಕೇ ಫ್ಯಾನ್ಸಿ ಡ್ರೆಸ್ ಥರ ಹಾಕ್ಕೊಂಡು ರೀಲ್ ಮಾಡ್ಕೊಂಡು ಬೀದಿಯಲ್ಲಿ ಎಷ್ಟೋ ಜನ ಪಾಪ್ಯುಲಾರಿಟಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಸೀರಿಯಲ್ ಅವಕಾಶ ಸಿಗುತ್ತೆ ಅಂತಂದರೆ ಯಾಕೆ ಬೇಡ ಅಂತಾರೆ. ಈ ರೀತಿ ಕೂಡ ಪ್ರೊಡ್ಯೂಸರ್ಸ್ ಕೆಲವರು ಎಕ್ಸ್ಪ್ಲಾಯ್ಟ್ ಮಾಡೋರು ಇದ್ದಾರೆ. ಸೊ ಮೊನ್ನೆ ಯಾವುದೊಬ್ರು ಒಂದು ಟಾಪ್ ಸೀರಿಯಲ್ನ ಟಾಪ್ ಕಲಾವಿದರು, ಪಾಪ ಅವರು ಹಳೇ ಕಲಾವಿದರು, ಅವರು ಹೇಳ್ತಾ ಇದ್ರು, ಪೇಮೆಂಟ್ ಕೇಳಿದ್ದಕ್ಕೆ ನನ್ನನ್ನು ಕೆಲಸದಿಂದ ರೀಪ್ಲೇಸ್ ಮಾಡಿಬಿಟ್ರು ಅಂತ. ಅದೇ ನಾನು ಹೇಳೋದು, ಪ್ರೊಡ್ಯೂಸರ್ಸ್ಗೆ ಕಷ್ಟ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ಚಾಲೆಂಜಸ್ ಇರುತ್ತೆ. ಬಟ್ ನಾವು ನಿಮ್ಮನ್ನು ನಂಬ್ಕೊಂಡಿದ್ದೀವಿ, ನೀವು ಹೇಗೆ ಚಾನಲ್ನ ನಂಬ್ಕೊಂಡಿದ್ದೀರಿ, ನಾವು ನಿಮ್ಮನ್ನು ನಂಬ್ಕೊಂಡಿದ್ದೀವಿ. ನಮಗೂ ಮನೆ ಇದೆ, ನಮಗೂ ಬಿಲ್ಸ್ ಇದೆ. ಸೊ ನಮ್ಮ ಹಕ್ಕುಗಳನ್ನು ಕೇಳೋದು. ಇನ್ನೊಂದೇನಂದರೆ, ನಮ್ಮಲ್ಲಿ ಪ್ರಾಬ್ಲಮ್, ನಮ್ಮಲ್ಲಿ ಯೂನಿಟಿ ಇಲ್ಲ. 100% ಅದು ಸಹ. ಇವತ್ತು ನಿಮ್ಮ ಪಾತ್ರಕ್ಕೆ ನೀವೇನಾದರೂ ನನಗೆ ಈ 10 ರೂಪಾಯಿ ಬೇಕು ಅಂತ ಕೇಳಿದ್ರೆ, ನಾಳೆ ನಿಮ್ಮ ಪಾತ್ರಕ್ಕೆ 1 ರೂಪಾಯಿ ಬಂದ್ ಮಾಡೋರು ತುಂಬ ಜನ ಇರ್ತಾರೆ. ಅಥವಾ ಅದಕ್ಕೂ ಕಮ್ಮಿಗೆ ಖರ್ಚು ಮಾಡೋ ಅಂತ ತುಂಬ ಜನ. ಹೀಗಾಗಿ ಯಾರು ಅನಿವಾರ್ಯ ಇಲ್ಲ ಇಲ್ಲಿ ಅಂತ ಬಂದ್ಬಿಟ್ಟಾಗ, ನೀವು 10 ರೂಪಾಯಿ ತಗೊಳಕ್ ಎಷ್ಟು ಗಳಿಸಿದ್ದೀರಿ ಅನ್ನೋದು ಇದಾಗಲ್ಲ. ಏನಾಗುತ್ತೆ ಅಂದ್ರೆ ಸಮಸ್ಯೆ, ತುಂಬಾ ದೊಡ್ಡ ಮಟ್ಟದ ಹೆಸರು ಮಾಡಿರೋರು ಹೇಗೋ ಬದುಕೊಂಡ್ಬಿಡ್ತಾರೆ, ಇಲ್ಲ ಈಗಷ್ಟೇ ಎಂಟರ್ ಆಗ್ತಾ ಇರೋರು ಕೂಡ ಹೇಗೋ ಬದುಕೊಂಡ್ಬಿಡ್ತಾರೆ. ಬಟ್ ಈ ಮಧ್ಯದಲ್ಲಿ ಇರ್ತೀವಲ್ವ ನಾವು, ಅವರಿಗೆ ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ಈ ಪಾತ್ರಕ್ಕೆ ಈ ಕಲಾವಿದರೇ ಬೇಕು ಅಂತ ಲೀಡ್ಗಳನ್ನ ಆಯ್ಕೆ ಮಾಡ್ತಾರೆ. ಅವ್ರ ಡಿಮ್ಯಾಂಡ್ ಎಲ್ಲ ಓಕೆ ಆಗುತ್ತೆ. ಮತ್ತೆ ಈ ಪಾತ್ರಕ್ಕೆ ಯಾರಾದ್ರೂ ಓಕೆ ಅಂದ್ರೆ ಯಾವುದೋ ಒಬ್ಬ ಹೊಸ ಕಲಾವಿದರಿಗೆ ಸಿಕ್ಬಿಡುತ್ತೆ. ಈ ಇನ್ಬಿಟ್ವೀನ್ ಇರ್ತಾರಲ್ಲ, ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಅಂದ್ರೆ ಮಧ್ಯಮ ವರ್ಗದ ಜನ ಅಂತಾರಲ್ಲ, ಆ ರೀತಿ ನಾವು ಕಲಾವಿದರು ಇರ್ತೀವಲ್ಲ, ನಮ್ಮ ಸಮಸ್ಯೆಗಳು. ಮತ್ತೆ ಎಷ್ಟೋ ಸತಿ ತುಂಬ ಜನ ಕೇಳಿದ್ದಾರೆ, ಬಟ್ ಏನಂದರೆ, ಯಾಕೆ ಯಾವುದೋ ಸೀರಿಯಲ್ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಮಾಡ್ತಾ ಇರ್ತೀವಿ, ಅದು ನೀವು ನೋಡಿರಲ್ಲ. ಹೌದು. ಮತ್ತೊಂದು, ನಾನು ಶುಭವೇ ಮಾಡೋ ಸಮಯದಲ್ಲೇ ನನಗೆ ರಾತ್ರಿ ಯಾವುದೋ ಒಂದು ಸೀರಿಯಲ್ ಬಂತು, ಯಾವುದದು ಉತ್ತರ ಕರ್ನಾಟಕದ ಅಲ್ಲ, ಯಾವುದಾದ್ರು ಮಂಗಳೂರು ಭಾಷೆ ಎಂಥದ್ದು ಮಾಡ್ತಿದ್ರಲ್ಲ, ಮಾರನೇ ಹಿಂದಿನ ದಿನ ರಾತ್ರಿ ನೋಡಿದ್ದು, ಮಾರನೇ ಬೆಳಿಗ್ಗೆ ಹಿಂಗೆ. ಎಸ್ ಸರ್, ಹೆಂಗೆ ಸೀರಿಯಲ್ ಅನ್ನೋದು ಹಾಗೆ, ನ್ಯೂಸ್ ಪೇಪರ್ ಇದ್ದ ಹಾಗಾಯ್ತಾ. ಈಗ ಅಟ್ಲೀಸ್ಟ್ ನಿಮ್ಗೆ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಇಲ್ಲಿ ಎಲ್ಲ ನೋಡ್ತೀರಿ, ಫ್ಯಾನ್ ಪೇಜಸ್ ಇದೆ. ಒಂದಷ್ಟು ದಿನ ಆದ್ಮೇಲೆ ಯೂಟ್ಯೂಬಿನೂ ಅನ್ನ ತೆಗೆದ್ಬಿಡ್ತಾರೆ. ನಮ್ಮ ಪಾತ್ರನ ನಾವೇ ನೋಡ್ಕೋಬೇಕು ಅಂದ್ರೂ ಕೂಡ ಸಿಗೋದಿಲ್ಲ. ಇನ್ನೊಂದಾಗತ್ತೆ ಗೊತ್ತಾ ಪಚ್ಚಿ ನಿಮ್ಗೆ, ಹೇ ನೀವು ಯಾರು ಹೇಳಿ, ಯೂಟ್ಯೂಬರ್ ಅಲ್ಲ, ನಿಮ್ಮನ್ನೆಲ್ಲ ನೋಡಿದೀನಿ, ಅದು ಯಾವ್ದೋ ಸೀರಿಯಲ್ ಮಾಡಿದ್ರಲ್ಲ, ಯಾವ್ದು ಹೇಳಿ. ಅಲ್ಲ, ನನಗೆ ಈ ಪ್ರಶ್ನೆ ಬಂದೆ, ಯೂಟ್ಯೂಬರ್ ಅಲ್ಲ, ನಾನು ಯೂಟ್ಯೂಬ್ ಮಾಡಕ್ಕೂ ಮುಂಚೆನೆ ಯೂಟ್ಯೂಬರ್ ಅಲ್ಲ,
ಆಮೇಲೆ ಎಲ್ಲ ಆದ್ಮೇಲೆ ನಾವು ಜಾಸ್ತಿ ಸೀರಿಯಲ್ ಎಲ್ಲ ನೋಡಲ್ಲ, ನಮ್ಮಮ್ಮ ನೋಡ್ತಾರೆ, ಅವ್ರಿಗೆ ಗೊತ್ತಿರ್ಬೋದು. ಯಾವ್ದು ಮಾಡಿದ್ರಿ ಹೇಳಿ ನೀವು? ಅದೃಷ್ಟು ದೊಡ್ಡ ಮುಜುಗರದ ಸಂದರ್ಭ ಇನ್ನೊಂದಿರಲ್ಲ ಆಯ್ತಾ. ಎಲ್ಲ ಆಯ್ತಾ ಮೇಡಮ್ 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 ಫೋಟೋ ಮೇಡಮ್, ನನ್ಗೆ ತುಂಬಾ ಇಷ್ಟ ಮೇಡಮ್ ನೀವು ಮೇಡಮ್ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಹಂಗೆ ಅಯ್ಯೋ ದಸಕ್ ಅನ್ನತ್ತೆ. ಸೊ ಇದೆಲ್ಲ ತುಂಬಾ ಕಾಮನ್ ವಿಚಾರಗಳಿದು. ಬಟ್ ಅಷ್ಟಕ್ಕೂ ಮೀರಿ ಪ್ರತಿಯೊಂದನ್ನು ಗಮನಿಸಿ ಪ್ರೀತಿಸುವಂತಹ ಜನ ಇರ್ತಾರೆ, ಅವ್ರಿಗೋಸ್ಕರನೇ ನಾವು ಇಷ್ಟು ಕಷ್ಟಪಡ್ತೀವಿ. ಎಲ್ಲೋ ಒಂದ್ ಕಡೆ ನೋಡಿ ವಿದ್ಯಾ ಅವರು ಪ್ರತಿಯೊಂದನ್ನು ಗಮನಿಸಿದ್ದಾರೆ. ಹೌದು, ಅವ್ರು ತುಂಬಾ ಗಮನಿಸಿ ಇದು ಮಾಡಿದ್ದಾರೆ. ನಾ ಇದಕ್ಕೂ ಮುಂಚೆ ಅನುಪಲ್ಲವಿ ಅವ್ರನ್ನ ಕುರಿತು ಪಾಡ್ಕಾಸ್ಟ್ ಮಾಡಿದಾಗ ಸಂಬಂಧವಿಲ್ಲದ ಒಂದು ಕಮೆಂಟ್ ಆದರೂ ನನಗದು ತುಂಬ ಖುಷಿ ಕೊಡ್ತು ಮೇಡಮ್. ಸರ್, ನೀವು ತುಂಬ ವರ್ಷದ ಹಿಂದೆ ದೇವಿ ಅನ್ನೋ ಸೀರಿಯಲಲ್ಲಿ ನಾನು ನೋಡಿದೆ ಅದನ್ನ. ಜನ್ನ ಅನ್ನೋ ಪಾತ್ರವನ್ನು ನೀವು ಮಾಡಿದ್ರಿ ಅಂತ ಇವತ್ತಿಗೂ, ಅಂದರೆ ಎಷ್ಟು ವರ್ಷ ಆಯಿತು, 13 ವರ್ಷ, 2012, 13 ವರ್ಷದ 13-14 ವರ್ಷದ ಹಿಂದೆ ನಾನು ಮಾಡಿದ ಒಂದು ಪಾತ್ರದ ಹೆಸರನ್ನು ಇವತ್ತಿಗೂ ಜನ ನೆನ್ಪಿಟ್ಟುಕೊಂಡು ಕಮೆಂಟ್ ಮಾಡ್ತಾರೆ ಅಂತಂದರೆ, ಅವ್ರಿಗೆ ಇರೋಂಥ ಕಲಾ ಆಸಕ್ತಿ ಏನಿರ್ಬೋದು. ನನಗೂ ಆ ಪಾತ್ರದ ಹೆಸರು ಕೂಡ ನೆನಪಿದೆ, ಆ ಪಾತ್ರವನ್ನ ನೀವು ಹೇಗೆ ನಿರ್ವಹಿಸ್ತಾ ಇದ್ರಿ, ನಿಮ್ದು ಯಾವ ಮನೆ ಇತ್ತು ಅಷ್ಟು ನೆನಪಿದೆ. ಯಾಕಂದ್ರೆ ಆ ಪಾತ್ರ ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ನೀವು ನಿರ್ವಹಿಸಿದ್ರಿ ಕೂಡ. ಇಟ್ಸ್ ಐ ಥಿಂಕ್ ಆ ಸ್ಯಾಡಿಸ್ಟಿಕ್ ಅಪ್ರೋಚ್ ಅನ್ನೋದನ್ನ ದೇವಿ ಸೀರಿಯಲ್ ಅಲ್ಲೇ ಫಸ್ಟ್ ತೋರಿಸಿದ್ದು. ನಿಮ್ದಾಗಿರ್ಬೋದು ಪಾತ್ರ, ಮತ್ತೆ ಹೇಮಾ ಬೆಳ್ಳೂರ್ ಅವ್ರದ್ದೊಂದು ಪಾತ್ರ ಇತ್ತು, ಅದು ಕೂಡ ಅಷ್ಟೇ. ಅವ್ರಿಗೊಂದು ವಿಚಿತ್ರವಾದ OCD ಇರುತ್ತೆ. ಸೊ ಈ ತರದ ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡಿದ ಆ ಸೀರಿಯಲ್ ಅಲ್ಲಿ ಫಸ್ಟ್. ಹೀಗಾಗಿ ನನ್ಗೆ ಅದು ತುಂಬಾ ಚೆನ್ನಾಗಿ ನೆನಪಿದೆ. ಆ ಥರದ್ದು ಒಂದಷ್ಟು ಒಳ್ಳೆ ಪಾತ್ರಗಳನ್ನ ಕಟ್ಕೊಟ್ಟು, ಪಚ್ಚೆಯನ್ನ ಪಾತ್ರದಲ್ಲಂತೂ ಬಿಡಿ, ಅದು ಡೈರೆಕ್ಟರ್ ಒಂದಷ್ಟು ಕಟ್ಕೊಟ್ರು. ಅದಕ್ಕಿಂತ ಆಚೆ ನಾನೊಂದಷ್ಟು ಅತಿರೇಕ ಮಾಡಿದೆ. ಮತ್ತೆ ಅಲ್ಲಿನ ಲೋಕಲ್ ಅವರು ತುಂಬಾ ಹೇಳ್ಕೊಟ್ರಿ ಇವ್ರಿಗೆ, ಅಲ್ಲಿನ ಸ್ಲ್ಯಾಂಗು ಅದು ಇದು ಎಲ್ಲ ಭಾರಿ ಹೇಳ್ಕೊಟ್ರು. ಖಂಡಿತ ಅಲ್ಲಿ ಲೋಕಲಲ್ಲಿ ಎಸ್ಪೆಷಲಿ ನನ್ನ ಜೊತೆಗೆ ಪಾತ್ರ ಮಾಡಿರೋಂಥ ವಿವೇಕ್ ಮತ್ತೆ ವಿವೇಕ್ ಮಾರಾಳಿ ಅವರು ಸಹ ನನಗೆ ತುಂಬಾ ಸಹಾಯ ಮಾಡಿದ್ರು. ಅವರು ಬೇಸಿಕಲಿ ಕಲಾವಿದರೆಲ್ಲ ನಮ್ಮ ಯಾರು ಪ್ರವೀಣ್ ಅವರ ಫ್ರೆಂಡ್, ಸುಮ್ಮನಿಗೆ ಬಾಬಾ ಅಂತ ಕರೆದು ಮಾಡಿದ್ದು. ಬಟ್ ನನಗೆ ಆ ವ್ಯಕ್ತಿ ನನಗೆ ಸಹಾಯ ಮಾಡಿದ್ದು ನಾನು ಇವತ್ತಿಗೂ ನೆನೆಸ್ಕೊತೀನಿ. ನನ್ನ ಪಾತ್ರ ಅಷ್ಟರ ಮಟ್ಟಕ್ಕೆ ಒಂದಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣನೂ ಅವರು ಅಂತ ಹೇಳ್ತೀನಿ. ಅವರು ಮತ್ತು ಹೆಬ್ರಿಯಿಂದ ಇದ್ದ ವ್ಯಕ್ತಿ ಹೆಸರು ಮರ್ತುಬಿಟ್ಟೆ, ನೀನಾಸಂ ಹುಡುಗ ಆತ, ಅವರು ಒಂದಷ್ಟು ಸಹಾಯ ಮಾಡಿದ್ರು. ಒಂದಷ್ಟು ಎಪಿಸೋಡ್ ಆದಮೇಲೆ ಅವರು ಬೇರೆ ಯಾವುದೋ ಒಂದು ಸೀರಿಯಲಲ್ಲಿ ಹೀರೋ ಆಗಿ ಹೋಗಿದ್ದರಿಂದ ಅವರು ಮಾಡಲಿಲ್ಲ. ಬಟ್ ವಿವೇಕ್ ಮಾರಾಳಿ ಅಂತೂ ನನಗೆ ಇವತ್ತಿಗೂ ಟಚಲ್ಲಿದ್ದಾರೆ, ಇವತ್ತಿಗೂ ಸಹ ಅವರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಚಂದ ಇತ್ತು ಒಂಥರ. ಅದಂತೂ ಹೇಗಿತ್ತು ಅಂದ್ರೆ ಅಲ್ಲಿ ಊರವರೆಲ್ಲರೂ, ಮತ್ತೆ ಈಗ ಕಾಂತಾರದಲ್ಲಾಗಿರ್ಬೋದು, ದೊಡ್ಡ ಮಟ್ಟದ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅವ್ರು ನೋಡಿದಾಗ ನಮ್ಮ ಜೊತೆಗೆ ನಮ್ಮ ಹೆಡ್ ಮಾಸ್ಟರ್ ರೋಲ್ ಮಾಡಿದವರಾಗಿರ್ಬೋದು, ಅಥವಾ ಪುರೋಹಿತರ ರೋಲ್ ಮಾಡಿದವರಾಗಿರ್ಬೋದು, ಸಣ್ಣ ಸಣ್ಣ ಪಾತ್ರಗಳನ್ನ ನಮ್ಮ ಸೀರಿಯಲ್ ಅಲ್ಲಿ ಮಾಡಿದಂಥವ್ರಿಗೆ ಇವಾಗ ಅಷ್ಟು ದೊಡ್ಡ ಮಟ್ಟಿಗೆ ಅವರೆಲ್ಲರೂ ಕೂಡ ಅಲ್ಲಿನ ಕಲಾವಿದರು, ತುಳುನಾಡಿನ ಡ್ರಾಮಾ ಕಲಾವಿದರು. ಅವರು ಎಷ್ಟು ಚಂದ ಅಭಿನಯ ಮಾಡಿ, ಎಷ್ಟು ಹಂಬಲ್ ಆಗಿ ಆ ಹ್ಯುಮಿಲಿಟಿಯಿಂದ ಇದ್ರು ಅಂತಂದ್ರೆ ಅವರು ಈಗ ದೊಡ್ಡ ದೊಡ್ಡ ಸೀರಿಯಲ್ ಅಲ್ಲಿ, ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ, ಕಾಂತಾರದಲ್ಲಂತೂ ಅವ್ರ ಪಾತ್ರ ಎಂತ ಅದ್ಭುತವಾದಂತಹ ಪಾತ್ರಗಳು. ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಯಾಕಂದ್ರೆ ಅವರು ದೇ ಡಿಸರ್ವ್ ಇಟ್. ಈ ವಿಚಾರದಲ್ಲಿ ನಾನು ಈ ಶೆಟ್ರ ಟೀಮ್ ನಂಗೆ ಅಪ್ರಿಶಿಯೇಟ್ ಮಾಡ್ತೀನಿ, ಯಾಕಂದ್ರೆ ಅಂತ ಅದ್ಭುತವಾದ ಕಲಾವಿದರಿಗೆ ಒಂದು ವೇದಿಕೆಯನ್ನು ಹಾಕೊಟ್ಟಿದ್ದಾರೆ ಅವರು. ಹೀಗಾಗಿ ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ಓವರಾಲ್ ಆಗಿ ನಮ್ಮ ಒಂದು ಸಣ್ಣ ಅನುಭವ, ಒಂದಷ್ಟು ನಮ್ಮ ಗೊಂದಲಗಳು, ಅಥವಾ ಕಲಾವಿದರ ಒಂದು ಸಣ್ಣ ನೋವು, ಈ ಥರದ್ದೆಲ್ಲ ಏನೋ ಒಂದಷ್ಟೆಲ್ಲ ಹಂಚ್ಕೊಂಡಿದ್ದೀವಿ. ಮೇ ಬಿ ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಹಾಗೆ ನಿಮ್ಮ ಮತ್ತೇನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಹಾಕ್ಬೋದು. ನೆಕ್ಸ್ಟ್ ಮತ್ತೆ ನಾನು ನಿಮ್ಮ ಶ್ರದ್ಧಾ ಟೀಚರ್ ಅವ್ರನ್ನ, ಸೊ ನಿಮ್ಮ ಕೃಷ್ಣ ನಾನು ಕರೆದಾಗ ಪ್ರಶ್ನೆಗಳನ್ನ ಖಂಡಿತ ಕೇಳ್ತೀನಿ. ಹಾಗೆ ನಮ್ಮ RKN ಸ್ಟುಡಿಯೋಸ್ಗೆ ಕರೆದಾಗ ಏನು ಎತ್ತ ಅಂತ ಕೇಳ್ದೇನೆ ಸರಳ ಸಜ್ಜನಿಕೆಯಿಂದ ಬರ್ತೀನಿ ಅಂತ ಹೇಳಿ ಬಂದು ನಡೆಸ್ಕೊಟ್ಟ. ನಾನು ಬರೋವರೆಗೂ ನಿಮಗೆ ಡೌಟ್ ಇತ್ತು ತಾನೆ? ನಾನು ಬರೋವರೆಗೂ ನಿಮಗೆ ಡೌಟ್ ಇತ್ತು ತಾನೆ? ಫೋನ್ ಮಾಡಿದಾಗ ಒಂದು ಮಾತು ಹೇಳಿದ್ರಿ, ನಾನು ಒಂದ್ಸತಿ ಬರ್ತೀನಿ ಅಂದ್ರೆ ಬಂದೇ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನನಗೆ ಬಂದೇ ಬರ್ತೀನಿ ಅಂತ ಒಂದ್ಸತಿ ಹೇಳಿದ್ರೆ ಬರ್ತಾರೆ ಬಿಡು ಅನ್ನೊಂದು ಕಾನ್ಫಿಡೆನ್ಸ್ ಬಂತು. ನಮ್ಮ RKN ಸ್ಟುಡಿಯೋಸ್ಗೆ ಬಂದು ಇಷ್ಟೋ ತನಕ ಪಾಡ್ಕಾಸ್ಟ್ಗೆ ಸಹಾಯ ಮಾಡಿದ ಕಾವ್ಯ ಶಾಸ್ತ್ರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗಳೇನಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಹಾಗೆ ಈ ನಿತ್ಯ ಕಲ್ಯಾಣಿ ಅನ್ನೋ ಗಿಡವನ್ನು ಅವ್ರಿಗೆ
ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಇದಕ್ಕಿಂತ Wow. ದೊಡ್ಡ ಇದನ್ನ ನಮ್ಗೆ ಇಲ್ಲಿ ಕೊಡಕ್ಕಾಗಲ್ಲ. ಒಂದು ನಿಮ್ಮ ಮತ್ತೊಂದು ಪಾಡ್ಕಾಸ್ಟ್ ಇಂದ ಸತ್ಯಾಸತ್ಯತೆಗಳು, ಜನರ ಒಪಿನಿಯನ್ಸ್ ಏನಿರುತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ, ಅದು ಬದಲಾಗಿ ಆ ಒಂದು ಪ್ರಿಜುಡಿಸ್ ಇಂದ ಹೊರಗೆ ಬಂದು ಒಬ್ಬ ವ್ಯಕ್ತಿಯಾಗಿ ನೋಡೋ ಹಾಗಾಗ್ಲಿ, ಹಾಗೆ ಪಾಸಿಟಿವಿಟಿ ಸ್ಪ್ರೆಡ್ ಆಗಲಿ, ಅದು ಜನರಲ್ಲಾಗಿರ್ಬೋದು ನಮ್ಮಲ್ಲಾಗಿರ್ಬೋದು ಆಗಲಿ ಅನ್ನೋದೇ ನನಗೆ ನೀವು ಕೊಡುವಂತಹ ಅತಿ ದೊಡ್ಡ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದರಿಂದಾಗಿ ನಾವು ಏನೋ ಓಡಾಡ್ಕೋತಾ ಇದ್ದೀವಿ, ತುಂಬ ಕಷ್ಟದಲ್ಲಿದ್ದೀವಿ ಅಂತೇನೋ ಅಲ್ಲ. ಸೊ ಇರುವಂತಹ ವಸ್ತು ವಿಷಯವನ್ನ ನಾವು ಹೇಳಿದ್ದೀವಿ, ಅದಕ್ಕೂ ಮೀರಿ ಬದುಕು ತುಂಬ ಸುಂದರವಾಗಿದೆ ನಿಮ್ಮೆಲ್ಲರ ಪ್ರೀತಿಯಿಂದ. ಹಾಗೆ ನೀವು ಹಾಕುವಂತಹ ಕಮೆಂಟ್ ನಮಗೆ ನೇರವಾಗಿ ಮನಸ್ಸಿಗೆ ತಲುಪುತ್ತೆ. ಹೀಗಾಗಿ ಹಾಕುವಂತಹ ಕಮೆಂಟ್ ನಮಗೆ ಉತ್ತೇಜನ ಕೊಡುತ್ತಾ ಕುಗ್ಸುತ್ತಾ ಅನ್ನುವಂಥದ್ದು ನಿಮ್ಮ ಯೋಚನೆಗೆ ವಿವೇಚನೆಗೆ ಬಿಟ್ಟಿತ್ತು. ಥ್ಯಾಂಕ್ ಯು. ಇದು ನಿತ್ಯ ಕಲ್ಯಾಣಿ ಅಂತ. ಇದು ಹೆಣ್ಣು ಮಕ್ಕಳು ಇದಕ್ಕೆ ಸದಾ ನೀರು ಹಾಕಿದ್ರೆ ಅವರ ಕಲ್ಯಾಣವಾಗುತ್ತೆ. ಅವರು ಅನ್ಕೊಂಡಿದ್ದ ಕಲ್ಯಾಣ ಅಂದ್ರೆ ಜೀವನದಲ್ಲಿ ಉದ್ಧಾರ ಅಂತ, ಮದುವೆ ಅಂತ ಅಲ್ಲ. ಹಾ ಅದೊಂದು. ಮತ್ತೆ ಇಂಗ್ಲಿಷಲ್ಲಿ ಎಷ್ಟೋ ಜನ ಕೇಳಬೇಕಾಗುತ್ತೆ, ಮ್ಯಾನಿಫೆಸ್ಟೇಷನ್ ಅಂತ ಏನು ಇತ್ತೀಚೆಗೆ ನಾವು ಕರಿತೀವಲ್ಲ, ಇದಕ್ಕೆ ಅದನ್ನ ಅನ್ಕೊಂಡು ನೀರು ಹಾಕಿದ್ರೆ ಅದು ಈಡೇರಿಸುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಗಿಡವನ್ನು ಅವ್ರಿಗೆ ಕೊಡ್ತಾ ಇದೀವಿ. ನಿಮ್ಮ ಜೀವನ ಸುಂದರವಾಗಿರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.